ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ. ಲಿವಿಂಗ್ ಟುಗೆದರ್. ಎಲ್ಲ ಬಟ್ಟೆ ಪ್ಯಾಕ್ ಮಾಡಿಕೊಂಡು ಇನ್ನೊಮ್ಮೆ ಪರೀಕ್ಷಿಸಿದ ಕಾರ್ತಿಕ್ ತನ್ನ ಸೂಟ್ಕೇಸ್ನ. ಏನು ಬಿಟ್ಟಿಲ್ಲ ತಾನೆ? ಹೋಪ್ ಆಮೇಲೆ ಪರದಾಟ ಆಗೋಗುತ್ತೆ ಪರದೇಶದಲ್ಲಿ. ಏನಾದರೂ ಹೆಲ್ಪ್ ಮಾಡ್ಲಾ ಹನಿ? ಬಾಯಲ್ಲಿ ಜೇನು ಹರಿಸುತ್ತಾ ಬಂದಳು ಸಾನ್ವಿಕಾ. ನಿಂಗೆ ಗೊತ್ತಲ್ಲ ಹನಿ, ನನ್ನ ಕೆಲಸವನ್ನು ಬೇರೆ ಯಾರೋ ಮಾಡೋದು ನನಗೆ ಇಷ್ಟ ಆಗಲ್ಲ ಅಂತ ತೋಳಲ್ಲಿ ಬಳಸಿದ ಸಾನ್ವಿನಾ. ಗೊತ್ತು ಕಣೋ, ಯು ಆರ್ ಡ್ಯಾಮ್ ಇಂಡಿಪೆಂಡೆಂಟ್ ಅಂತ ಕರಳು ಕೊಂಕಿಸುತ್ತಾ ನುಡಿತಳು ಚಲುವೆ. ಇದೇ ನನಗೆ ಇಷ್ಟ ಕಣೋ ನಿನ್ನಲ್ಲಿ. ಯುವರ್ ಆರ್ಮ್ಲೆಸ್ ನಕ್ಕಳು ಜೋರಾಗಿ. ಅಂದರೆ ನೀನು ಹೆಲ್ಪ್ ಮಾಡ್ಲಾ ಅಂತ ಕೇಳಿದ್ದು ಬರೀ ಬಾಯಿ ಮಾತಿಗೆ ಅಂದಂಗೆ ಆಯ್ತು ಅಲ್ವಾ? ಕಣ್ಣರಳಿಸಿ ಕೇಳಿದ ಕಾರ್ತಿಕ್. ತುಂಬ ಮುದ್ದಾಗಿ ಕಂಡ ಸಾನ್ವಿಗೆ ಹಣೆಯ ಮೇಲೊಂದು ದೀರ್ಘ ಚುಂಬನವಿದ್ದಳು. ಹೇಗೂ ಕಳೀಲಿ 1 ವಾರ ನೀನಿಲ್ಲದೆ? ಬೋರ್ ಕಣೋ ನನಗೆ, ಅಸಮಾಧಾನ ವ್ಯಕ್ತಪಡಿಸಿದಳು. ಯಾಕೆ ಬೋರ್? 1 ವಾರ ಹೀಗೆ ಹೋಗಿ ಹಾಗೆ ಬಂದ್ಬಿಡುತ್ತೆ. ಅಷ್ಟಕ್ಕೂ ನೀನು ಯಾವ ಮಹಾ ಬೇಗ ಬರ್ತೀಯ ವರ್ಕ್ನಿಂದ ಹೇಳು? ಇಡೀ ದಿನ ಆಫೀಸಲ್ಲೇ ಆಗುತ್ತೆ. ಶನಿವಾರ ಒಂದಿನ ರಜದ ದಿನ. ಹೇಗೋ ಟೈಮ್ ಪಾಸ್ ಮಾಡು, ಫ್ರೆಂಡ್ಸ್ ಜೊತೆ ಸುತ್ತಾಡೋ, ಪಬ್ಗೆ ಹೋಗು, ಮಜಾ ಮಾಡು. ನನ್ನ ಜೊತೆ ಇದ್ದು ನಿನಗೆ ಬೋರ್ ಆಗಿರಬಹುದು. ಒಬ್ಬರ ಮೇಲೆ ಡಿಪೆಂಡೆಂಟ್ ಆಗಿರಬಾರ್ದು. ಹೀಗೆ ನಿನ್ನ ಫ್ರೀಡಮ್ ಎಂಜಾಯ್ ಮಾಡು. ಸಂಡೇ ಇನ್ನೇನು ನಾನು ಬಂದ್ಬಿಡ್ತೀನಿ. ಆವಾಗ ನಿನ್ನ ಇಡೀ ದಿನ ಬಿಡಲ್ಲ. ಕಣ್ಣು ಹೊಡೆದ ಕಾರ್ತಿ. ಅಂದರೆ ನನ್ನ ಬಿಟ್ಟಿರೋಕೆ ನಿಂಗೆ ಬೋರ್ ಆಗಲ್ವಾ? ನಿಂಗೆ ಪೊಸೆಸಿವ್ನೆಸ್ಸೇ ಇಲ್ಲ ಕಣ, ಮುನಿದಳು ಸಾನ್ವಿ. ಅವನ ಸ್ವಭಾವವೇ ಅರ್ಥ ಆಗಿಲ್ಲ ಸಾನ್ವಿಗೆ. ತುಂಬ ಓಪನ್ ಮನುಷ್ಯ, ಯಾವುದಕ್ಕೂ ಕಡ್ಡಾಯ ಹೇರಲ್ಲ. ನನಗೆ ಇಷ್ಟ ಬಂದ ಹಾಗೆ ಇರಬಹುದು, ಇಷ್ಟಪಟ್ಟ ಹಾಗೆ ಬಟ್ಟೆ ಹಾಕೋಬಹುದು, ಏನೂ ಹೇಳಲ್ಲ. ನನಗೆ ಯಾರಾದರೂ ಏನಾದರೂ ಹೇಳಿದರೆ ಇಷ್ಟು ಸುಂದರವಾಗಿ ಕಣ್ಣು ಕುಕ್ಕೋ ಹಾಗೆ ಇದೆಯಾ? ನಿನ್ನ ನೋಡಿದ್ರೆ ಯಾರಿಗಾದರೂ ಕಾಮೆಂಟ್ ಮಾಡೋಣ ಅನಿಸುತ್ತೆ ಹನಿ. ಅದನ್ನು ಪಾಸಿಟಿವ್ ಆಗಿ ತಗೋ ಎಂದು ನಕ್ಕು ಬಿಡುತ್ತಾನೆ. ವಿಚಿತ್ರ ಮನುಷ್ಯ. ಆದರೆ ತನಗೆ ಹಾಗಲ್ಲ. ಅವನನ್ನು ಮತ್ತಾರಾದರೂ ನೋಡಿದ್ರೆ ಒಂಥರ ಆಗುತ್ತೆ. ಸುಂದರವಾಗಿದ್ದಾನೆ. ಹೊರಗೇನಾದರೂ ಹೋದರೆ ಒಂದು ಗ್ಯಾಂಗ್ ಅವನ ಜೊತೆಗೆ ಇರುತ್ತೆ. ನಾವಿಬ್ಬರೇ ಇರೋ ಹಾಗಿಲ್ಲ. ಹೊರಗೆ ಯಾಕೆ ನಮಗೆ ಪ್ರೈವಸಿ? ಮನೆಯಲ್ಲಿ ಒಟ್ಟಿಗೆ ಇರ್ತೀವಲ್ಲ. ನನಗೆ ಫ್ರೆಂಡ್ಸ್ ಸಿಗೋದು ವೀಕೆಂಡ್ ತಾನೆ ಎಂದೆಲ್ಲ ನನ್ನ ಮನ ಹೊಲಿಸುತ್ತಾನೆ. ಮನೆಗೆ ಸುಸ್ತಾಗಿ ಬಂದರೆ ಕಾರ್ತಿಕ್ನ ಮುಖ ನೋಡಿದ ಒಡನೆಗೆ ಅವಳ ಸುಸ್ತೆಲ್ಲ ಹಾರಿ ಹೋಗುತ್ತೆ. ಚೆನ್ನಾಗಿ ಉಪಚರಿಸಿಕೊಳ್ತಾನೆ. ತಾನು ಗಂಡಸು ಅಡುಗೆ ಮಾಡಬಾರದು ಎಂದೆಲ್ಲ ಇಲ್ಲ. ನನಗೆ ಸುಸ್ತಾದರೆ ಅವನದೇ ಅಡುಗೆ, ಕಾಫಿ ಎಲ್ಲ. ಇಂಥ ಗಂಡಸರು ಎಷ್ಟು ಜನ ಇದ್ದಾರೆ? ಓಕೆ ಹನಿ, ನನ್ನ ಫ್ಲೈಟ್ ಟೈಮ್ ಆಯಿತು, ಬರ್ತೀನಿ. ಮನೆ ಕಡೆ ಜೋಪಾನ. ನಾನಿಲ್ಲ ಅಂತ ಜಾಸ್ತಿ ವೈನ್ ಕುಡಿಬೇಡ, ಆಮೇಲೆ ವಾಂತಿ ಆಗುತ್ತೆ ನಿಂಗೆ. ನಾನಿಲ್ಲ ನೋಡ್ಕೊಳ್ಳೋಕೆ. ಬೇಗ ಮಲ್ಗೋ, ನಿನ್ನ ಸೌಂದರ್ಯ ಹಾಳಾಗಿ ಹೋಗುತ್ತೆ. ಆಮೇಲೆ ಇಡೀ ದಿನ ಕನ್ನಡಿಯ ಮುಂದೆ ನಿಲ್ತೀಯ. ಅಯ್ಯೋ, ಹೈ ಬ್ಯಾಗ್ಸ್ ಬಂದ್ಬಿಟ್ಟಿದೆ ಅಂತ ಜೋರಾಗಿ ನಕ್ಕ ಕಾರ್ತಿಕ್. ಪರವಾಗಿಲ್ಲ ಹೋಗೋ ಕಾರ್ತಿ, ಯಾರಿಗಾಗಿ ಸಿಂಗಾರ ಮಾಡಿಕೊಳ್ಳಲಿ? ನೀನು ಇರಲ್ವಲ್ಲ? ಮೂಗು ಸಿಂಗರಿಸಿದಳು ಸಾನ್ವಿ. ಆಶ್ಚರ್ಯವಾಯಿತು ಕಾರ್ತಿಗೆ. ಅಂದರೆ ನೀನು ನನಗಾಗಿ ಡ್ರೆಸ್ ಮಾಡಿಕೊಳ್ಳೋದಾ? ಖಮಾನ್, ನಾನಿದೆಲ್ಲ ನಂಬಲ್ಲ. ಓಕೆ, ಬಾಯ್ ಬಾಯ್, ಟೇಕ್ ಕೇರ್. ಬಾಲ್ಕನಿಯಲ್ಲಿ ನೀರು ಹಿಡುವುದನ್ನು ಮರಿಬೇಡ. ಆ ಪಾರಿವಾಳಗಳಿಗೆ ಅಭ್ಯಾಸ ಮಾಡ್ತಿದ್ದೀನಿ ನಾನು. ಪಾಪ, ಆಮೇಲೆ ಸಫರ್ ಆಗ್ತವೆ ಅವು. ಎಲ್ಲರ ಮೇಲೂ ಪ್ರೀತಿ ಕಾರ್ತಿಕ್ನಿಗೆ. 27 ವರ್ಷದ ಸುಂದರ ಬುದ್ಧಿವಂತ ಯುವಕ. ಜೀವನದಲ್ಲಿ ಯಾವುದೇ ಕನಸುಗಳಿಲ್ಲದ ಜೀವನವನ್ನು ಹಗುರವಾಗಿ ತೆಗೆದುಕೊಳ್ಳೋ ಅಪರೂಪದ ಮನುಷ್ಯ. ನಾಳೆಯ ಚಿಂತೆಗಳಿಲ್ಲದೆ ಬದುಕುತ್ತಿರುವ ಅಪರೂಪದ ಪ್ರಾಣಿ. ಅಯ್ಯೋ, ಅಮ್ಮನಿಗೆ ಫೋನ್ ಮಾಡೋದೇ ಮರೆತೆ. ನೆನ್ನೆ ಮಾಡಿದಾಗಲೂ ಇವತ್ತು ಹೊರಡ್ತೀನಿ ಅಂತ ಹೇಳೋಕ್ಕೆ ಮರೆತೆ. ಒಮ್ಮೆ ಫ್ಲೈಟಲ್ಲಿ ಕೂತರೆ ಅವರು ಮಾಡಿ ನಾನು ಸಿಗದೆ ಹೋದರೆ ಆತಂಕ ಪಟ್ಕೋತಾರೆ. ಮೊಬೈಲ್ ಹೊರತೆಗೆದ ಕಾರ್ತಿ. ಹೇ ಅಮ್ಮ, ಹೇಗಿದೆಯಾ? ಮಗನ ಧ್ವನಿ ಕೇಳುತ್ತಲೇ ಅಮ್ಮ ಅಡುಗೆ ಮನೆಯಲ್ಲಿ ಏನೋ ಮಾಡುತ್ತಿದ್ದವರು ಗೆಲುವಾಗಿ, ಮಗು ಕಾರ್ತಿ ಹೇಗಿದ್ದೀಯೋ? ನಿನ್ನ ಫೋನ್ಗೋಸ್ಕರನೇ ಕಾಯ್ತಾ ಇದ್ದೆ ಕಣ. ಊಟ ಆಯ್ತಾ? ಒಂದೇ ಉಸಿರಿನಲ್ಲಿ ಉಸಿರಿದರು. ಒಬ್ಬನೇ ಮುದ್ದಿನ ಮಗ. ಪ್ರೀತಿಯ ಧಾರೆಯನ್ನೇ ಸುರಿಸಿ ಬೆಳೆಸಿದ್ದರು ಮಗನನ್ನು. ಅಮ್ಮ ಮೊದಲು ಕೇಳುವುದು ಮಕ್ಕಳ ಊಟ ತಿಂಡಿಯ ಬಗ್ಗೆನೇ. ಮಕ್ಕಳು ಎಷ್ಟೇ ದೊಡ್ಡವರಾದರೋ ಹೆತ್ತವರಿಗೆ ಅವರು ಇನ್ನೂ ಏನೂ ಅರಿಯದ ಕೂಸುಗಳೇ. ನಾನು ಚೆನ್ನಾಗಿದ್ದೀನಮ್ಮ, ನನಗೆ ಗೊತ್ತಿಲ್ಲ. ಯಾವುದನ್ನು ಕಡಿಮೆ ಮಾಡಿಕೊಳ್ಳಲ್ಲ ನಾನು. ಚೆನ್ನಾಗಿ ಊಟ ಮಾಡಿದೆನಮ್ಮ ಇಲ್ಲಿ ಏರ್ಪೋರ್ಟ್ನಲ್ಲಿ.
ನಗೆಯಾಡಿದ ಕಾರ್ತಿ. ಏರ್ಪೋರ್ಟಲ್ಲಿ ಏನು ಮಾಡ್ತಿದ್ಯೋ? ಮತ್ತೆ ಹೊರದೇಶಕ್ಕೆ ಹೊರಟಿದ್ಯಾ? ಬರೀ ಇದೇ ಆಯ್ತಲ್ಲೋ ನಿಂದು. ಯಾವಾಗ ಸೆಟಲ್ ಆಗ್ತೀಯಾ ಕಾರ್ತಿ? ಅವಲತ್ತುಕೊಂಡರ. ಮಗ ಹೊರದೇಶಕ್ಕೆ ಹೊರಟಾಗಲೆಲ್ಲ ಅಮ್ಮನದು ಇದೇ ಗೋಳು. ಅವರಿಗೆ ಕಾರ್ತಿನ ಚಿಂತೆ. ಒಬ್ಬನೇ ಓಡಾಡ್ತಾನೆ, ಏನಾದರೂ ಹೆಚ್ಚು ಕಡಿಮೆ ಆದರೆ? ಅಮ್ಮನ ಮನಸ್ಸು ಯಾವಾಗಲೂ ಮಕ್ಕಳ ಬಗೆಗೆ ಯೋಚನೆ. ದೊಡ್ಡದಾಗಿ ನಕ್ಕು ಬಿಟ್ಟ ಕಾರ್ತಿ. ಮತ್ತೆ ಮದುವೆ ಪ್ರಸ್ತಾಪ ಅಮ್ಮನಿಂದ ಇಂಡೈರೆಕ್ಟಾಗಿ. ಅಯ್ಯೋ ಅಮ್ಮ, ನಿನಗೆ ಗೊತ್ತಲ್ಲ, ನಾನಿನ್ನೂ ಮದುವೆ ಅನ್ನೋ ಬಂಧನಕ್ಕೆ ಸಿಲುಕಲು ರೆಡಿಯಾಗಿಲ್ಲಮ್ಮ. ಬೇರೆ ಏನಾದರೂ ಇದ್ರೆ ಮಾತಾಡಮ್ಮ. ರೆಡಿ ಆಗೋದು ಅಂದರೆ ಏನು? ನಿನಗಾಗಲೇ 27 ಕಳೆದು 28ರಲ್ಲಿ ಇದೆಯಾ? ನಾನು ಮೊಮ್ಮಕ್ಕಳನ್ನು ನೋಡೋದು ಯಾವಾಗಲೋ? ನಿಮ್ಮಪ್ಪನಿಗೆ ಇಷ್ಟು ವಯಸ್ಸಿಗೆ ನೀನಾಗಲೇ ನಡೀತಿದ್ದೆ ಕಣೋ. ಅಪ್ಪನ ವಿಷಯ ಬಂದ ಕೂಡಲೇ ಗಂಭೀರನಾದ ಕಾರ್ತಿ. ಓಕೆ ಅಮ್ಮ, ಫ್ಲೈಟ್ ಹತ್ತಾ ಇದ್ದೀನಿ. ಈಗ ಫೋನ್ ಸ್ವಿಚ್ ಆಫ್ ಮಾಡಬೇಕು. ಅಲ್ಲಿಗೆ ತಲುಪಿದ ತಕ್ಷಣ ನಿನಗೆ ಮತ್ತೆ ಕಾಲ್ ಮಾಡ್ತೀನಿ, ಆಯ್ತಾ? ನೀನು ಆರಾಮಾಗಿರೋ, ಜಾಸ್ತಿ ಆಯಾಸ ಮಾಡ್ಕೋಬೇಡ. ನಾನಿಲ್ಲಿ ಚೆನ್ನಾಗಿದ್ದೀನಿ. ಫೋನ್ ಕಟ್ ಮಾಡಿದ ಕಾರ್ತಿ. ಫ್ಲೈಟ್ ಹತ್ತಿದವನೇ ಸೀಟಿಗೆ ಹೊರಗಿ ಕಣ್ಣು ಮುಚ್ಚಿದ ಕಾರ್ತಿ. ಬಾಲ್ಯವೆಲ್ಲ ನೆನಪಿಗೆ ಬಂತು. ಯಾವಾಗಲೂ ಅರೆ ಕ್ಷಣವೂ ಬಿಟ್ಟಿರದ ಅಮ್ಮ. ಕಣ್ಣುಗಳು ತೇವಗೊಂಡವ. ಅಪ್ಪನ ನೆನಪಾಗುತ್ತಲೇ ಒಸಡುಗಳು ಬಿಗಿಯಾದವ. ಅಪ್ಪ ಕೆಟ್ಟವರೇನಲ್ಲ, ಆದರೆ ಅತಿ ಶಿಸ್ತು. ಮನೆಯ ವಾತಾವರಣವನ್ನು ಯಾವಾಗಲೂ ಬಿಗಿಯಾಗಿರಿಸುತ್ತಿತ್ತು. ಆರ್ಮಿಯಲ್ಲಿ ಇದ್ದವರು ರಿಟೈರ್ ಆಗಿ ಮನೆಯ ಹತ್ತಿರವೇ ಇದ್ದ ಒಂದು ಬ್ಯಾಂಕ್ನಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದರು. ಪ್ರತಿಯೊಂದರಲ್ಲೂ ಶಿಸ್ತು. ಹೆಂಡತಿ ಅವರ ಹತ್ತಿರ ಮಾತನಾಡಬೇಕೆಂದರೂ ಅವರ ಟೈಮ್ಗಾಗಿ ಕಾಯಬೇಕಿತ್ತು. ಒಂದೇ ಕೂಗಿಗೆ ಕೆಲಸವಾಗಬೇಕಿತ್ತು. ಇಲ್ಲ ಅಂದರೆ ಗುಡುಗುತ್ತಿದ್ದರು. ಅಮ್ಮ ಯಾವಾಗಲೂ ಗಂಡನಿಗೆ ತಗ್ಗಿ ಬಗ್ಗಿ ಹೆದರಿಕೊಂಡೇ ಬದುಕಿದ್ದನ್ನು ನೋಡಿದವನು ಕಾರ್ತಿ. ಮಗನನ್ನು ಎತ್ತಿಕೊಂಡು ಮುದ್ದಾಡಿದವರೇ ಅಲ್ಲ. ಹೀಗೆ ಕುತ್ಕೋ, ಹಾಗೆ ನಡಿ, ನೀಟಾಗಿ ತಿನ್ನು, ಎಲ್ಲದರಲ್ಲಿಯೂ ಕಾರ್ತಿಗೆ ಅಪ್ಪ ಬೈದಿದ್ದೊಂದು ಬಿಟ್ರೆ ಅವರು ಮುದ್ದಿಸುವಿಕೆಯ ನೆನಪೇ ಇಲ್ಲ. ಅಪ್ಪನ ಕಂಡರೆ ಅಪಾರ ಗೌರವವಿದೆ. ಆದರೆ ಅವರು ಅಮ್ಮನನ್ನು ನಡೆಸಿಕೊಂಡ ರೀತಿಗೆ ಅಪ್ಪನನ್ನು ಯಾವತ್ತಿಗೂ ಕ್ಷಮಿಸಲಾರ. ಎಲ್ಲದರಲ್ಲಿಯೂ ಬುದ್ಧಿವಂತನಾದ ಕಾರ್ತಿ ಅಪ್ಪನ ಅಕ್ಕರೆಗೆ ಪಾತ್ರನಾಗಿದ್ದರೂ ಕಾರ್ತಿಗೆ ಅಪ್ಪ ಎಂದಿಗೂ ಹತ್ತಿರವಾಗಲೇ ಇಲ್ಲ. ಅಪ್ಪ ಎಲ್ಲದಕ್ಕೂ ಅಮ್ಮನನ್ನು ಒಗ್ಗಿಕೊಂಡಿದ್ದರ ರೀತಿ ನೋಡಿ ಚಿಕ್ಕವನಿರುವಾಗಲೇ ಅಮ್ಮನಿಗೆ ಎಲ್ಲ ಕೆಲಸದಲ್ಲಿಯೂ ನೆರವಾಗತೊಡಗಿದ. ತನ್ನೆಲ್ಲ ಕೆಲಸವನ್ನು ತಾನೇ ಮಾಡಿಕೊಳ್ಳೋ ಅಭ್ಯಾಸ ಬೆಳೆಸಿಕೊಂಡ. ಇಂಜಿನಿಯರಿಂಗ್ ಓದೋಕೆ ಬೇರೆ ಕಡೆ ಹೊರಟಾಗ ಅಮ್ಮನನ್ನು ತನ್ನ ಜೊತೆ ಬರಲು ಕರೆದ. ಹೇಗೆ ಸಂಸಾರ ಮಾಡ್ತಿದೀಯಮ್ಮ ಈ ದುರ್ವಾಸ ಮುನಿಯ ಜೊತೆ? ನನ್ನ ಜೊತೆ ಇರುವಂತೆ ಬಾ ಎಂದು ಅಂಗಲಾಚಿದ್ದ. ಅಯ್ಯೋ ಮಗನೇ, ನಿನ್ನ ಅಪ್ಪನಿಗೆ ಕಾಫಿ ಕೂಡ ಮಾಡಿಕೊಳ್ಳೋಕೆ ಬರಲ್ಲ. ಹೇಗಪ್ಪ ಬರಲಿ? ಪಾಪ ಕಣ, ಅವರಿಗೆ ನನ್ನ ಮೇಲೆ ಪ್ರೀತಿ ಇರೋದಕ್ಕೆ ಅವರು ನನ್ನನ್ನು ಅಷ್ಟು ಹಚ್ಚಿಕೊಂಡಿರೋದು ಕಣ. ತಾಯಿಯ ಮಾತು. ನಿನಗೆ ಅವರ ಗುಲಾಮಗಿರಿ ಅಭ್ಯಾಸವಾಗಿದೆಯಮ್ಮ. ಇದು ಪ್ರೀತಿ ಅಲ್ಲಮ್ಮ, ಸ್ಲೇವರಿ. ಬೇಸರಿಸಿಕೊಂಡಿದ್ದ ಕಾರ್ತಿ. ಅಮ್ಮನ ಮುದ್ದಿನಡಿಯಲ್ಲಿ ಬೆಳೆದ ಕಾರ್ತಿ ಹೆಂಗಸರನ್ನು ಗೌರವಿಸುವ ಕಲೆ ಬೆಳೆಸಿಕೊಂಡಿದ್ದ. ಯಾವಾಗಲೂ ಹೆಂಗಸು ಗಂಡಸು ಎಂಬ ಭೇದ ಭಾವ ತೋರಿದವನಲ್ಲ. ನಮ್ಮಷ್ಟೇ ಅವರಿಗೂ ಜೀವನವನ್ನು ಜೀವಿಸುವ ಹಕ್ಕಿದೆ ಎಂಬುದನ್ನು ಅರಿತಿದ್ದ. ಮದುವೆ ಎಂಬ 3 ಅಕ್ಷರಕ್ಕೆ ಮಾತ್ರ ಎಂದಿಗೂ ಇಂದಿಗೂ ಬೆಲೆ ಇದೆ ಎಂದೆನಿಸಲೇ ಇಲ್ಲ ಕಾರ್ತಿಗೆ. ಹಾಗಿದ್ರೆ ಇವನೊಟ್ಟಿಗಿರುವ ಸಾನ್ವಿಕಾ ಯಾರು? ಸಾನ್ವಿಕಾಳನ್ನು ಹನಿ ಎಂದೇ ಕರೆಯುತ್ತಿದ್ದ ಕಾರ್ತಿ. ಸಾನ್ವಿಕಾ ಕಾರ್ತಿನ ಜೀವನದಲ್ಲಿ ಬಂದ 2ನೇ ಹೆಣ್ಣು. ಹಾಗಿದ್ದರೆ ಕಾರ್ತಿನ ಜೀವನಕ್ಕೆ ಮೊದಲ ಪಾದಾರ್ಪಣೆ ಯಾರದ್ದು? ಪುಷ್ಪ. ಹೆಸರೇ ಹೇಳುವಂತೆ ಕೋಮಲ ದಿಟ್ಟ ನಿಲುವಿನ ಬುದ್ಧಿವಂತ ಹೆಣ್ಣು. ಕಾರ್ತಿಗೆ ಪುಷ್ಪಾಳ ಪರಿಚಯ PUC ಅಲ್ಲಿಯೇ. ಅಪ್ಪನ ರೂಪ, ಅಮ್ಮನ ಬಣ್ಣ ಹೊತ್ತ ಕಾರ್ತಿ ಸುಂದರ ನಿಲುವಿನ ಜಾಣ. ಎಲ್ಲದರಲ್ಲಿಯೂ ಮುಂದಿದ್ದ ಕಾರ್ತಿ ಸಾಧಾರಣವಾಗಿ ಎಲ್ಲರ ಕಣ್ಣು ಕುಕ್ಕುವಂತಿದ್ದ. ಯಾವುದಕ್ಕೂ ಹೆದರದೆ, ಸ್ವಲ್ಪವೂ ಅಳುಕಿಲ್ಲದೆ ಎಲ್ಲರ ಜೊತೆ ಬೆರೆಯುವ ಜಾಣನನ್ನು ಕಂಡರೆ ಅವನ ಕ್ಲಾಸಿನ ಬಹುತೇಕ ಹುಡುಗಿಯರೆಲ್ಲರೂ ಕಾರ್ತಿಗೆ ಮಾರು ಹೋಗಿದ್ದರು. ಪ್ರಾಯ ಆಗ ತಾನೇ ಒಸಲಡಿ ಇಡುವ ವಯಸ್ಸು. ಹುಡುಗರಿಗೆ ಹುಡುಗಿಯರ ಕಂಡರೆ, ಹುಡುಗಿಯರಿಗೆ ಹುಡುಗರ ಕಂಡರೆ ಮಾತನಾಡುವ ತವಕವಿದ್ದರೂ ಏನೋ ಒಂಥರ ಹಿಂಜರಿಕೆ, ಅಳಕು. ಹಾಗಿದ್ದರೂ ಕಾರ್ತಿ ಮಾತ್ರ ಯಾವ ಭಯವಿಲ್ಲದೆ ಎಲ್ಲರ ಜೊತೆಗೆ ಸಮನಾಗಿ ಬೆರೆಯುತ್ತಿದ್ದ. ಅವನ ಸ್ನೇಹಿತರೆಲ್ಲರೂ ಕಾರ್ತಿನ ಮಾತಿನ ಜಾಣೆಗೆ ಬೆರಗಾಗುತ್ತಿದ್ದರು. ನಮಗೆ ಒಂದು ಕಾಳು ಹಾಕದ ಹುಡುಗಿಯರು ಅದೇಗೋ ನಿನ್ನ ಹತ್ರ ಮಾತಾಡ್ತಾರೆ?
ಏನ್ ಮೋಡಿ ಮಾಡ್ತೀಯೋ ಎಂದೆಲ್ಲ ಅವನನ್ನು ರೇಗಿಸಿದ್ದುಂಟು. ನಕ್ಕು ಸುಮ್ಮನಾಗುತ್ತಿದ್ದ ಕಾರ್ತಿಕ್. ಆ ಸಮಯದಲ್ಲಿ ಪರಿಚಿತಳಾದವಳು ಪುಷ್ಪ. ಬುದ್ಧಿವಂತೆ, ಚುರುಕು. ಅವಳ ಹಾಗೂ ಕಾರ್ತಿನ ವಿಚಾರಧಾರೆಗಳು ಹೆಚ್ಚು ಕಡಿಮೆ ಹೊಂದಿಕೆಯಾಗುತ್ತಿದ್ದವು. ಡಿಬೇಟ್ನಲ್ಲಿ ಪರಿಚಯವಾದ ಸ್ನೇಹ ಅವರಿಬ್ಬರನ್ನೂ ಹತ್ತಿರಕ್ಕೆ ತಂದಿತ್ತು. ಕಾರ್ತಿಗಿರುವ ಜಾಣೆಗೆ ಅವನು ಎತ್ತರಕ್ಕೆ ಬೆಳೆಯುತ್ತಾನೆಂಬುದರಲ್ಲಿ ಯಾವ ಸಂದೇಹವೂ ಇರಲಿಲ್ಲ. ಇಂಜಿನಿಯರಿಂಗ್ ಅವನ ಕನಸು. ಪುಷ್ಪ ಅವನ ಭವಿಷ್ಯದ ಬಗ್ಗೆ ಕೇಳಿ ತಿಳಿದುಕೊಂಡು ಹೆಮ್ಮೆ ಪಟ್ಟಿದ್ದಳು. ಹಾಗೆಯೇ ಅವನಿಗೆ ಮದುವೆಯ ಬಗ್ಗೆ ಇದ್ದ ತಾತ್ಸಾರಕ್ಕೆ ಆಶ್ಚರ್ಯಪಟ್ಟಿದ್ದಳು ಕೂಡ. ಇನ್ನು ಎಳೆಯ ವಯಸ್ಸು. ಪೂರ್ತಿ ಪಕ್ವವಾಗದೆ ಈ ರೀತಿ ಮಾತನಾಡುತ್ತಿದ್ದಾನೆಂದುಕೊಂಡಿದ್ದ ಅವಳ ಊಹೆ ಸುಳ್ಳು ಎಂದು ಅವನು ಇಂಜಿನಿಯರಿಂಗ್ ಕೊನೆಯ ವರ್ಷದಲ್ಲಿದ್ದಾಗಲೇ ಅವಳಿಗೆ ಅರಿವಾಗಿದ್ದು. ಕ್ಯಾಂಪಸ್ ಸೆಲೆಕ್ಷನ್ ಅಲ್ಲೆಯೇ ಒಳ್ಳೆಯ ಕಂಪನಿಯ ಆಫರ್ ಬಂದಾಗ ಪುಷ್ಪಾಳು ಕೊನೆಯ ವರ್ಷದ ಪದವಿ ಓದುತ್ತಿದ್ದಳು. ಎಳೆಯ ಹಾದಿ ಅರಿಯದ ವಯಸ್ಸಿನಲ್ಲಿ ಕಾರ್ತಿನ ಮನದ ರಾಗ ಮೀಟಿದವಳು ಪುಷ್ಪ. ಸ್ವಲ್ಪವೂ ಅಳುಕಿಲ್ಲದೆ ಅವಳ ಬಳಿ ಹೋಗಿ ತನ್ನ ಜೊತೆ ಬಾರೆಂಬ ಆಹ್ವಾನವನ್ನು ಇಟ್ಟಿದ್ದ. ಒಮ್ಮೆ ಆಶ್ಚರ್ಯವೆನಿಸಿದರೂ ಅನುಮಾನದಿಂದ ಕೇಳಿದ್ದಳು ಪುಷ್ಪ. ಈಗ ಹೇಗೆ ನಿನ್ ಜೊತೆ ಬಂದಿರ್ಲೋ ಕಾರ್ತಿ? ನನಗೂ ಜಾಬ್ ಮಾಡಬೇಕೆಂಬ ಆಸೆ ಇದೆ. ಅಷ್ಟಕ್ಕೂ ನಿನಗಿನ್ನೂ ಮದುವೆ ವಯಸ್ಸಲ್ಲ. ಇನ್ನೊಂದೆರಡು ವರ್ಷ ಕಾಯೋಣ. ಆಮೇಲೆ ನಾನು ಮದುವೆಯಾಗುವುದು ನಿನ್ನನ್ನೇ ಕಣ. ವಾಟ್? ಮದುವೆನಾ? ಒಟ್ಟಿಗೆ ಇರೋಕೆ ಮದುವೆನೇ ಆಗ್ಬೇಕಾ? ನಿನ್ನ ಕಂಡ್ರೆ ನನಗೆ ಇಷ್ಟ, ನನ್ನ ಕಂಡ್ರೆ ನಿನಗಿಷ್ಟ. ಒಟ್ಟಿಗೆ ಇರೋಕೆ ಏನು ಪ್ರಾಬ್ಲಮ್? ನೀನೇನು ಯಾರಾದರೂ ಏನಾದರೂ ಅನ್ಬಹುದು ಅಂತ ತಲೆ ಕೆಡಿಸಿಕೊಳ್ಳೋ ಜಾಯಮಾನದವಳಲ್ಲ. ನಾನಂತೂ ಬಿಡೋ, ನಿನಗೆ ಗೊತ್ತೇ ಇದೆ. ಒಟ್ಟಿಗೆ ಹಾಯಾಗಿರೋಣ ಪುಷ್ಪ. ಒಬ್ಬರನ್ನೊಬ್ಬರು ಅರ್ತಿಕೊಳ್ಳೋಕೆ ಇದಕ್ಕಿಂತ ಬೇಕಾ? ಮದುವೆನೇ ಆಗ್ಬೇಕಾ? ಅದೊಂದು ಬಂಧನ ಕಣೆ. ಆಮೇಲೆ ನಿಂಗೆ ನನ್ನ ಮೇಲೆ ಬೇಜಾರು ಬಂದರೆ ಏನು ಮಾಡ್ತೀಯಾ? ಡಿವರ್ಸ್ ಅದು ಇದು ಅಂತ ಲಾಯರ್ ಕಾಲ್ ಹಿಡಿತೀಯಾ? ಗೊಳ್ಳನೆ ನಕ್ಕಿದ್ದ. ಪುಷ್ಪಾಳಿಗೆ ಏನು ಹೇಳಬೇಕು ಅಂತಾನೆ ತೋಚದ ಪರಿಸ್ಥಿತಿ. ಅಂದರೆ ಮದುವೆ ಆಗದೆ ಒಟ್ಟಿಗೆ ಗಂಡ ಹೆಂಡತಿ ಥರ ಸಂಸಾರ ಮಾಡ್ಕೊಂಡಿರೋದಾ? ಏನು ಹೇಳ್ತಿದೀಯಾ ಅಂತ ಗೊತ್ತು ತಾನೇ ಕಾರ್ತಿ ನಿಂಗೆ? ನಾವೇನು ಅಮೇರಿಕನ್ಸಾ? ಇನ್ನೂ ಅಷ್ಟು ಹದಗೆಟ್ಟಿಲ್ಲ ಕಣೋ ನಮ್ಮ ಸಂಸ್ಕೃತಿ. ಏನು ಮಾತಾಡ್ತಿದ್ಯಾ ಅನ್ನೋ ಪರಿವೇನಾದ್ರೂ ಬೇಡವಾ ನಿಂಗೆ? ಮುಖವೆಲ್ಲ ಸಿಟ್ಟಿನಿಂದ ಕೆಂಪಾಗಿತ್ತು. ಕಂಪಿಸುತ್ತಿದ್ದಳು. ಹಾಗಿದ್ರೆ ನಿನಗೇನಾದರೂ ನನ್ನ ಮೇಲೆ ಸ್ವಲ್ಪ ದಿನ ಬಿಟ್ಟು ಬೇಸರ ಬಂದರೆ ನನ್ನ ಬಿಟ್ಬಿಡ್ತೀಯಾ? ಆಮೇಲೆ ನಾನೆಲ್ಲಿ ಹೋಗ್ಲಿ? ಅಪ್ಪ ಅಮ್ಮನಿಗೆ ಹೇಗೋ ಮುಖ ತೋರಿಸ್ಲಿ? ನಾನು ಮದುವೆನ ಗೌರವಿಸ್ತೀನಿ ಕಣೋ. ಅದೊಂದು ಪವಿತ್ರ ಬಾಂಧವ್ಯ, ಬಂಧನ ಅಲ್ಲ. ನಾವೇನೋ ಪಶುಗಳ, ಹೇಗೆ ಬೇಕೋ ಹಾಗಿರೋಕೆ? ಕೆನ್ನೆಗೊಂದು ಅಪ್ಪಳಿಸಿ ಹೋಗಿದ್ದಳು. ಕಾರ್ತಿಗೆ ದೊಡ್ಡ ಶಾಕ್. ಪುಷ್ಪ ಲಿವಿಂಗ್ ಟುಗೆದರ್ ಅಥವಾ ಲಿವ್ ಇನ್ ರಿಲೇಶಿಪ್ ಅನ್ನು ಹೀಗೆ ತೆಗೆದುಕೊಳ್ಳುತ್ತಾಳೆಂಬ ಎಳ್ಳಷ್ಟು ಸಂದೇಹವಿಲ್ಲದೆ ಅವಳ ಬಳಿ ಈ ವಿಷಯ ಪ್ರಸ್ತಾಪಿಸಿದ್ದ. ದೊಡ್ಡ ಭ್ರಮ ನಿರಾಸನವಾಗಿತ್ತು ಕಾರ್ತಿಗೆ. ಪುಷ್ಪಾಳನ್ನು ಮನದಲ್ಲಿಯೇ ಆರಾಧಿಸಿದ್ದ ಕಾರ್ತಿ. ಆದರೂ ಮದುವೆಗೆ ಕಾಂಪ್ರಮೈಸ್ ಆಗಲು ರೆಡಿ ಇರಲಿಲ್ಲ ಕಾರ್ತಿಕ್. ಮನದಲ್ಲಿಯೇ ರೋಧಿಸಿದ್ದ. ಆಮೇಲೆ ಎಂದೂ ಅವನು ಪುಷ್ಪಾಳನ್ನು ಭೇಟಿ ಆಗಲೇ ಇಲ್ಲ. ಅವನು ಪುಷ್ಪಾಳ ನೆನಪಿನಲ್ಲಿರುವಾಗಲೇ ಅವನ ಮನ ಪ್ರವೇಶ ಮಾಡಿದ್ದು ಸಾನ್ವಿಕಾ. ಆಫೀಸ್ ಪಾರ್ಟಿ ಒಂದರಲ್ಲಿ ಸುಂದರವಾದ ಮೈಮಾಟದ ಬೆಡಗಿ ಹೊಟ್ಟೆ ತುಂಬ ವೈನ್ ಕುಡಿದು ತೂರಾಡುವಾಗ ಅವಳನ್ನು ಹಿಡಿದು ಅಡ್ರೆಸ್ ಕೇಳಿ ಟ್ಯಾಕ್ಸಿ ಮಾಡಿಕೊಂಡು ಅವಳನ್ನು ಮನೆಯವರೆಗೂ ಬಿಟ್ಟು ಬಂದಿದ್ದ ಕಾರ್ತಿ. ಕುಡಿದ ಮತ್ತಿನಲ್ಲಿ ಅವಳಿರುವುದು ಹಾಸ್ಟೆಲ್ನಲ್ಲಿಯೋ ಅವಳ ಹತ್ತಿರದವರ್ಯಾರೂ ಇಲ್ಲಿ ಇಲ್ಲವೆಂದು ಅರ್ಥಕೊಂಡಿದ್ದ. ಕುಡಿದ ಮತ್ತಿನಲ್ಲಿರೋ ತನ್ನನ್ನು ಯಾವ ಅಡ್ವಾಂಟೇಜ್ ತೆಗೆದುಕೊಳ್ಳದೆ ಇಷ್ಟು ಸೇಫ್ ಆಗಿ ಮನೆ ಮುಟ್ಟಿಸಿದ್ದಕ್ಕೆ ಥ್ಯಾಂಕ್ಸ್ ಕೂಡ ಹೇಳಲಾಗಲಿಲ್ಲವೆಂದು ಕಾಫಿಗೆ ಆಹ್ವಾನಿಸಿದ್ದಳು ಸಾನ್ವಿಕಾ. ಕಾರ್ತಿ ಒಬ್ಬ ಜೆಂಟಲ್ಮ್ಯಾನ್ ಎಂಬುದನ್ನು ಅರಿತುಕೊಂಡಿದ್ದಳು. ಮಾತೆಲ್ಲ ಮುಗಿದು ಎಷ್ಟು ಓಪನ್ ಮನುಷ್ಯ ಎಂದು ಕಾರ್ತಿನ ಗುಣಕ್ಕೆ ಮಾರು ಹೋದ ಸಾನ್ವಿಕಾ ಅಲ್ಲಿಯೇ ಕಾರ್ತಿನ ಬರಸೆಳೆದು ಒಂದು ದೀರ್ಘ ಚುಂಬನವಿಟ್ಟು ಅಲ್ಲಿಂದ ಸರಸರನೆ ನಡೆದು ಹೋಗಿದ್ದಳು. ಕಾರ್ತಿಗೆ ಆಶ್ಚರ್ಯ. ನಾನು ಮಾಡಿದ್ದು ಒಂದು ಸಣ್ಣ ಕೆಲಸ. ಆ ಕೆಲಸಕ್ಕೆ ಸಾನ್ವಿಕಾ ವರ್ತಿಸಿದ ರೀತಿ? ಆದರೂ ಏನೂ ಆಗದೆ ಇರುವಂತೆ ಸಾನ್ವಿಕಾ ಸಿಕ್ಕಾಗ ಹಾಯ್ ಹೇಳಿದ್ದ. ಪದೇ ಪದೇ ಇಬ್ಬರ ಭೇಟಿ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರಿತುಕೊಳ್ಳುವಂತೆ ಮಾಡಿದ್ದು. ಸಾನ್ವಿಕಾ ಸಾಂಪ್ರದಾಯಸ್ಥ ಕುಟುಂಬದಿಂದ ಬಂದವಳು. ಅದೇ ಸಂಪ್ರದಾಯ ಅವಳ ಉಸಿರು ಕಟ್ಟಿಸುತ್ತಿತ್ತು. ಕಾರ್ತಿನ ವಿಚಾರಧಾರೆಗೆ ಮನಸೋತಿದ್ದಳು. ಒಂಥರ ಥ್ರಿಲ್ ಬಯಸೋ ಹುಡುಗಿ. ಯಾವುದಕ್ಕೂ ಜಾಸ್ತಿ ತಲೆ ಕೆಡಿಸಿಕೊಳ್ಳದ ಮನೋಭಾವ. ದುಡುಕು ಸ್ವಭಾವದ ಸಾನ್ವಿಕಾ
ಕಾರ್ತಿನ ಗುಣಕ್ಕೆ ಅತಿ ಕಡಿಮೆ ಸಮಯದಲ್ಲಿಯೇ ಮಾರು ಹೋಗಿದ್ದಳು. ಅವನೇನು ಹೇಳಿದರೂ ಕೇಳು ಸ್ಥಿತಿಯಲ್ಲಿ ಇದ್ದ ಸಾನ್ವಿಗೆ ಒಟ್ಟಿಗೆ ಬದುಕು ಸಾಗಿಸುವುದರ ಹಿನ್ನೆಲೆ ಅಥವಾ ಮುಂದಿನದ್ದರ ಬಗ್ಗೆ ಎಳ್ಳಷ್ಟು ಜ್ಞಾನವಿರಲಿಲ್ಲ. ಅದನ್ನು ಅವಳು ಯೋಚಿಸಲೂ ಇಲ್ಲ. ಈಗ ಅವಳ ಕನಸು ಕಾರ್ತಿ. ಅವನನ್ನು ಮನಸಾರೆ ಬಯಸಿ ಒಂದಿನ ಹಾಸ್ಟೆಲ್ ಬಿಟ್ಟು ಕಾರ್ತಿನ ಫ್ಲ್ಯಾಟ್ಗೆ ಬಂದಿಳಿದಳು. ನೋಡು ಹನಿ, ಯಾವುದೇ ಕಾಂಪ್ಲಿಕೇಶನ್ ಆಗೋದು ಬೇಡ ಅಂತ ಇಷ್ಟು ರೂಲ್ಸ್ ಮಾಡಿದ್ದೀನಿ. ನಿನಗೊಪ್ಪಿಗೆ ಆದರೆ ಒಟ್ಟಿಗೆ ಇರೋಣ. ನಾನು ನೀನು ಇಬ್ಬರು ಒಂದೇ ಈ ಮನೆಯಲ್ಲಿ. ತೆಗೆದುಕೋ. ಒಂದು ದೊಡ್ಡ ಹಾಳೆ ಇತ್ತು ಅವನ ಕೈಯಲ್ಲಿ. ಏನಿರಬಹುದು ಅದರಲ್ಲಿ? ಹಾಗಿದ್ದರೆ ಆ ಲೀಸ್ನಲ್ಲಿ ಇದ್ದದ್ದಾದ್ರೂ ಏನು? ಕೆಲವು ಷರತ್ತುಗಳನ್ನು ಹಾಕಿದ್ದ. ಸಾನ್ವಿ ಕಾರ್ತಿನ ಜೊತೆ ಇರೋವರೆಗೂ ಬೇರೆ ಬಾಯ್ ಫ್ರೆಂಡ್ಸ್ಗಳನ್ನು ಇಟ್ಟಿಕೊಳ್ಳೋ ಹಾಗಿಲ್ಲ. ಮನೆಯ ಬಾಡಿಗೆಯನ್ನು ವಿಭಾಗಿಸಿದ್ದ. ಮನೆಗೆ ಏನನ್ನು ತರಬೇಕೆಂದು ಇಬ್ಬರ ಅನುಮತಿ ಬೇಕಿತ್ತು. ಒಬ್ಬರ ಸ್ವಾತಂತ್ರ್ಯವನ್ನು ಇನ್ನೊಬ್ಬರು ಪ್ರಶ್ನಿಸೋ ಹಾಗಿಲ್ಲ. ದೇಹ ಸಂಬಂಧ ಮಾಡಬೇಕು ಎಂದರೆ ಇಬ್ಬರ ಸಹಕಾರವೂ ಇರಬೇಕು. ಅಕಸ್ಮಾತಾಗಿ ಏನಾದರೂ ಹೆಚ್ಚು ಕಮ್ಮಿ ಆಗಿ ಸಾನ್ವಿ ಪ್ರೆಗ್ನೆಂಟ್ ಆದರೆ ಅದಕ್ಕೆ ಕಾರ್ತಿಕ್ ಜವಾಬ್ದಾರನಲ್ಲ. ಓ ಮೈ ಗಾಡ್! ಅರಿವಿಲ್ಲದಂತೆ ಬಂತು ಸಾನ್ವಿಯ ಬಾಯಲ್ಲಿ. ಒಬ್ಬರ ಅಭಿಪ್ರಾಯವನ್ನು ಇನ್ನೊಬ್ಬರ ಮೇಲೆ ಹೇರೋ ಹಾಗಿಲ್ಲ. ಇವರಿಬ್ಬರನ್ನು ಬಿಟ್ಟರೆ ಬೇರೆ ಯಾರ ಸ್ನೇಹಿತರು ಮನೆಗೆ ಬರೋ ಹಾಗಿಲ್ಲ. ಯಾರು ಯಾವಾಗ ಬೇಕಾದರೂ ಒಬ್ಬರನ್ನೊಬ್ಬರು ಬಿಡಬಹುದು. ಯಾಕೆ ಏನು ಅಂತ ಅಧಿಕಾರ ಚಲಾಯಿಸೋ ಹಾಗಿಲ್ಲ. ಇವರಿಬ್ಬರು ಅವರದೇ ಆದ ಸ್ಪೇಸ್ ಬೇಕು. ಮುಖ್ಯವಾಗಿ ಮದುವೆ ಸಂಬಂಧವನ್ನು ಪ್ರಸ್ತಾಪಿಸೋ ಹಾಗಿಲ್ಲ. ಸಾನ್ವಿಕಾ ಇದ್ಯಾವುದನ್ನು ಊಹಿಸಿಯೇ ಇರಲಿಲ್ಲ. ಇನ್ಫ್ಯಾಕ್ಟ್ ಅವಳಿಗೆ ಈ ಥರದ ಒಂದು ಸನ್ನಿವೇಶವನ್ನು ಎದುರಿಸುತ್ತೇನೆಂಬ ಕಿಂಚಿತ್ ಅರಿವು ಇರಲಿಲ್ಲ. ಲಿವಿಂಗ್ ಟುಗೆದರ್ ಆಫರ್ ಕಾರ್ತಿನಿಂದ ಬಂದಾಗ ಕಾರ್ತಿನ ತೋಳತೆಕ್ಕೆಯಲ್ಲಿ ತನ್ನನ್ನು ತಾನು ಕಲ್ಪಿಸಿಕೊಂಡಳೇ ವಿನಃ ಈ ಥರದ ಷರತ್ತುಗಳನ್ನು ಕಾರ್ತಿ ಆಕೆಯಾನು ಎಂಬ ಸಣ್ಣ ಸಂಶಯವೂ ಅವಳಿಗೆ ಬಂದಿರಲಿಲ್ಲ. ಒಂದು ಸಲ ಅವಾಕಾದವಳೆ ಚೇತರಿಸಿಕೊಂಡು ಜೋರಾಗಿ ನಗತೊಡಗಿದಳು. ಏನು ಇದೆಲ್ಲ? ಇಷ್ಟೊಂದು ಲೆಕ್ಕಾಚಾರ ಹಾಕಿಬಿಟ್ಟಿದ್ದೀಯಾ? ನೋ ಅನಿ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನಗ್ಬೇಡ. ಈಗಲೂ ನಿನಗೆ ಸಮಯ ಇದೆ. ಬೇಡ ಅಂದರೆ ನನ್ನ ಒತ್ತಾಯವೇನಿಲ್ಲ. ನಿನಗೆ ಇಷ್ಟ ಬಂದ ಕಡೆ ಇರಬಹುದು. ನನ್ನ ಜೊತೆ ಇರು ಅಂತ ನಾನೇನು ಬಲವಂತ ಮಾಡಲ್ಲ. ಸರಿಯಾಗಿ ವಿಚಾರ ಮಾಡಿ ನಿರ್ಧಾರ ತೆಗೆದುಕೋ. ನಾನು ಸ್ನಾನ ಮಾಡಬೇಕು. ಸ್ವಲ್ಪ ಹೊತ್ತಿಗೆ ಬಂದೆ. ತನ್ನ ಟವಲ್ ಎತ್ತಿಕೊಂಡು ಬಾತ್ರೂಮ್ ಕಡೆ ಹೆಜ್ಜೆ ಹಾಕಿದ ಕಾರ್ತಿ. ಸಾನ್ವಿಕಾ ಕಾರ್ತಿನ ಮೋಹಕ್ಕೆ ಎಷ್ಟು ಬಲಿಯಾಗಿದ್ದಾಳೆಂದರೆ ಅವಳಿಗೆ ಇದ್ಯಾವುದೋ ದೊಡ್ಡ ವಿಷಯ ಅನ್ನಿಸಲೇ ಇಲ್ಲ. ಇಷ್ಟೇನಾ? ಕರೆಕ್ಟಾಗೇ ಹೇಳಿದಾನಲ್ಲ. ನನ್ನಿಂದ ಅವನಿಗೆ, ಅವನಿಂದ ನನಗೆ ತೊಂದರೆ ಆಗದೇ ಇದ್ರೆ ಆಯ್ತು ಅಷ್ಟೇ. ನಿನ್ನ ಬಿಡಲ್ಲ ಕಣೋ. ಕೂಗುತ್ತಾ ಬಾತ್ರೂಮ್ ಕಡೆ ನಡೆದಳು ಸಾನ್ವಿಕಾ. ಹಿಂದಿನದು, ಮನೆಯದ್ದು, ಅಪ್ಪ ಅಮ್ಮ ನೆನಪಾದೊಡನೆ ಮನಸ್ಸೆಲ್ಲ ಯಾಕೋ ಭಾರವೆನಿಸಿತು. ತಟಕ್ಕನೆ ಸಾನ್ವಿ ನೆನಪಾದಳು. ಸೀಟಲ್ಲಿ ಕೂತ ಮೇಲೆ ನೋಡು, ನಿನ್ನ ಪಾಕೆಟಲ್ಲಿ ಏನೋ ಇಟ್ಟಿದ್ದೀನಿ ಎಂದಿದ್ದಳಲ್ವಾ? ಏನಿರಬಹುದು? ಕುತೂಹಲದಿಂದ ಜೇಬೆಲ್ಲ ತಡಕಾಡಿದ. ಉದ್ದನೆಯ ಲೀಸ್ಟ್. ಬರೀ ಕಾಸ್ಮೆಟಿಕ್ಸ್, ಪರ್ಫ್ಯೂಮ್ಗಳಿಂದ ತುಂಬಿ ಹೋಗಿತ್ತು. ತಲೆಯ ಮೇಲೆ ಕೈ ಹೊತ್ತು ಕುಳಿತ. ಅಬ್ಬಾ, ಈ ಹೆಂಗಸರೆಲ್ಲ ಯಾಕೆ ಹೀಗೆ? ಮೇಕಪ್ ಇಲ್ಲದೆ ಇರೋಕ್ಕಾಗಲ್ವೇ ಇವರಿಗೆ? ಯಾಕೆ ಬಾಹ್ಯ ಸೌಂದರ್ಯಕ್ಕೆ ಅಷ್ಟು ಬೆಲೆ ಕೊಡ್ತಾರೆ? ಅಮ್ಮ ನೆನಪಾದ್ರು. ಸ್ವಚ್ಛನೆಯ ಮುಖದಲ್ಲೊಂದು ಪುಟ್ಟದಾದ ಬಿಂದಿ. ಎಷ್ಟು ಲಕ್ಷಣವಾಗಿದ್ದಾರೆ ಅಮ್ಮ. ಅವರು ಕನ್ನಡಿಯ ಮುಂದೆ ಗಂಟೆಗಟ್ಟಲೆ ಕುಳಿತು ಕಾಲಹರಣ ಮಾಡಿದ್ದೆಂದು ನೋಡಿಲ್ಲ. ಆದರೆ ಸಾನ್ವಿ ಬೇಕು ಅಂತಲೇ ಬೆಡ್ರೂಮ್ನ ಮೂರೂ ಬದಿಗೂ ಉದ್ದನೆಯ ಮಿರರ್ಗಳು. ಮಾತನಾಡುವಾಗೂ ಕನ್ನಡಿ ನೋಡ್ತಾಳೆ. ನಗು ಬಂತು ಕಾರ್ತಿಗೆ. ಕೆಲವೊಂದನ್ನೆಲ್ಲ ಪ್ರಶ್ನಿಸುವ ಜಾಯಮಾನದವನಲ್ಲ ಕಾರ್ತಿ. ಕೆಲವೊಮ್ಮೆ ಸಾನ್ವಿಳ ಪ್ರೀತಿ ಅತಿ ಅನ್ನುವಷ್ಟು ಹೆಚ್ಚುತ್ತಿತ್ತು. ಎಷ್ಟೋ ಸಲ ನಿಯಮವನ್ನು ಜ್ಞಾಪಿಸಬೇಕೆನ್ನುವಷ್ಟರ ಮಟ್ಟಿಗೆ ಹೋಗಿದ್ದಾಳೆ ಸಾನ್ವಿ. ಸಾವಕಾಶವಾಗಿ ಹೊಂದಿಕೊಳ್ಳಲಿ ಎಂದು ಬಿಟ್ಟಿದ್ದಾನೆ. ತಾನೆಲ್ಲಿಗೆ ಹೋದರೂ ಅವಳಿಗೆ ವರದಿ ಒಪ್ಪಿಸಬೇಕು. ಹೆಚ್ಚಾಗಿ ಹೆಂಗಸರು ಸಹ ಉದ್ಯೋಗಿಗಳ ಬಗ್ಗೆ ವಿಚಾರಿಸ್ತಾಳೆ. ಕಾರ್ತಿಗೇಕೋ ಅದು ಇಷ್ಟವಾಗಲ್ಲ. ತುಂಬ ಸಂಶಯದ ಸ್ವಭಾವ ಅನ್ನಿಸುತ್ತಿತ್ತು ಒಮ್ಮೊಮ್ಮೆ. ಮನೆಯಲ್ಲಿರುವಷ್ಟು ಹೊತ್ತು ಸದಾ ತನ್ನನ್ನಂಟಿಕೊಂಡೇ ಇರ್ತಾಳೆ. ತುಂಬ ಮಾತಾಡ್ತಾಳೆ. ಅವಳದ್ದನ್ನೇ ಕೇಳಬೇಕು. ಅವಳ ಸೌಂದರ್ಯವನ್ನು ಹೊಗಳಬೇಕು. ಸಂಬಂಧದಲ್ಲಿ ಇವೆಲ್ಲ ಇರುತ್ತೆ ಅನ್ನೋದೇ ಗೊತ್ತಿಲ್ಲ ಕಾರ್ತಿಗೆ. ಅವನ ಪ್ರಕಾರ ಲಿವಿಂಗ್ ಟುಗೆದರ್ ಅಂದರೆ ಪ್ರಣಯ ಪಕ್ಷಿಗಳ ಹಾಗೆ ಯಾವುದೇ ನಿರ್ಬಂಧವಿಲ್ಲದೆ ಜೀವನ ಸಾಗಿಸೋದು. ಆದಷ್ಟು ಬದುಕನ್ನು ಆಸ್ವಾದಿಸೋದು.
ಕೆಲವೆಲ್ಲ ಮನುಷ್ಯನಿಗೆ ಹುಟ್ಟಿನಿಂದಲೇ ಬರುತ್ತದೆ ಎಂಬ ಸತ್ಯವನ್ನು ಅರಿಯದೇ ಹೋಗಿದ್ದ. ಮನುಷ್ಯ ಸಂಘಜೀವಿ, ಭಾವನೆಗಳ ಜೀವನದ ಮೂಲಾಧಾರ ಎಂಬ ಕಿಂಚಿತ್ ತಿಳುವಳಿಕೆಯೂ ಇರಲಿಲ್ಲ. ದೇಹ ಒಂದೇ ಪ್ರಧಾನ, ಮನಸ್ಸು ದೇಹಕ್ಕೆ ತಲೆಬಾಗತ್ತೆಂಬ ಮೂಢನಂಬಿಕೆ ಹೊಂದಿದ್ದ. ಮನುಷ್ಯನ ಮನಸ್ಸೆಷ್ಟು ಬಲಾಢ್ಯ ಎಂಬ ಸತ್ಯದ ಅರಿವಾಗಬೇಕಿತ್ತು ಕಾರ್ತಿಗೆ. ಜಗತ್ತಿನ ಯಾವ ಹೆಂಗಸರನ್ನು ಅಮ್ಮನೊಂದಿಗೆ ಹೋಲಿಸಿಕೊಳ್ಳಲಾರ. ಅದೇನೋ ಅಮ್ಮ ಸ್ವತಂತ್ರವಿಲ್ಲದೆ ಕೊರಗಿನ ಜೀವನವನ್ನು ಸವೆಸಿದ್ದಾಳೆಂಬ ಭ್ರಮೆಯಲ್ಲಿಯೇ ಬದುಕಿದ್ದ. ಮದುವೆ ಎಂಬುವುದೊಂದು ಪವಿತ್ರ ಬಂಧನ. ಅದು ದೇಹ ಮಾತ್ರವಲ್ಲ, ಮನಸ್ಸನ್ನು ಒಗ್ಗೂಡಿಸುವ ಒಂದು ಬಲವಾದ ಶಕ್ತಿ, ಸತ್ಯ ಎಂಬುವುದನ್ನು ಅರಿಯದೇ ಹೋಗಿದ್ದ. ದೇಹದ ಬಯಕೆ ಪ್ರಕೃತಿಯ ಕೊಡುಗೆ, ಅದಕ್ಕೊಂದು ವಿರುದ್ಧ ಲಿಂಗದ ಅವಶ್ಯಕತೆಯನ್ನು ಕಂಡಿದ್ದಾನೆ ಹೊರತು ಬೇರೆ ಯಾವ ಕೆಲಸಕ್ಕೂ ಇನ್ನೊಬ್ಬರ ಅವಶ್ಯಕತೆ ಮನುಷ್ಯನಿಗೆ ಬರಲಾರದೆಂಬ ಭ್ರಮೆಯಲ್ಲಿ. ಇದೇನು ಕಾರ್ತಿನ ಪೆದ್ದುತನವ ಅಥವಾ ಜಾಣೆಯ? ಓದಿನಲ್ಲಿ ಮುಂದಿದ್ದ ಕಾರ್ತಿ ಜೀವನದ ಮೌಲ್ಯಗಳನ್ನು ಅರಿಯಲು ಸೋತನೆ. ಇಂದಿನ ಸರ್ವೆ ಪ್ರಕಾರ ಜಗತ್ತಿನಲ್ಲಿ 60% ಜನರು ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ನಲ್ಲಿ ಇರ್ತಾರಂತೆ. ಮೊದಲೆಲ್ಲ 20% ಜನರು ಇದ್ದರಂತೆ. ಇನ್ನೊಂದು ವಿಷಯ ಇಲ್ಲಿ ಹೇಳಲೇಬೇಕು. ನಿಮಗೆಲ್ಲ ಗೊತ್ತಿರೋ ಹಾಗೆ ಸ್ವಲ್ಪ ಹಳೆಯ ಜನರು, ಅಂದರೆ 60ರಲ್ಲಿ ಅಥವಾ 70ರ ದಶಕದಲ್ಲಿ ಹುಟ್ಟಿರೋರು ಝೆನೆಕ್ಸ್, 80ರಿಂದ 95ರ ದಶಕದಲ್ಲಿ ಹುಟ್ಟಿದವರು ಝೆನ್ ವೈ ಅಥವಾ ಅವರನ್ನು ಮಿಲೇನಿಯಲ್ಸ್ ಎಂದು ಕರೀತಾರೆ. 96ರಿಂದ 2012ನೇ ದಶಕದಲ್ಲಿ ಹುಟ್ಟಿದವರು ಝೆನ್ ಝೆಡ್ ಜನರು. ಇದೆಲ್ಲ ಪ್ರತಾಪ ಇಲ್ಲಿ ಹೇಗೆ ಅಂತೀರಾ? ನಾವೇನು ಜನರೇಷನ್ ಗ್ಯಾಪ್ ಅಂತ ಕರಿತೀವೋ ಇದೇ ಅದು. ಜಗತ್ತು ಬದಲಾದಂತೆಲ್ಲ ಮನುಷ್ಯನ ಹುಟ್ಟುಗುಣಗಳು, ಅವನ ಪರಿಸರ ಎಲ್ಲ ಬದಲಾಗ್ತಾ ಹೋಗ್ತವೆ. ಅವನ ಯೋಚನಾ ಲಹರಿ ಬದಲಾದಂತೆಲ್ಲ ಸುತ್ತಮುತ್ತ ವಾತಾವರಣಗಳು ಬದಲಾಗ್ತವೆ. ಒಂಥರ ವೈಸ್ ವರ್ಸ. ಚೇರು ಏರ್ಪೋರ್ಟಿಂದ ಸೀದಾ ಹೋಟೆಲ್ಗೆ ಹೋದವನೇ ಸ್ನಾನ ಮಾಡಿ ಮಲಗಿದವನಿಗೆ ಎಷ್ಟೊತ್ತಾದರೂ ಎಚ್ಚರವೇ ಇಲ್ಲ. ಜೆಟ್ಲಾಗ್ ಬೇರೆ. ಒಮ್ಮೆಲೆ ಎಚ್ಚರವಾಯಿತು. ಈಗೆಲ್ಲ ಕಣ್ಣು ಮುಚ್ಚಿ ತೆರೆದರೆ ಮೊದಲು ನೋಡುವುದು ಫೋನನ್ನ. ಅದು ಸಿಗಲಿಲ್ಲವೆಂದರೆ ಏನೋ ಕಳೆದುಕೊಂಡ ಹಾಗೆ. ಓ ಮೈ ಗಾಡ್. 12 ಕಾಲ್ ಮಾಡಿದ್ದಳು ಸಾನ್ವಿ, 25 ಮೆಸೇಜ್ಗಳು. ತಲೆ ಬಿಸಿಯಾಯಿತು ಕಾರ್ತಿಗೆ. ಮರ್ತಿದ್ದೇನೆಂದು ಹೇಳಿ ಮತ್ತೇನೋ ತರೋಕೆ ಹೇಳಿದ್ದ ಮೆಸೇಜ್, ಯಾಕೆ ಒಂದು ಕಾಲ್ ಮಾಡಿಲ್ಲ ನೀನು ಅನ್ನೋ ಮೆಸೇಜ್ಗಳು. ಇದಕ್ಕೆ ಹೀಗೆ ಆಡ್ತಾಳೆ? ಸಾನ್ವಿಲ ಜೊತೆ ಇರಲಾರಂಭಿಸಿ ಹೆಚ್ಚು ಕಡಿಮೆ 1 ವರ್ಷವಾಗಿತ್ತಷ್ಟೆ. ಯಾಕೋ ಇತ್ತೀಚೆಗೆ ಅವಳದ್ದೆಲ್ಲ ಅತಿ ಅನ್ನಿಸುತ್ತಿತ್ತು ಕಾರ್ತಿಗೆ. ನಾನು ಫ್ಲೈಟ್ನಲ್ಲಿ ಇರಬಹುದು, ನನಗೂ ಆಯಾಸವಾಗುತ್ತೆ ಅನ್ನೋ ಪರಿಜ್ಞಾನ ಬೇಡವೇ ಇವಳಿಗೆ? ಆತುರಗಾರ್ತಿ. ಛೇ, ನಿನಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ಅನ್ನೋ ಮೆಸೇಜ್ಗಳು. ಸಿಟ್ಟು ಬಂತು ಕಾರ್ತಿಗೆ. ದಡಕ್ಕನೆ ಎದ್ದವನೇ ಸಾನ್ವಿಗೆ ಕಾಲ್ ಮಾಡೋಣ ಅಂದುಕೊಂಡವನು, ಬೇಡ, ಇನ್ನೂ ಬೆಳಗಿನ ಜಾವ 5 ಗಂಟೆ, ಮಲಗಿರ್ತಾಳೆ. ಬಂದ ಸಿಟ್ಟನ್ನು ಅವಡುಗಚ್ಚಿ ನುಂಗಿದ. ತನ್ನ ಲ್ಯಾಪ್ಟಾಪ್ ಹೊರತೆಗೆದವನೇ ಮರುದಿನದ ಶೆಡ್ಯೂಲ್ ನೋಡಿಕೊಂಡ. ಹೋ, ಇನ್ನೂ ಬೇಕಾದಷ್ಟು ಸಮಯವಿದೆಯಲ್ಲ, ಹೇಗೆ ಹೊತ್ತು ಕಳೆಯಲಿ? ಆಗಲೇ ನೆನಪಾಗಿದ್ದು ಅಜಯ್. ಹೋ, ಅಜಯ್ ಇರೋದು ಬೋಸ್ಟನಲ್ಲೇ ಅಲ್ವಾ? ನೆನಪಾದೊಡನೆಗೆ ಕಾಲ್ ಮಾಡಿದ್ದ ಅಜಯ್ನಿಗೆ. ಹೇ ಡ್ಯೂಡ್, ಹೌ ಆರ್ ಯು? ಅತ್ತಲಿಂದ ಅಜಯ್ ಸಂತೋಷದಿಂದ ಉತ್ತರಿಸಿದ. ಇಂಜಿನಿಯರಿಂಗಲ್ಲಿ ಬೆಸ್ಟ್ ಬಡೀಸ್ ಅವರಿಬ್ಬರು. ಕಾರ್ತಿ ಆಗಾಗ ಅಮೇರಿಕಕ್ಕೆ ಬಂದರೂ ಬೋಸ್ಟನ್ಗೆ ಬರೋದು ಕಡಿಮೆ. ಬಂದಾಗಲೂ ಕೆಲವೊಮ್ಮೆ ಅರ್ಜೆಂಟ್ ಅಂದು ಭೇಟಿಯಾಗದೆ ಹೋಗಿದ್ದ. ಆವಾಗವಾಗ ಫೋನ್ನಲ್ಲಿ ಸಂಭಾಷಿಸುತ್ತಿದ್ದರಷ್ಟೆ. ಆದರೆ ಜಾಬ್ ಸಿಕ್ಕಿ ಇಲ್ಲಿ ಬಂದು ಅಜಯ್ ಸೆಟ್ಲ್ ಆದ ಮೇಲೆ ಇದೇ ಮೊದಲನೆಯ ಭೇಟಿ. ಅಮೇರಿಕಾದ ಆಫರ್ ಬಂದಾಗಲೇ ಮನೆಯವರು ಮದುವೆ ಮಾಡಿ ಕಳಿಸಿದ್ದರು ಅಜಯ್ನನ್ನು. ಅವರಿಗೂ ಹೆದರಿಕೆ ಇರುತ್ತೆಯಲ್ಲವೇ? ಬಿಳಿಯ ಹೆಂಡತಿಯನ್ನು ಕಟ್ಟುಕೊಂಡರೆ ಏನ್ ಗತಿ ಅಂತ. ಮದುವೆಗೆ ಕಾರ್ತಿಗೂ ಕರೆದಿದ್ದ, ಆದರೆ ಇವನಿಗೆ ಹೋಗಲಾಗಲಿಲ್ಲ. ಇಬ್ಬರು ಪರಸ್ಪರ ಮಾತನಾಡಿಕೊಂಡ ಮೇಲೆ ಸಾಯಂಕಾಲದ ಭೇಟಿ ನಿರ್ಧಾರ ಮಾಡಿದರು. ಇಬ್ಬರು ಒಬ್ಬರನ್ನೊಬ್ಬರು ನೋಡಲು ಉತ್ಸುಕರಾಗಿದ್ದರು. ಅಜಯ್ ಬಂದವನೇ ಕಾರ್ತಿನ ಬಿಗಿದಪ್ಪಿದ. ಮ್ಯಾನ್, ಲುಕ್ ಅಟ್ ಯು, ಹಾಗೆ ಇದೆಯಲ್ಲೋ, ಹ್ಯಾಂಡ್ಸಮ್ ಗಾಯ್. ಕಾರ್ತಿನನ್ನು ಹೊಗಳಿದ್ದ ಅಜಯ್. ನೀನೇನು ಹೀಗಾಗ್ಬಿಟ್ಟಿದ್ಯಾ? ಮೊದಲಿನ ಅಜಯ್ ಅಲ್ಲವೇ ಅಲ್ಲ. ಅಜಯ್ ನೋಡಲು ಸುರಸುಂದರನಲ್ಲದಿದ್ದರೂ ಕಳೆಕಳೆಯಾಗಿದ್ದ. ಫಿಸಿಕಲ್ಲಿ ಫಿಟ್ ಇದ್ದವನು. ಈಗ ಹೊಟ್ಟೆ ಬಂದು ಕೂದಲೆಲ್ಲ ತೆಳ್ಳಗಾಗಿದ್ದ. ಮಧ್ಯವಯಸ್ಕರಂತೆ ಕಾಣ್ತಿದ್ದ. ಹಾ ಕಣೋ, ಸಿಕ್ಕಾಪಟ್ಟೆ ಕೆಲಸ. ನಿನಗೆ ಗೊತ್ತಲ್ಲ, ವರ್ಕ್ ಪ್ರೆಷರ್ ಜೊತೆಗೆ ಗಾನುಗೆ 1.5 ವರ್ಷ ಆಯ್ತಷ್ಟೆ. ಮಲ್ಗಲ್ಲ ಕಣೋ ರಾತ್ರಿ ಅವಳು. ಹಾಗಾಗಿ ನಮಗೂ ನಿದ್ದೆ ಇಲ್ಲದಂತಾಗಿದೆ.
ಸಂಸಾರ ತಾಪತ್ರಯ ಕಣೋ, ದೊಡ್ಡದಾಗಿ ನಗೆಯಾಡಿದ ಅಜಯ್. ಕಾರ್ತಿ ಮಾತ್ರ ಅಜಯ್ನನ್ನು ನೋಡಿದವನೇ ಅವಾಕ್ಕಾದ, ನಿಟ್ಟಿಸಿರು ಬಿಟ್ಟ. ಅದಿರ್ಲಿ, ನೀನೇಗಿದೆಯಾ ಅಂತ ಹೇಳೋ. ಹೇಗಿದೆ ನಿನ್ನ ಮಾಡ್ರನ್ ಲೈಫ್? ನೀನು ಬಿಡು ಜೋಕುಮಾರ, ಎಲ್ಲ ಅನುಭವಿಸ್ತೀಯಾ? ಕಣ್ಣು ಹೊಡೆದ ಅಜಯ್. ಅದಕ್ಕೆ ನಾನು ಮದುವೆ ಆಗಿಲ್ಲ ಕಣೋ. ಇದೆಲ್ಲ ನನ್ನ ಕೈಲಿ ನಿಭಾಯಿಸೋಕೆ ಆಗಲ್ಲಪ್ಪ. ಲಾಸ್ಟ್ ಟೈಮ್ ಕಾಲ್ ಮಾಡಿದ್ದಾಗ ನೀನು ಹೇಳಿದ್ದೆ ಮಗಳು ಹುಟ್ಟಿದ್ದ ವಿಷಯ. ಹೋ, ಆಗಲೇ 1.5 ವರ್ಷನಾ? ಹೀಗೆ ಕಳೆಯುತ್ತೆ ಸಮಯ ಗೊತ್ತೇ ಆಗಲ್ಲ ಕಣೋ. ಪರಸ್ಪರ ಸುಖ ದುಃಖಗಳನ್ನು ಹಂಚಿಕೊಂಡರು ಸ್ನೇಹಿತರಿಬ್ಬರು. ಆದರೆ ಕಾರ್ತಿಕ್ ಗಮನಿಸಿದ ಹಾಗೆ ರೂಪ ಬದಲಾದರೂ ಅಜಯ್ ಮೊದಲಿನಂತೆಯೇ ಚುರುಕಾಗಿ ಚಿಲುಮೆಯಂತೆ ಇದ್ದ. ಮೊದಲಿನಿಂದಲೂ ಹಾಗೆ ಅವನು ಎನರ್ಜೆಟಿಕ್ ಮನುಷ್ಯ. ಮಾತು ಮಾತಿಗೂ ಮತ್ತೆ ಹೆಂಡತಿ ಮಗಳ ಬಗ್ಗೆ ಮಾತಾಡ್ತಿದ್ದ. ಅವರ ಬಗ್ಗೆ ಅವನಿಗಿರೋ ಪ್ರೀತಿ ಕಾಳಜಿ ಕಂಡು ಖುಷಿಯಾಗಿತ್ತು ಕಾರ್ತಿಗೆ. ಹೆಂಡತಿಯ ಬಗೆಗೆ ಹೇಳುವಾಗಲಂತೂ ತುಂಬ ಹೆಮ್ಮೆಯಿಂದ ಅವಳು ಮನೆ ಮಗಳನ್ನು ನಿಭಾಯಿಸೋ ರೀತಿ, ತಾನು ವಾರಗಟ್ಟಲೆ ಇಲ್ಲದಿದ್ರೂ ಪರದೇಶದಲ್ಲಿ ಹೇಗೆ ನಿಭಾಯಿಸ್ತಾಳೆ ಎಲ್ಲವನ್ನೂ ವಿಸ್ತಾರವಾಗಿ ಹೇಳಿಕೊಂಡಿದ್ದ. ಅಷ್ಟರಲ್ಲೇ ಅಜಯ್ನಿಗೆ ಹೆಂಡತಿಯಿಂದ ಕಾಲ್ ಬಂದಿತ್ತು. ಓಕೆ ರಾಧಾ, ಈಗಲೇ ಬಂದೆ ಕಣೆ. ಹೇಳ್ತೀನಿ ಎಂದು ಕಾಲ್ ಕಟ್ ಮಾಡಿದ ಅಜಯ್. ಕಾರ್ತಿನ ಕಣ್ಣು ಕಿರಿದಾಗಿತ್ತು. ಏನು, ತನ್ನ ಫ್ರೆಂಡ್ಸ್ಗಳ ಜೊತೆ ಸ್ವಲ್ಪ ಹೊತ್ತು ಕಳೆಯೋ ಸ್ವತಂತ್ರವೂ ಇಲ್ಲವೇ ಇವನಿಗೆ? ಆಗಲೇ ಇವನ ಹೆಂಡತಿ ಕಾಲ್ ಮಾಡ್ತಿದ್ದಾಳಲ್ಲ. ಅದಕ್ಕೆ ಮದುವೆ ಬಂಧನವೆನ್ನೋದು. ಒಮ್ಮೆ ಆ ಬಂಧನಕ್ಕೆ ಸಿಕ್ಕಿ ಹಾಕಿಕೊಂಡಲ್ಲಿ ಜೀವನ ಪೂರ್ತಿ ನೆರಳಾಟ. ಮುಖ ಸೊಟ್ಟಗೆ ಮಾಡಿದ ಕಾರ್ತಿ. ಯಾಕೋ ಗಾನೋಮ ಬಿಸಿಯಾಗಿದೆಯಂತೆ ಕಣೋ. ರಾಧಾ ಕಾಲ್ ಮಾಡಿದ್ಲು. ನಿನ್ನನ್ನು ಕರೆದುಕೊಂಡು ಬಾ ಅಂದಿದ್ದಾಳೆ. ಯಾವಾಗ ಫ್ರೀ ಇರ್ತೀಯಾ ಅಂತ ಹೇಳೋ, ನಾನೇ ಬಂದು ಕರ್ಕೊಂಡು ಹೋಗ್ತೀನಿ. ಇಲ್ಲಿಂದ 20 ಮೈಲಿ ಅಷ್ಟೇ ನಮ್ಮನೆ. ಒಂದೇ ಉಸಿರಿನಲ್ಲಿ ಹೇಳಿ ಮುಗಿಸಿದ. ಮನೆಗೆ ಹೋಗಬೇಕೆನ್ನೋ ತವಕ ಎದ್ದು ಕಾಣುತ್ತಿತ್ತು. ಪರವಾಗಿಲ್ಲ ಬಿಡೋ, ನೀನು ನಿನ್ನ ಮಗಳನ್ನು ಹುಷಾರಾಗಿ ನೋಡ್ಕೋ. ಇನ್ನೊಂದ್ಸಲ ಬರ್ತೀನಿ, ಹೇಗೂ ಬರ್ತಿರ್ತೀನಲ್ಲ. ಹೋಗೋ ಗಡಿಬಿಡಿಯಲ್ಲಿದ್ದರೂ ಅಜಯ್ ಒಂದು ಹೆಜ್ಜೆ ಮುಂದಿಟ್ಟವನ್ನು ತಡೆದು, ಕಾರ್ತಿ, ಒಂದು ಮಾತು ಹೇಳಲ್ಲ, ಕೋಪ ಮಾಡ್ಕೋಬೇಡ ಕಣೋ ಎಂದ. ಇಷ್ಟೆಲ್ಲ ಬಿಲ್ಡಪ್ ಬೇಡ, ಹೇಳು ಎಂದು ಅವನ ಬೆನ್ನು ಕುತ್ತಿದ ಕಾರ್ತಿ. ಮದುವೆ ಅನ್ನೋದು ಜೈಲೋ ಅಥವಾ ಬಂಧನ ಅಲ್ಲ ಕಣೋ, ಅದೊಂದು ಅನುರಾಗ ಬಂಧನ. ಅದರಲ್ಲಿರೋ ಸುಖ ಅನುಭವಿಸಿದವನಿಗೆ ಮಾತ್ರ ಗೊತ್ತು ಕಣೋ. ಯಾವ್ಯಾವ ಕಾಲಕ್ಕೆ ಏನೇನು ಆಗಬೇಕೋ ಅದು ಆಗಲೇಬೇಕು. ಪ್ರಕೃತಿ ನಿಯಮವೇ ಹಾಗೆ. ಬೇಗ ಒಂದು ಮದುವೆ ಆಗೋ. ನಿನ್ನನ್ನು ಪ್ರೀತಿಸೋ ಅರ್ಹತೆ ಇರೋರನ್ನ ಹುಡುಕಿಕೊಂಡು ಹೋಗು. ನಿನ್ನ ಜೊತೆ ಇರೋರನ್ನೆಲ್ಲ. ನಿನ್ನ ಜೀವನ ಸ್ವರ್ಗ ಆಗುತ್ತೆ. ನನ್ನ ಅನುಭವದ ಮಾತಿದು. ಜೋರಾಗಿ ನಕ್ಕು ಬಿಟ್ಟ ಕಾರ್ತಿ. ಅಮ್ಮ ಮಾತ್ರ ಅಂದ್ಕೊಂಡಿದ್ದೆ, ಈಗ ನೀನು ಶುರು ಹಚ್ಚಿಕೊಂಡೆ. ಆಮೇಲೆ ಆ ಹುಡುಗಿ ಇಷ್ಟ ಆಗ್ತಿದ್ರೆ ಏನ್ ಮಾಡೋದು? ಡಿವೋರ್ಸ್ ಮಾಡು ಅಂತೀಯಾ? ಅಯ್ಯೋ ರಾಮ, ದುಡಿದ ದುಡ್ಡೆಲ್ಲ ಲಾಯರ್ಗಳಿಗೆ ಕಾಂಪನ್ಸೇಷನ್ ಅಂತ ಖರ್ಚು ಮಾಡು ಅಂತೀಯಾ? ಗೊಳ್ಳನೇನಕ್ಕ ಕಾರ್ತಿ. ಅಜಯ್ನ ಮುಖ ಚಿಕ್ಕದಾಯ್ತು. ಇವನಿಗೆ ಏನು ಹೇಳಿದರೂ ಅರ್ಥವಾಗದ ಸ್ಟೇಜ್ ತಲುಪಿದ್ದಾನೆ ಅಂತ ಗೊತ್ತಾಯ್ತು ಅಜಯ್ನಿಗೆ. ಓಕೆ ಬಡಿ, ಸಿಯೋ ಹೊರಟು ಬಿಟ್ಟ. ಮದುವೆ ಆದ ಇವನು, ಆಗದ ನಾನು, ಹೀಗಿತ್ತೀವಿ. ವ್ಯಂಗ್ಯದ ನಗು ಒಂದು ಹಾದು ಹೋಯಿತು ಕಾರ್ತಿನ ತುಟಿಗಳ ನಡುವೆ. ಹಾಗಾದ್ರೆ ನಾನು ಅಜಯ್ನಿಗಿಂತ ಸುಖವಾಗಿದ್ದೇನಾ? ಆ ಪ್ರಶ್ನೆಗೆ ಉತ್ತರವಿರಲಿಲ್ಲ ಕಾರ್ತಿನ ಬಳಿ. ಕೆಲಸ ಬಂತು ಅಂದರೆ ಕತ್ತಿ ಥರ ದುಡಿತಾನೆ ಕಾರ್ತಿ. ಇಡೀ ವೀಕ್ ಬ್ಯುಸಿಯಾಗಿದ್ದು ಮರಳಿ ಹೊರಟ ತಾಯ್ನಾಡಿಗೆ. ಅವನ ಜಾಣೆಗೆ ಅಮೆರಿಕಾದಲ್ಲೇ ಕೆಲಸ ಸಿಗೋದು ಏನೂ ಕಷ್ಟವಲ್ಲ. ಅವನ ಕಂಪನಿಯಿಂದಲೇ ಬೇಕಾದಷ್ಟು ಸಲ ಅವನಿಗೆ ಆಫರ್ ಕೂಡ ಬಂದಿತ್ತು. ಹೀಗೋ ಅಮ್ಮನ್ನ ಬಿಟ್ಟು ಅಷ್ಟು ದೂರದ ಪ್ರದೇಶದಲ್ಲಿ ಇರಲು ಮಾನಸಿಕವಾಗಿ ತಯಾರಿಲ್ಲ ಕಾರ್ತಿ. ಪ್ರತಿ ಸಲ ಬಂದಾಗಲೂ ಮರಳಿ ಹೋದವನು ಅಮ್ಮನನ್ನು ನೋಡಿ ಮಾತನಾಡಿಸಿಕೊಂಡು ಒಂದು ದಿನ ಇದ್ದು ಬರೋದು ರೂಢಿ. ಏರ್ಪೋರ್ಟಲ್ಲಿ ಲ್ಯಾಂಡ್ ಆದ ತಕ್ಷಣವೇ ಅಮ್ಮನಿಗೆ ಕಾಲ್ ಮಾಡಿದ. ಅಮೆರಿಕಾದಲ್ಲಿ ಇದ್ದಷ್ಟು ದಿವಸ ಸರಿಯಾಗಿ ಸಮಯ ಹೊಂದಿಕೆಯಾಗದೆ ಸರಿಯಾಗಿ ಮಾತನಾಡಲು ಆಗಿರಲಿಲ್ಲ ಕಾರ್ತಿಗೆ. ಅಮ್ಮನ ಹತ್ತಿರ ಮಾತನಾಡುವುದೇ ಒಂಥರ ನೆಮ್ಮದಿಯೇ. ಫ್ಲಾಟ್ಗೆ ಬಂದಾಗ ಗಂಟೆ ಬೆಳಗಿನ ಜಾವ 5. ಸಾನ್ವಿ ಮುಸುಕು ಹೊದ್ದು ಮಲಗಿದ್ದಳು. ಇವನು ಬಂದ ಶಬ್ದವಾದರೂ ಪಕ್ಕಕ್ಕೆ ಹೊರಳಿ ಮಲಗಿದಳು. ಕಾರ್ತಿಗೆ ಎಷ್ಟು ಆಯಾಸವಾಗಿತ್ತೆಂದರೆ ಕಾರ್ಟ್ ಮೇಲೆ ಬಿದ್ದವನೇ ನಿದ್ದೆಗೆ ಜಾರಿದ. ಸ್ವಲ್ಪ ಹೊತ್ತಿನಲ್ಲೇ ಯಾರೋ ಜೋರಾಗಿ ಕಿರುಚಿದಂತೆ ದಡಕ್ಕನೆ ಕಣ್ಣು ಬಿಟ್ಟ. ಎದುರಿಗೆ ಕಾಳಿಯಂತೆ ಸಾನ್ವಿ ಕಿರುಚುತ್ತಿದ್ದ ದೃಶ್ಯ ಬೆಚ್ಚಿಬಿದ್ದ ಕಾರ್ತಿ. ಏನಾಗುತ್ತಿದೆ ಎಂಬ ಅರಿವಾಗಲು ಸ್ವಲ್ಪ ಹೊತ್ತೆ ಹಿಡಿಯಿತು ಕಾರ್ತಿಗೆ. ಎಲ್ಲಿ ನನ್ನ ಪರ್ಫ್ಯೂಮ್ ಕ್ರೀಮ್ಗಳು? ನೀನ್ ಬರ್ತೀಯಾ, ಅದನ್ನೆಲ್ಲ ತರ್ತೀಯಾ ಅಂತ ಕಾಯ್ತಾ ಇದ್ದೀನಿ 1 ವಾರದಿಂದ. ಎಲ್ಲೂ ಸಿಗ್ತಾ ಇಲ್ಲ.
ಎಲ್ಲಿಟ್ಟಿದೀಯಾ? ಬೇಗನೆ ಹೇಳು. ಒಂದೇ ಉಸಿರಿನಲ್ಲಿ ಹೇಳಿ ಮುಗಿಸಿದ್ದಳು. ತಲೆ ಕೂದಲೆಲ್ಲ ಕೆದರಿಕೊಂಡು ಹುಚ್ಚಿಯಂತೆ ದುಮುಗುಡುತ್ತಿದ್ದಳು ಸಾನ್ವಿ. ಓ ಮೈ ಗಾಡ್, ಇಷ್ಟೇನಾ? ನಾನು ಹೆದರಿಬಿಟ್ಟಿದ್ನಲ್ಲೇ. ನಾನು ಹೇಳೋ ತನಕ ಕಾಯಬಾರದೆ ಹನಿ. ಆಯಾಸ ಪೂರ್ತಿ ಹೋಗದೆ ತಲೆ ಸಿಡಿಯುತ್ತಿತ್ತು ಕಾರ್ತಿಗೆ. ಹೋ, ನೀನು ಹೇಳೋ ತನಕ ಕಾಯೋ ಪೇಷನ್ಸ್ ನಂಗೆಲ್ಲಿಂದ ಬರಬೇಕು? ಬೇಗ ತೆಕ್ಕೊಡು, ಆಫೀಸ್ಗೆ ಲೇಟ್ ಆಗುತ್ತೆ ನನಗೆ. ಅಲ್ಲಿಂದ ಎದ್ದು ಹೊರಗೆ ಬಂದವನೇ ಔಹಾರಿದ ಕಾರ್ತಿ. ಪೂರ್ತಿ ಸೂಟ್ಕೇಸ್ ಅಸ್ತವ್ಯಸ್ತಗೊಂಡಿದೆ. ಬಟ್ಟೆಯನ್ನೆಲ್ಲ ತಡಕಾಡಿದ್ದಾಳೆ. ರೇಗಿ ಹೋಯಿತು. ಅವನು ತುಂಬ ಡಿಸಿಪ್ಲಿನ್. ಸಾನ್ವಿ ಅಷ್ಟೇ ತದ್ವಿರುದ್ಧ. ಸ್ಮಾಲ್ ಪೌಚ್ ಒಂದನ್ನು ತೆಗೆದು ಅವಳೆಡೆಗೆ ಎಸೆದ ಕೋಪದಿಂದ, ಹುಷಾರು ಕಣೋ, ಒಡೆದೀತು. ಸುಸ್ತಾಗಿ ಬಂದ ಪ್ರಿಯಕರ ಹೇಗಿದ್ದಾನೆ ಎಂದು ಕೇಳೋ ತಾಳ್ಮೆಯೂ ಇಲ್ಲದೆ ವರ್ತಿಸಿದ್ದಳು ಸಾನ್ವಿ. ಕಡೇ ಪಕ್ಷ ಒಂದು ಥ್ಯಾಂಕ್ಸ್ ಕೂಡ ಹೇಳಲಿಲ್ಲವಲ್ಲ. ಒಂದು ಕಪ್ ಕಾಫಿ ಕೂಡ ಆಫರ್ ಮಾಡಲಿಲ್ವಲ್ಲ. ಪಿಚ್ಚೆನಿಸಿತು ಕಾರ್ತಿಗೆ. ಹೊರಟೇ ಬಿಟ್ಟಳು ಸಾನ್ವಿ ಸಿಂಗಾರ ಮಾಡಿಕೊಂಡು. ಸಿ ಯು ಇನ್ ದ ಈವ್ನಿಂಗ್ ಕಾರ್ತಿ. ಪ್ರತಿಕ್ರಿಯಿಸಬೇಕೆನಿಸಲಿಲ್ಲ ಕಾರ್ತಿಗೆ. ಇಡೀ ದಿನ ಮಲೆಗೆ ಕಳೆದ. ಯಾಕೋ ಇತ್ತೀಚೆಗೆ ಸಾನ್ವಿಳ ಸಹವಾಸ ಸಾಕೆನಿಸಿತ್ತು ಕಾರ್ತಿಗೆ. ಆಗಾಗ ಅವಳಿಂದ ಆಗೋ ಕಿರಿಕಿರಿ. ಯಾವ ಷರತ್ತುಗಳಿಗೂ ಬದ್ಧಳಾಗಿಲ್ಲದೆ ಇರೋದು. ಅವಳು ತನ್ನನ್ನು ಗ್ರಾಂಟಾಗಿ ತಗೊಂಡಿದ್ದಾಳೇನೋ ಅನಿಸೋಕೆ ಶುರು ಆಗಿತ್ತು ಕಾರ್ತಿಗೆ. ಇವತ್ತು ಬಂದ ಮೇಲೆ ಕೂತು ಮಾತನಾಡಬೇಕೆಂದು ಪ್ಲಾನ್ ಮಾಡಿದ. ಮನಸ್ಸಿಗೆ ಹಾಯೆನಿಸಿತು. ಸಂಜೆಯಾಗುತ್ತಲೇ ಯಾಕೋ ಒಬ್ಬನಿಗೆ ಬೋರ್ ಎನಿಸಿ ಮಾಲ್ಗಾದರೂ ಹೋಗೋಣ. ಹೇಗಿದ್ದರೂ ಮನೆ ಸಾಮಾನು ತರಬೇಕಲ್ಲ. ಇವತ್ತು ಅಡಿಗೆ ನಾನೇ ಮಾಡ್ತೀನಿ. ಸ್ಯಾಂಡ್ವಿಚ್ ತಿಂದು ತಿಂದು ಬೋರ್ ಆಗಿದೆ. ಹನಿಗೂ ಖುಷಿ ಆಗುತ್ತೆ ಎಂದು ಹತ್ತಿರವೇ ಇದ್ದ ಮಾಲ್ಗೆ ಹೊರಟ. ಹೇಗಿದ್ದರೂ ಸಂಜೆ ಆಯ್ತಲ್ವಾ, ಸಾನ್ವಿಳು ಹೊರಟಿರಬಹುದು. ಅವಳನ್ನು ಅಲ್ಲೇ ಪಿಕಪ್ ಮಾಡಿ ಒಟ್ಟಿಗೆ ಹೋಗೋದೇ ಸರಿ. ಅವಳಿಗೂ ಏನಾದರೂ ಬೇಕಾದರೆ ತಗೋತಾಳೆ ಎಂದವನೇ ಕಾಲ್ ಮಾಡಿದ ಸಾನ್ವಿಗೆ. ಕೊನೆಯ ರಿಂಗ್ ಆಗುತ್ತಲೇ ಫೋನ್ ರಿಸೀವ್ ಮಾಡಿದವಳು, ಸಾನ್ವಿ, ಹೇ, ಮೀಟಿಂಗಲ್ಲಿದ್ದೀನಿ, ಇನ್ನು ಅರ್ಧ ಗಂಟೆ ಬಿಟ್ಟು ನಾನೇ ಮಾಡ್ತೀನಿ ಎಂದವಳೇ ಫೋನ್ ಕಟ್ ಮಾಡಿದಳು ಸಾನ್ವಿ. ಯಾಕೋ ಮೊದಲ ಬಾರಿಗೆ ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆಯಲ್ಲ ಎನಿಸಿತು ಕಾರ್ತಿಗೆ. ತಾನು ಫೋನ್ ಮಾಡಿದರೆ ಸಾಕು, 2 ರಿಂಗ್ನಲ್ಲಿ ರಿಸೀವ್ ಮಾಡೋ ಸಾನ್ವಿ. ತಾನು ಬಾಯಿ ಬಿಡುವ ಮೊದಲೇ ಮಾತನಾಡಿ, ಹೇ ಹನಿ, ಇಷ್ಟು ಬೇಗ ನನ್ನ ನೆನಪಾಯ್ತಾ ಎಂದು ರೇಗಿಸೋ ಸಾನ್ವಿ ಹೀಗೇನು ಹೀಗೆ ವರ್ತಿಸುತ್ತಾ ಇದ್ದಾಳೆ? ಸಮಥಿಂಗ್ ಈಸ್ ಡೆಫಿನೆಟ್ಲಿ ರಾಂಗ್. ಅವಳ ಸ್ವಭಾವ ಅವನಿಗೇನು ಅಚ್ಚುಮೆಚ್ಚಲ್ಲ. ಎಷ್ಟೋ ಬಾರಿ ತೀರಾ ಸಣ್ಣ ಮಕ್ಕಳಂತೆ ಹಾಡ್ತಾಳಲ್ಲ, ಮೆಚ್ಯೂರಿಟಿನೇ ಇಲ್ಲ ಇವಳಿಗೆ ಎಂದುಕೊಂಡಿದ್ದುಂಟು ಕಾರ್ತಿ. ಆದರೆ ಇವತ್ತೇಕೋ ವಿಚಿತ್ರವೆನಿಸಿತು ಸಾನ್ವಿಳ ನಡವಳಿಕೆ. ಏನು ಟೆನ್ಷನ್ ಇರಬೇಕು ಪಾಪ, ಬಂದ್ಮೇಲೆ ಕೇಳಿದ್ರಾಯ್ತು ಎಂದು ಹೊರಟ ಕಾರ್ತಿ. ಮನೆಗೆ ಬೇಕಾದ ಸಾಮಾನುಗಳನ್ನು ಖರೀದಿಸಿದವನೇ ಕಾಫಿ ಕುಡಿಯಲೆಂದು ಅಲ್ಲೇ ಇದ್ದ ಕಾಫಿ ಡೇ ಕಡೆ ಹೆಜ್ಜೆ ಹಾಕಿದ. ಅಲ್ಲಿ ಹೊರಟವನಿಗೆ ಗ್ಲಾಸ್ ವಿಂಡೋ ಅಲ್ಲಿ ಒಳಗಿನ ದೃಶ್ಯ ಕಂಡವನೇ ಬೆಚ್ಚಿದ ಕಾರ್ತಿ. ಸೀದಾ ಮನೆಗೆ ಬಂದವನೇ ಶತಪಥ ಹೆಜ್ಜೆ ತುಳಿಯತೊಡಗಿದ. ಮೈಯೆಲ್ಲ ಬೆವರಿತ್ತು. ಕೋಪದಿಂದ ಮುಖವೆಲ್ಲ ಕೆಂಪಗಾಗಿತ್ತು. ಇಷ್ಟು ದೊಡ್ಡ ಮೋಸ ನಡೀತಾ ಇದೆಯಾ ನನ್ನ ಬೆನ್ನ ಹಿಂದೆ? ನಾನಿಂತ ಶತಮೂರ್ಖ ಹೀಗೆ ನಂಬಿ ಮೋಸ ಹೋದೆ. ಇದು ಮನುಷ್ಯನ ಅತ್ಯಂತ ಬಲಹೀನ ಸ್ಥಿತಿ. ಕೋಪದಲ್ಲಿ ಮನುಷ್ಯ ವಿವೇಚನೆಯನ್ನೇ ಮರೆಯುತ್ತಾನೆ. ತಾನು ಯಾವ ಜಾಗದಲ್ಲಿ ನಿಂತಿದ್ದೇನೆ ಎಂಬ ಅಲ್ಪ ಪ್ರಜ್ಞೆಯೂ ಇರದ ಸ್ಥಿತಿ. ತಾನು ಮಾಡಿದ್ದೇ ಸರಿ ಎಂಬ ಭ್ರಮೆಯಲ್ಲಿ ಮನುಷ್ಯ ಬದುಕಿದರೆ ಯಾರ ಮಾತು, ಯಾವ ಪರಿಸ್ಥಿತಿಗಳೋ ಆ ಮನುಷ್ಯನನ್ನು ಸರಿಯಾಗಿ ದಾರಿಯಲ್ಲಿ ಕರೆದುಕೊಂಡು ಬರಲು ವಿಫಲವಾಗುತ್ತವೆ. ಅಷ್ಟಕ್ಕೂ ಕಾರ್ತಿಕ್ನ ಆ ಅವಸ್ಥೆಗೆ ಕಾರಣವಾದರೂ ಏನೋ? ಅವನು ಕಾಫಿ ಡೇ ಅಲ್ಲಿ ಕಂಡ ದೃಶ್ಯವಾದರೂ ಎಂಥದ್ದು? ಮೊದಲೆಲ್ಲ ಕಾರ್ತಿ ಹೊರಟು ನಿಂತಾಗ ಬೇಸರಿಸಿಕೊಳ್ಳುವ ಸಾನ್ವಿಗೆ ಇತ್ತೀಚೆಗೆ ಹೇಗೋ ಅಷ್ಟು ಬೇಜಾರು ಅನಿಸೋದಿಲ್ಲ. ಕಾರ್ತಿನ ಬೀಳ್ಕೊಟ್ಟವಳೆ ಮನೆಗೆ ಒಂದು ಫೋನ್ ಮಾಡಿದಳು ಸಾನ್ವಿ. ಅವಳಿಗೇನೋ ಮನೆ ಎಂದರೆ ಅಷ್ಟಕ್ಕಷ್ಟೇ. ಅಮ್ಮನೋ ಶಿಸ್ತಿನ ಸಿಪಾಯಿ. ಯಾರೂ ಇವಳನ್ನು ಅಷ್ಟಾಗಿ ವಿಚಾರಿಸಿಕೊಳ್ಳೋರಿಲ್ಲ. ದುಡ್ಡು ಬೇಕೆಂದಾಗ ಮಾತ್ರ ಫೋನ್ ಮಾಡುತ್ತಿದ್ದರು. ವ್ಯಾಪಾರ ಎಂದು ಹೊರಗಡೆ ಸುತ್ತಾಡೋ ಅಪ್ಪ. ಮೊದಲು ಗಾರ್ಮೆಂಟ್ಸ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡಿ ಸಾನ್ವಿಗೆ ಕೆಲಸ ಸಿಕ್ಕ ಮೇಲೆ ಮನೆಯಲ್ಲಿರೋ ಅಮ್ಮ. ಓದುತ್ತಿರೋ ತಂಗಿ ಆಗೋ ತಮ್ಮ. ಇಡೀ ದಿನ ಕಾಗೆಯ ಥರ ಕರಕರ ಅನ್ನೋ ಅಜ್ಜಿ, ಅಪ್ಪನ ತಾಯಿ. ಅಪ್ಪನಿಂದ ದುಡ್ಡು ಬಂದರೆ ಬಂತು, ಇಲ್ಲ ಅಂದರೆ ಇಲ್ಲ. ಮೂಲತಃ ರೈತಾಪಿ ಜನರಾದ ಅವರುಗಳು ಮೊದಲು ಇದ್ದಿದ್ದು ಹಳ್ಳಿಯಲ್ಲಿಯೇ. ಮಳೆ ಬೆಳೆ ಸರಿಯಾಗದೆ ಕೆಟ್ಟು ಪಟ್ಟಣಕ್ಕೆ ಬಂದಿದ್ದರು. ಅತಿ ಮಡಿವಂತಿಕೆಯ ಸಂಸಾರ.
ಹೆಣ್ಣು ಮಕ್ಕಳೆಂದರೆ ಅಜ್ಜಿ ಹೊರಗೆ ಹೋಗೋಕ್ಕೂ ಬಿಡದೆ ಇರುವಷ್ಟು, ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ 3 ಮಕ್ಕಳಿರೋ ಸಂಸಾರ ತೂಗಿಸಲು ಅಮ್ಮ ಕೆಲಸಕ್ಕೆ ಸೇರಿಕೊಳ್ಳೋ ಪರಿಸ್ಥಿತಿ ಅಜ್ಜಿಯ ಬಾಯಿ ಮುಚ್ಚಿಸಿತ್ತು. ಆದರೂ ಬಿಡದೆ ಸ್ವಲ್ಪ ತಡವಾದರೂ ಯಾವನ ಜೊತೆ ಇದ್ದಳೋ ಎಂದೆಲ್ಲ ಬಾಯಿ ಹರಿಬಿಡುವ ಅಜ್ಜಿ. ಮನೆಯ ಪರಿಸ್ಥಿತಿ ಗೊತ್ತಿರೋದ್ರಿಂದ ಸಾನ್ವಿ ಚೆನ್ನಾಗಿ ಓದಿ ಮುಂದೆ ಬಂದಿರೋ ಹುಡುಗಿ. ಆದರೆ ಈ ಸಂಪ್ರದಾಯ ಹೆಣ್ಣು ಮಕ್ಕಳನ್ನು ಕೀಳಾಗಿ ನೋಡೋ ಅಜ್ಜಿಯ ದ್ವೇಷಕ್ಕೆ ಪೂರಕವಾಗಿಯೇ ಬುದ್ಧಿಯನ್ನು ಬೆಳೆಸಿಕೊಂಡು ಬಂದವಳು. ಹೇಗೋ ಕಷ್ಟಪಟ್ಟು ಇಂಜಿನಿಯರಿಂಗ್ ಮುಗಿಸಿ ಕೆಲಸ ಸಿಕ್ಕಿ ಸಿಟಿ ಸೇರಿದಾಗಲಂತೂ ಸಾನ್ವಿಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಈಗ ಮನೆಯವರೆಲ್ಲರೂ ಸಾನ್ವಿಳ ಸಂಬಳಕ್ಕೆ ಬಕಪಕ್ಷಿಯಂತೆ ಕಾಯ್ತಾ ಇರ್ತಾರೆ. ತಾನೇ ಮನೆ ನಡೆಸೋಳು ಎಂದು ಗೊತ್ತಾದಾಗಿನಿಂದ ಸಾನ್ವಿ ಮನಸ್ಸಿಗೆ ಬಂದಂತೆ ವರ್ತಿಸುತ್ತಾಳೆ. ಅವಳನ್ನು ಹಿಡಿಯೋರೇ ಇಲ್ಲದಂತೆ ಆಗಿದೆ. ಮಾಮೂಲಿ ದುಡ್ಡು ಕಳಿಸು ಎನ್ನುವುದು ಬಿಟ್ಟರೆ ಮತ್ತೇನೂ ಇರಲಿಲ್ಲ ತಾಯಿ ಮಗಳ ಸಂಭಾಷಣೆಯಲ್ಲಿ. ಕಾರ್ಟ್ ಮೇಲೆ ಬಿದ್ದವಳೆ ಕಾರ್ತಿನ ಬಗೆಗೆ ಯೋಚಿಸಲು ಆರಂಭಿಸಿದಳು ಸಾನ್ವಿ. ಹಾಸ್ಟೆಲ್ನಲ್ಲಿ ಕೊಳೆಯುತ್ತಿದ್ದ ತನ್ನನ್ನು ಇಲ್ಲಿಗೆ ಬರುವಂತೆ ಮಾಡಿದ ಕಾರ್ತಿನ ಬಗ್ಗೆ ತುಂಬ ಗೌರವ ಪ್ರೀತಿ ಇದ್ದರೂ ಅವಳಿಗೇಕೋ ಅವನ ಇತ್ತೀಚಿನ ನಡವಳಿಕೆ ಬೇಸರ ತರಿಸ್ತಾ ಇತ್ತು. ಮೊದಲೆಲ್ಲ ಎಷ್ಟು ಚೆನ್ನಾಗಿತ್ತು. ಜೀವನ ಅಂದರೆ ಅದು. ಅವನು ಬಯಸಿ ತನ್ನ ಬಳಿ ಬರಲಿಲ್ಲವಾದರೂ ತಾನೇ ಅವನ ಕೆಲಸ ಚಾಮ್ ಕಂಡು ಅವನನ್ನು ಬುಟ್ಟಿಗೆ ಹಾಕಿಕೊಂಡಿದ್ದೆ. ಎಷ್ಟೊಂದು ಸ್ವಾತಂತ್ರ್ಯ ಕೊಟ್ಟಿದ್ದಾನೆ ಕಾರ್ತಿ ನನಗೆ. ಷರತ್ತುಗಳನ್ನು ಹಾಕಿದನಾದರೂ ತಾನು ಏನೇ ಮಾಡಿದರೂ ಏನೂ ಅನ್ನಲ್ಲ. ಜಾಸ್ತಿ ದಿನ ಅವನೇ ಅಡುಗೆ ಮಾಡಿ ಬಡಿಸುತ್ತಾನೆ. ವೀಕೆಂಡ್ ಅಂದರೆ ಸುತ್ತಾಡ್ತೀವಿ. ಎಂಥ ಒಳ್ಳೆಯ ಲೈಫ್. ಇಲ್ಲಿ ಎಲ್ಲವೂ ಇದೆ, ಯಾವುದಕ್ಕೂ ಕೊರತೆ ಇಲ್ಲ. ಸ್ವರ್ಗದಲ್ಲೇ ಇದ್ದಷ್ಟು ಖುಷಿ ಅನುಭವಿಸಿದ್ದಳು 1 ವರ್ಷದಲ್ಲೇ ಸಾನ್ವಿ. ಆದರೆ ಇತ್ತೀಚೆಗೇಕೋ ನಾನು ಇಮ್ಮೆಚ್ಯೂರ್ಡ್ ಆಗಿ ಮಾತಾಡ್ತೀನಿ ಅಂತೆಲ್ಲ ಹೇಳ್ತಾನೆ. ಅದರಲ್ಲಿ ಏನ್ ತಪ್ಪು? ನನಗನಿಸಿದ್ದನ್ನು ನಾನು ಹೇಳಬಾರದೆ? ತನ್ನನ್ನು ತಾನೇ ಪ್ರಶ್ನಿಸಿಕೊಂಡಳು ಸಾನ್ವಿ. ಮೊದಲೆಲ್ಲ ಎಷ್ಟೇ ಸುಸ್ತಾದರೂ ತನ್ನನ್ನು ತಬ್ಬಿ ಮುತ್ತಿನ ಮಳೆಗೆರೆಯುತ್ತಿದ್ದ ಕಾರ್ತಿ ಇತ್ತೀಚೆಗೇಕೋ 3-4 ದಿನ ತನ್ನಿಂದ ದೂರ ಇರ್ತಾನೆ. ಅವನ ಮನಸ್ಸಿನಲ್ಲಿ ಏನಿದೆ ಅಂತಾನೆ ಗೊತ್ತಾಗಲ್ಲ. ತಾನೇ ಆಸೆಪಟ್ಟು ಅವನ ಬಳಿ ಹೋದರೂ ಐ ಆಮ್ ಟಯರ್ಡ್ ಹನಿ ಅಂದು ಮೆಲ್ಲಗೆ ಜಾರಿಕೊಳ್ಳುತ್ತಾನೆ. ಇದೆಲ್ಲ ಸುಖ ಬೇಕು ಅಂತಲ್ಲವೇ ನಾನು ಇವನ ಬಳಿ ಬಂದಿದ್ಯೋ? ಅದೇ ಇಲ್ಲವಾದರೆ? ಅಮ್ಮನಿಗೂ ಗೊತ್ತಿಲ್ಲ ನಾನು ಈ ರೀತಿ ಒಂದು ಗಂಡಸಿನ ಜೊತೆ ಒಬ್ಬಂಟಿಯಾಗಿರುವುದು. ಗೊತ್ತಾದರೆ ಅಜ್ಜಿ ನನ್ನ ಉದ್ದುದ್ದ ಸೀಳಿ ಬಿಡ್ತಾರಷ್ಟೇ. ನೆನೆಸಿಕೊಂಡೇ ಗಡಗಡನೆ ನಡುಗಿದಳು. ಹೇಗಾದರೂ ಮಾಡಿ ಕಾರ್ತಿ ನನ್ನ ಪ್ರೇಮಪಾಶದಲ್ಲಿ ಸಿಕ್ಕಿ ಅದರಿಂದ ಹೊರಬರಲಾರದಂತೆ ನೋಡಿಕೊಳ್ಳಬೇಕು. ಇಲ್ಲವಾದರೆ ಇಷ್ಟೊಳ್ಳೆ ಜೀವನ ನನಗೆ ಸಿಗುವುದೇ? ಸಾನ್ವಿಳ ವಿಚಾರಧಾರೆಗಳು ಎಲ್ಲೆಲ್ಲಿಯೂ ಸುತ್ತುತ್ತಿದ್ದವು. ಅವನನ್ನು ಒಬ್ಬಂಟಿಯಾಗಿ ಬಿಡಬಾರದು. ಅವನ ಸುತ್ತಮುತ್ತಲೂ ಕಾವಲು ಕಾಯ್ತಾ ಇರಬೇಕು. ಇಲ್ಲ ಅಂದರೆ ಮೊದಲೇ ಮಾಡ್ರನ್ ವಿಚಾರದ ಸಭ್ಯ ಸಶಕ್ತ ಗಂಡಸು. ಅವನಿಗೇನು ಹೆಣ್ಣುಗಳ ಕೊರತೆಯೇ? ಆ ವಿಚಾರ ಮನಸ್ಸಿಗೆ ಬಂದೊಡನೆ ಕಾಲ್ ಮಾಡಿದ್ದಳು. ಅವನಾಗಲೇ ಫೋನ್ ಸ್ವಿಚ್ ಆಫ್ ಮಾಡಿಯಾಗಿತ್ತು. ಛೆ ಅಂದುಕೊಂಡು ಮತ್ತೆ ಮೆಸೇಜ್ ಮಾಡೋಕೆ ಶುರು ಮಾಡಿದಳು. ಕೆಲವರು ಕೆಲವನ್ನು ಬಲವಂತದಿಂದಾಗಿಯಾದರೂ ಪಡೆದುಕೊಳ್ಳಲು ನೋಡುತ್ತಾರೆ. ಆದರೆ ಅದು ಯಶಸ್ವಿಯಾಗದು ಎಂಬ ಸಣ್ಣ ಸತ್ಯದ ಅರಿವು ಕೆಲವರಿಗಿರೋಲ್ಲ. ಆಗಲೇ ಮನುಷ್ಯ ಹತಾಶನಾಗೋದು, ಬದುಕಿನಲ್ಲಿ ಭರವಸೆ ಕಳೆದುಕೊಳ್ಳೋದು. ಮರುದಿನ ಆಫೀಸ್ಗೆ ಹೋದವಳಿಗೆ ಅಷ್ಟೇನೂ ಪರಿಚಯವಿರದ ಸಹ ಉದ್ಯೋಗಿಯ ಬರ್ತ್ಡೇ ಪಾರ್ಟಿ ಅಂತ ಗೊತ್ತಾಗಿ, ಹೇಗೂ ಕಾರ್ತಿ ಇಲ್ವಲ್ಲ, ಹೋದ್ರೆ ಆಯಿತು, ಮನೆಯಲ್ಲಿ ನಂಗೂ ಬೋರ್ ಆಗುತ್ತೆ ಎಂದು ಆಫೀಸ್ನಿಂದ ಬೇಗ ಬಂದವಳೆ ಸಿಂಗರಿಸಿಕೊಂಡು ಪಾರ್ಟಿ ಹಾಲ್ಗೆ ಬಂದಿದ್ದಳು. ಆದರೆ ಅಲ್ಲೂ ಬೋರ್ ಆಗಿ ಒಂದು ಮೂಲೆಯಲ್ಲಿ ವೈನ್ ಕುಡಿತಾ ಕುಳಿತಿದ್ದಾಗ ತನೀಶ್ ಪರಿಚಯವಾಗಿದ್ದ. ಹೆಣ್ಣುಗಳನ್ನು ಬೀಳಿಸುವುದರಲ್ಲಿ ನಿಸ್ಸೀಮ, ಹೊಗಳಿಕೆಗೆ ಮಣಿಯದ ಹೆಣ್ಣಿಲ್ಲ ಎಂದು ಗೊತ್ತವನಿಗೆ. ವೈನ್ ಕುಡಿದಾಗ ಮೈಮೇಲೆ ಪ್ರಜ್ಞೆ ಇರಲ್ಲ ಸಾನ್ವಿಗೆ. ಸುಲಭವಾಗಿಯೇ ತನೀಶ್ನ ಬಣ್ಣದ ಮಾತುಗಳಿಗೆ ಬಲಿಯಾಗಿ ತನ್ನ ಮನೆಯಲ್ಲಿ ಮೈ ಒಪ್ಪಿಸಿದ್ದಳವನಿಗೆ. ಹೇಗೂ ಕಾರ್ತಿ ಇಲ್ಲದ್ದು ವರದಾನವೇ ಆಗಿತ್ತು ಇಬ್ಬರಿಗೂ. ಆಫೀಸ್ಗೆ 2 ದಿನ ರಜೆ ಹಾಕಿ ಮನ ಬಂದಂತೆ ಮಜಾ ಮಾಡಿದ್ದರು ಇಬ್ಬರು. ಕಾರ್ತಿನ ಉದಾಸೀನತೆಯಿಂದ ಬಳಲುತ್ತಿದ್ದವಳಿಗೆ ಮುಂಜಾನೆಯ ಮಂಜಿನಂತೆ ಬಂದಂತಿದ್ದ ತನೀಶ್. ಎಲ್ಲವುದೂ ಹೊಸತರದಲ್ಲಿ ಅದ್ಭುತವಾಗಿ ಇರುತ್ತೆ ಎನ್ನುವುದನ್ನು ಮರೆತು ಸುಖಿಸಿದ್ದಳು. ಆದರೆ ಇದನ್ನೇ ಪರ್ಮನೆಂಟ್ ಆಗಿ ಮಾಡಿಕೊಳ್ಳೋಕೆ ಸಾನ್ವಿಗೆ ಇಷ್ಟವಿಲ್ಲ. ಕಾರ್ತಿ ಭಾರತಕ್ಕೆ ಬರೋದರ ಒಳಗೆ ಇದಕ್ಕೊಂದು ಮುಕ್ತಾಯ ಹಾಡಿಬಿಡಬೇಕು. ಕಾರ್ತಿನಂತಹ ಜೊತೆಗಾರ ನನಗೆ ಸಿಗಲ್ಲ.
ಅವನು ಬರಲು ಒಂದು ದಿನಕ್ಕೆ ಮೊದಲೇ ತನೀಶ್ನ ಬಳಿ ಕೂತು ಮಾತನಾಡಿದ್ದಳು ತನ್ನ ಮತ್ತು ಕಾರ್ತಿನ ಸಂಬಂಧದ ಬಗ್ಗೆ. ಹೇಗೋ ಅನಾಹುತ ನಡೆದು ಹೋಯಿತು ಎಂಬಂತೆ ಚಿತ್ರಣವನ್ನು ಬದಲಾಯಿಸಿ ತನೀಶ್ನ ಮುಂದೆ ತನ್ನನ್ನು ಬಿಟ್ಟು ಬಿಡು ಎಂದು ಅಂಗಲಾಚಿದ್ದಳು. ಸುಂದರವಾದ ಮೈಮಾಟದ ಹರಿಯದ ಸಾನ್ವಿ ರುಚಿ ಕಂಡ ತನೀಶ್ನ ತೀಟೆ ಇನ್ನೂ ತೀರಿರಲಿಲ್ಲ. ಆ ಕ್ಷಣಕ್ಕೆ ಒಪ್ಪಿದನಾದರೂ ಮನದಲ್ಲಿಯೇ ಮತ್ತೊಮ್ಮೆ ಇವಳನ್ನು ಪಟಾಯಿಸಬೇಕೆಂದು ನಿರ್ಧಾರ ಮಾಡಿದ್ದ. ನಿನ್ನ ಜೊತೆ ಕಳೆದ ಕ್ಷಣಗಳೆಲ್ಲವೂ ಅತ್ಯಮೂಲ್ಯ. ನನ್ನ ಹೃದಯದಲ್ಲಿ ನಿನಗೆಂದೂ ಜಾಗವಿದೆ ಎಂದೆಲ್ಲ ಸಾನ್ವಿಳ ಮನ ಕರಗಿಸಲು ನೋಡಿದ್ದ. ಆದರೆ ಅವಕಾಶವಾದಿ ಸಾನ್ವಿ ಕಾರ್ತಿನನ್ನು ತನೀಶ್ಗೋಸ್ಕರ ಬಿಡಲು ಸುತರಾಂ ತಯಾರಿರಲಿಲ್ಲ. ಕಾರ್ತಿನಿಂದ ಬರೀ ದೈಹಿಕ ಸುಖವಲ್ಲದೆ ಬೇರೆ ಎಷ್ಟೋ ಉಪಯೋಗಗಳಿದ್ದವು. ಹೀಗಿರುವ ಪ್ರಕಾರ ಹೇಳೋದಾದರೆ ಕಾರ್ತಿ ಒಂದು ಕಂಪ್ಲೀಟ್ ಪ್ಯಾಕೇಜ್. ಅದಕ್ಕೇನೆ ಕಾರ್ತಿ ಇಲ್ಲಿ ಬಂದು ಬಿಡುವುದರ ಒಳಗೆ ತನ್ನ ಮತ್ತು ತನೀಶ್ನ ದೈಹಿಕ ಸಂಬಂಧಕ್ಕೊಂದು ಮುಕ್ತಾಯ ಹಾಡಿದ್ದಳು. ಅವತ್ತು ಕಾರ್ತಿ ಸುಸ್ತಾಗಿ ಬಂದು ತನ್ನ ಪಕ್ಕದಲ್ಲಿ ಮಲಗಿದಾಗ ಅವನನ್ನು ಮುಟ್ಟೋ ಧೈರ್ಯ ಬರಲಿಲ್ಲ ಸಾನ್ವಿಗೆ. ಮೊದಲೆಲ್ಲ ಆದರೆ ನಿದ್ರೆಯಲ್ಲೇ ಅವನನ್ನು ಬಿಗಿದಪ್ಪುತ್ತಿದ್ದಳು. ಶತಪಥ ಹೆಜ್ಜೆ ಹಾಕುತ್ತಿದ್ದ ಕಾರ್ತಿನ ಮನಸ್ಸು ಅಲ್ಲೋಲ ಕಲ್ಲೋಲವಾಗಿತ್ತು. ಎಂಥ ಮೋಸ! ತಲೆಯೇ ಓಡುತ್ತಿಲ್ಲ. ಅಂದರೆ ನನ್ನ ಮೇಲೆ ಹನಿಗೆ ಬೇಸರ ಬಂದು ಇನ್ನೊಬ್ಬನ ಹೊಟ್ಟಿಗೆ ಸಂಬಂಧ ಬೆಳೆಸುತ್ತಿದ್ದಾಳೆಯೇ? ನಾನು ಇದ್ದಂತೆಯೇ ಮತ್ತೊಬ್ಬನ ಬಳಿಗೆ ಹೋಗಲು ನೈತಿಕತೆಯೇ ಇಲ್ಲವೇ ಈ ಹೆಣ್ಣಿಗೆ? ಕಾರ್ತಿನ ಈಗೋ ಜಾಗೃತವಾಗಿತ್ತು. ಅವನಿಗೂ ಸಾನ್ವಿಳ ಸಹವಾಸ ಸಾಕೆನಿಸಿದರೂ ಅವಳು ಬೇಡವೆನಿಸಿದರೂ ಅವಳಾಗೆ ತನ್ನನ್ನು ಕಡೆಗಣಿಸುತ್ತಿದ್ದಾಳೆಂಬ ಸತ್ಯ ಅವನಿಗೆ ಅರಗಿಸಿಕೊಳ್ಳಲಾಗುತ್ತಿಲ್ಲ. ಹೆಚ್ಚಿನ ಗಂಡಸರ ಈಗೋ ಹಾಗೆಯೇ. ತಾನು ಎಲ್ಲದರಲ್ಲಿಯೂ ಸ್ವಲ್ಪ ಮೇಲಿರಬೇಕು. ಯಾವ ತರಹದ ಸೋಲನ್ನು ಗಂಡಸು ಸುಲಭವಾಗಿ ಒಪ್ಪಿಕೊಳ್ಳಲಾರ. ಇದ್ದಕ್ಕಿದ್ದಂತೆಯೇ ಮನಸ್ಸು ಜಾಗೃತವಾಗಿ ಕಾರ್ತಿ ಬೇರೆ ನಿಟ್ಟಿನಲ್ಲಿಯೇ ಯೋಚಿಸಲಾರಂಭಿಸಿದ. ಒಳ್ಳೆಯದೇ ಆಯ್ತಲ್ಲವೇ, ನನಗೊಂದು ಕಾರಣ ಬೇಕಿತ್ತು ಸಾನ್ವಿಯಿಂದ ಬಿಡುಗಡೆಗೆ. ಈಗ ಸೂಕ್ತ ಕಾರಣವಿದೆಯಲ್ಲವೇ? ಒಮ್ಮೆಲೆ ಮಂದಹಾಸ ಮಿನುಗಿತು ಕಾರ್ತಿನ ಮೊಗದಲ್ಲಿ. ಏನೋ ಗೆದ್ದಂತೆ ವಾರೆ ನಗೆ ನಕ್ಕ ಕಾರ್ತಿ. ಶಾಂತಚಿತ್ತದಿಂದ ಬೆತ್ತದ ಚೇರ್ ಮೇಲೆ ಹೋಗಿ ಕಾಲಿನ ಮೇಲೆ ಕಾಲು ಹಾಕಿ ಕೂತ. ಈಗ ಕಾರ್ತಿಗೆ ಸಾನ್ವಿಳ ಬರವಿನ ಆತುರವಿಲ್ಲ. ತುಮ್ ಇತ್ನಾ ಕ್ಯೋ ಮುಸ್ಕುರಾ ರಹೇ ಹೋ, ಕ್ಯಾ ಕಮ್ ಹೇ ಜಿಸ್ಕೋ ಚುಪಾ ರಹೇ ಹೋ. ಹಾಡನ್ನು ಗುಣಗುಣಿಸುತ್ತಾ ಅಡುಗೆಗೆ ಪ್ರಾರಂಭಿಸಿದ. ಕಾರ್ತಿ ಮಾಡಿದ ವೆಜಿಟೇಬಲ್ ಪಲಾವ್ನ ಘಮ ಇಡೀ ಮನೆಯೆಲ್ಲ ಹರಡಿತ್ತು. ಟೇಬಲ್ ಮೇಲೆಲ್ಲ ನೀಟಾಗಿ ಜೋಡಿಸೋ ಹೊತ್ತಿಗೆ ಬಾಗಿಲ ಬೆಲ್ ಸದ್ದಾಯಿತು. ಹೋಗಿ ತೆರೆಯಲಿಲ್ಲ. ಗೊತ್ತವನಿಗೆ ಅದು ಸಾನ್ವಿಳೆ. ಅವಳ ಹತ್ತಿರವೂ ಸ್ಪೇರ್ ಕೀ ಇದೆಯಲ್ಲ, ತೆಗೆದುಕೊಂಡು ಬರಲಿ. ಬಾಗಿಲು ತೆಗೆದು ಒಳಗೆ ಬಂದ ಸಾನ್ವಿ ಕಾರ್ತಿನ ಪುಲಾವ್ ಘಮಕ್ಕೆ ಮನಸೋತಳು. ಆಹಾ ಹನಿ, ಏನಿವತ್ತು ನಳಮಹಾರಾಜರ ಕೈಚಳಕ? ನನಗಂತೂ ತೀರಾ ಹಸಿವು. ಏನ್ ಮಾಡಿದೀಯಾ? ಇಡೀ ಸ್ಟ್ರೀಟ್ ಘಮಘಮ ಅಂತಿದೆಯಲ್ಲೋ. ಬಂದು ಕೊರಳ ತಪ್ಪಿದ್ದಳು. ಕಾರ್ತಿಯಿಂದ ಯಾವ ಪ್ರತಿಕ್ರಿಯೆಯೂ ಇಲ್ಲ. ಕೋಲ್ಡ್ ಆಗಿದ್ದ. ಬೆಳಗಿನ ಸಿಟ್ಟೆ ಇಲ್ದಿಲ್ವಾ ಇನ್ನೂ? ಮುನಿಸಿಕೊಂಡಿದ್ದೀಯಾ? ಸಾರಿ ಕಣೋ, ಗಡಿಬಿಡಿಯಲ್ಲಿದ್ನಲ್ಲ. ಥ್ಯಾಂಕ್ಸ್ ಹೇಳೋದೇ ಮರ್ತೆ ಕಣೋ. ನೀನು ಶುರು ಮಾಡು, ಹೀಗೆ ಹೋಗಿ ಹಾಗೆ ಬಂದ್ಬಿಡ್ತೀನಿ ಆಯ್ತಾ? ಇವತ್ತು ರಾತ್ರಿ ನಿನ್ನ ಚೆನ್ನಾಗಿ ವಿಚಾರಿಸ್ಕೋತೀನಿ ಕಣೋ, ಬಿಡಲ್ಲ. ಒಂದು ವಾರದಿಂದ ನನಗೆ ಸಿಕ್ಕಿಲ್ಲ ನೀನು. ಕಣ್ಣು ಮಿಟಿಕಿಸುತ್ತಾ ಬಾತ್ರೂಮ್ ಕಡೆ ಓಡಿದಳು ಸಾನ್ವಿ. ಕಾರ್ತಿನಿಗೆ ಮಾತ್ರ ಪರಮಾಶ್ಚರ್ಯವಾಗಿತ್ತು. ಮನುಷ್ಯ ಹೇಗೆ ತನ್ನೊಳಲಾಳದ ಮಾತನ್ನು ಬಚ್ಚಿಟ್ಟುಕೊಂಡು ಇಷ್ಟು ನಾಟಕವಾಡಲು ಸಾಧ್ಯ? ಹೆಣ್ಣೆ, ನೀನೊಂದು ಮಾಯೆ. ಯಾವಾಗಲೂ ಓದಿದ್ದ ಸಾಲುಗಳು ನೆನಪಾದವು. ಫ್ರೆಶಪ್ ಆಗಿ ಬಂದವಳೆ ಟೇಬಲ್ ಮೇಲೆ ಕುಳಿತ ಸಾನ್ವಿ ಕಾರ್ತಿನ ಪುಲಾವ್ನ ಬಾಯಿ ತುಂಬ ಹೊಗಳಿ ತಿಂದಳು. ಊಟದುದ್ದಕ್ಕೂ ಒಂದೇ ಸಮನೆ ಬಡಬಡಿಸುತ್ತಿದ್ದ ಸಾನ್ವಿಳ ಮಾತಿಗೆ ಹಾ ಅಂದಷ್ಟೇ ಉತ್ತರಿಸಿದ ಕಾರ್ತಿ. ಅವಳ ಒಂದೊಂದು ಮಾತಿಗೂ ಕಾರ್ತಿನ ಒಳಗಿನ ಜ್ವಾಲಾಮುಖಿ ಮುಗಿಲೇಳುತ್ತಿತ್ತು. ಕಷ್ಟಪಟ್ಟು ತಡೆ ಹಿಡಿದಿದ್ದ. ಊಟವೆಲ್ಲ ಮುಗಿದು ಸಾನ್ವಿ ಫೋನ್ ಹಿಡಿದಾಗ ನಿನ್ನತ್ರ ಮಾತನಾಡಬೇಕು ಎಂದು ಬಂದ ಕಾರ್ತಿ. ಸಾನ್ವಿಳ ಕಣ್ಣುಗಳು ಹರಳಿದವು ಒಮ್ಮೆಲೆ. ಇದೇನೋ ಇವತ್ತು ಹೊಸತರ? ಏನೋ ಸರ್ಪ್ರೈಸ್ ತಂದಿದೀಯಾ ನನಗೆ? ಅವಳ ಬುದ್ಧಿಯೇ ಅಷ್ಟು. ಯಾವುದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳಲಾರಳು. ಹಾಗಾಗಿಯೇ ಯಾವತ್ತೂ ಖುಷಿಯಾಗಿರ್ತಾಳೆ. ಬಾಲ್ಕನಿಗೆ ಬಾ, ಹೊಸ ವೈನ್ ತಂದಿದ್ದೀನಿ. ಊಟ ಆಗೋಯ್ತಲ್ಲೋ, ಈಗ ವೈನ್ ಕುಡಿಬೇಕಾ? ಆಗ್ಲೇ ಹೇಳೋದು ತಾನೇ. ಪರವಾಗಿಲ್ಲ ಸಾನ್ವಿ, ನಿನಗೆ ವೈನ್ ತುಂಬ ಇಷ್ಟ ತಾನೇ, ಯಾವಾಗಲಾದರೂ ಕುಡಿಯಬಹುದು, ಹಾಗೇನಿಲ್ಲ ಬಾ. ತಾನೇ ಹೋಗಿ ಕುಳಿತ ಮೊದಲು.
ಅವರಿಬ್ಬರಲ್ಲಿ ಅನ್ಯೋನ್ಯತೆ ಮೂಡಿದ ಮೇಲೆ ಮೊದಲ ಬಾರಿಗೆ ಕಾರ್ತಿ ಅವಳ ಹೆಸರಿಡಿದು ಕರೆದಿದ್ದು. ಸಾನ್ವಿ ಗಮನಿಸಿದಂತೆ ಕಾಣಿಸಲಿಲ್ಲ. ಬಂದು ಕೂತಳು ಅವನ ಪಕ್ಕದಲ್ಲೇ ಮೈ ತಾಕಿಸಿ. ತಂಪಗಿನ ರಾತ್ರಿ ತಂಗಾಳಿ ಸೂಸುತ್ತಿತ್ತು. ಹುಣ್ಣಿಮೆಯಾಗಿ ಇನ್ನೂ 2-3 ದಿನವಾಗಿತ್ತಷ್ಟೇ. ಚಂದ್ರ ಇನ್ನೂ ದೊಡ್ಡದಾಗಿ ಬೆಳಕನ್ನು ಚೆಲ್ಲುತ್ತಿದ್ದ. ಸಾನ್ವಿ ರೊಮ್ಯಾಂಟಿಕ್ ಮೂಡಿಗೆ ಹೊರಟು ಹೋದಳು ಈ ವಾತಾವರಣವನ್ನು ನೋಡಿ. ಸಾನ್ವಿ ಒಮ್ಮೆಲೆ, ಹೋ ಎಷ್ಟು ಚೆನ್ನಾಗಿದೆ, ಎಷ್ಟು ರೊಮ್ಯಾಂಟಿಕ್ ಆಗಿದೆ ಅಲ್ವಾ ಕಾರ್ತಿ, ನಾನು ನಿನ್ನ ಮಿಸ್ ಮಾಡ್ಕೊಂಡೆ ಕಣೋ. ಒಮ್ಮೆಲೆ ತುಟಿಗೆ ಮುತ್ತಿಕ್ಕಲು ಹೋದ ಸಾನ್ವಿಳನ್ನು ತಡೆದ ಕಾರ್ತಿ. ಸಾನ್ವಿ, ಈಗ ನಾನು ಹೇಳುವ ಮಾತುಗಳನ್ನು ಕೇಳಿದರೆ ಹೀಗಿರುವ ವಾತಾವರಣದ ಚಿತ್ರವೇ ಬದಲಾಗಬಹುದು. ನನಗೆ ಸುಳ್ಳಿನ ಮನೆ ಕಟ್ಟೋಕ್ಕೆ ಇಷ್ಟವಿಲ್ಲ. ಒಮ್ಮೆಲೆ ಸರ್ರನೆ ಬಂದ ಬಾಣದಂತಿತ್ತು ಅವನ ಮಾತುಗಳು. ಸಣ್ಣಗೆ ಬೆನ್ನು ಹುರಿಯಲ್ಲಿ ಚಳಕು ಉಂಟಾಯಿತು ಸಾನ್ವಿಗೆ. ಅಂದರೆ ನನ್ನ ಬಿಡೋ ಪ್ಲಾನ್ ಮಾಡ್ತಾ ಇದ್ದಾನೆಯೇ ಕಾರ್ತಿ? ಹಾಗೆ ಕಲ್ಪಿಸಿಕೊಳ್ಳೋಕ್ಕೂ ಸಾಧ್ಯವಿಲ್ಲ, ಇಷ್ಟವೂ ಇಲ್ಲ ಸಾನ್ವಿಗೆ. ನಾನು ಮಾಡಿದ ಮೋಸ ಗೊತ್ತಾಗಿ ಹೋಗಿದ್ದೆ. ಹೇಗೆ ಗೊತ್ತಾಗಲ್ಲ ಸಾಧ್ಯ? ಇವತ್ತು ತಾನೇ ಬಂದಿದ್ದು ಇವನು. ನಾವಿಬ್ಬರೂ ಕೂಡಿದ್ದು ಇವನಿಲ್ಲದಾಗಲ್ಲವೇ? ಸಾನ್ವಿಳ ಮನದೊಳಗೆ ದೊಡ್ಡ ಹೋರಾಟವೇ ನಡೆದಿತ್ತು. ಅವಳ ಮೌನವೇ ಅವಳ ತಪ್ಪನ್ನು ಸಾಬೀತುಪಡಿಸಿದಂತೆ ಇತ್ತು. ಕಾರ್ತಿ ವ್ಯಂಗ್ಯದ ನಗೆ ನಕ್ಕ. ಅವಳೇನೂ ತಪ್ಪು ಮಾಡದಿದ್ದರೆ ಹೀಗೇಕೆ ಸುಮ್ಮನಾಗಿರುತ್ತಿದ್ದಳು. ಇಬ್ಬರ ಮನದಲ್ಲೂ ಒಯ್ದಾಟ ನಡೆದಿತ್ತು. ಮೊದಲೆಲ್ಲ ಜನರು ಅಥವಾ ಹಿರಿಯರು ಯಾವುದಾದರೂ ಸೂಕ್ಷ್ಮ ವಿಚಾರಗಳನ್ನು ಹೇಳಬೇಕೆಂದರೆ ಹಳೆದು ಸುರಿದು ನೋವಾಗದಂತೆ ಇನ್ನೊಬ್ಬರಿಗೆ ಹೇಳುವುದು ವಾಡಿಕೆ. ಆದರೆ ಈಗಿನ ಜನರೇಷನ್ ಜನ ಇದ್ಯಾವುದೂ ಲೆಕ್ಕಕ್ಕೆ ತೆಗೆದುಕೊಳ್ಳಲ್ಲ. ಮುಖಕ್ಕೆ ಹೊಡೆದ ಹಾಗಿರುತ್ತೆ ಮಾತುಗಳು. ತಾವು ಮೊದಲು ಬಚಾವಾಗೋಕ್ಕೆ ನೋಡ್ತಾರೆ. ಈಗ ಕಾರ್ತಿ ಮಾಡಿದ್ದು ಅದನ್ನೇ. ಅಂತಹ ಯಾವ ಗ್ರೇಟ್ನೆಸ್ ಕಂಡೆ ಅವನಲ್ಲಿ ಸಾನ್ವಿಕಾ? ತಾನವಳಿಗೆ ಯೋಗ್ಯನಾಗಿಲ್ಲ ಎಂಬ ಕಾರ್ತಿನ ಈಗೋ ಈ ಪ್ರಶ್ನೆ ಕೇಳುವಂತೆ ಮಾಡಿದ್ದು. ಸಾನ್ವಿಕಾ ತನಗೆ ಯೋಗ್ಯಳಲ್ಲ ಎಂದವನು 1000 ಬಾರಿ ಯೋಚಿಸಬಲ್ಲ. ಆದರೆ ಇದನ್ನು ಅರಗಿಸಿಕೊಳ್ಳಲಾರದೆ ಹೋದ. ನಾನು ನಿನಗೆ ಯಾವುದರಲ್ಲಿ ಕಮ್ಮಿ ಮಾಡಿದ್ದೆ ಸಾನ್ವಿಕಾ? ಯಾವುದರಲ್ಲಿ ಅನ್ನುವುದು ಎಲ್ಲವೂ ಅಂತಾಗುತ್ತೆ ಇಲ್ಲಿ. ಚಾಟಿ ಏಟಿನಂತೆ ಬಂದು ಸಾನ್ವಿಳನ್ನು ಘಾಸಿಗೊಳಿಸುತ್ತಿದ್ದವು ಮಾತುಗಳು. ಇದನ್ನೆಲ್ಲ ಅವಳು ನಿರೀಕ್ಷಿಸಿಯೇ ಇರಲಿಲ್ಲ. ಕಾರ್ತಿ, ಏನು ಹೇಳ್ತಾ ಇದೀಯಾ? ಮಾತುಗಳು ತೊದಲುತ್ತಿದ್ದವು. ಯಾರ ಬಗ್ಗೆ ಮಾತಾಡ್ತಿದೀಯ ನೀನು? ಏನೂ ಗೊತ್ತಿಲ್ಲದಂತೆ ನಟಿಸುತ್ತಿರೋ ಸಾನ್ವಿಳನ್ನು ಕಂಡು ಇನ್ನೂ ತಡೆದುಕೊಳ್ಳದೆ ಹೋದ ಕಾರ್ತಿ. ಯು ಡಟ್ ಬಿಚ್! ದಡಕ್ಕನೆ ಎದ್ದು ಕೈ ಬೀಸಿದ. ಇನ್ನೇನು ಕೆನ್ನೆಗೆ ತಾಕಬೇಕಿತ್ತು. ಕಷ್ಟಪಟ್ಟು ತಡೆದ ಕಾರ್ತಿ. ಅದು ಅವನ ಸಂಸ್ಕಾರ ಒಡೆಯದಂತೆ ತಡೆದಿತ್ತು. ಊಹಿಸಲಾರದ ಕಾರ್ತಿನ ಈ ವರ್ತನೆಯಿಂದ ಕಂಗೆಟ್ಟಳು ಸಾನ್ವಿ. ಎಲ್ಲವೂ ಒಮ್ಮೆ ಕಣ್ಣ ಬಳಿ ಸುಳಿದಾಡಿತು. ಕಾರ್ತಿನ ಈ ರೂಪವನ್ನು ಎಂದಿಗೂ ನೋಡಿರಲಿಲ್ಲ. ತನ್ನ ಮೋಸ ಇವನಿಗೆ ಗೊತ್ತಾಗಿದೆ, ಇನ್ನು ಮುಚ್ಚಿಡುವುದರಲ್ಲಿ ಯಾವ ಪ್ರಯೋಜನವೂ ಇಲ್ಲ ಎಂದರಿತ ಸಾನ್ವಿ ಕಾರ್ತಿ ಇಲ್ಲದ ತನ್ನ ಮುಂದಿನ ದಿನಗಳನ್ನು ನೆನೆದು ಹೆದರಿ ನಡುಗಿದಳು. ಸ್ವಾರ್ಥ, ನೀಚ, ಸಮಯ ಸಾಧಕ ಗಂಡಸರುಗಳ ನಡುವೆ ಕಾರ್ತಿ ತೀರ ಭಿನ್ನವಾಗಿ ಕಂಡಿದ್ದ. ಅವನನ್ನು ಈ ರೀತಿ ಬಿಡಬೇಕಾಗುವುದೆಂದು ಊಹಿಸಿರಲಿಲ್ಲ. ಈಗ ಇವನನ್ನು ಹೇಗಾದರೂ ಉಳಿಸಿಕೊಳ್ಳಬೇಕಲ್ಲ. ಸಾರಿ ಕಾರ್ತಿ, ನನ್ನಿಂದ ತಪ್ಪಾಗಿ ಹೋಯಿತು. ಕಣ್ಣೀರ ಧಾರೆಯೇ ಹರಿಯುತ್ತಿತ್ತು ಸಾನ್ವಿಳ ಕಂಗಳಲ್ಲಿ. ಪ್ಲೀಸ್ ನನ್ನ ಬಿಡಬೇಡ, ನನಗ್ಯಾರೋ ದಿಕ್ಕು. ಕಾರ್ತಿನ ಕಾಲ ಬಳಿ ಇದ್ದಳ. ಕಣ್ಣೀರು ನೋಡಿ ಕರಗಿದ ಕಾರ್ತಿ. ಆದರೆ ಕಾಫಿ ಡೇಯಲ್ಲಿ ನೋಡಿದ್ದ ದೃಶ್ಯ ಮತ್ತೊಮ್ಮೆ ಕಣ್ಣ ಮುಂದೆ ಸುಳಿಯಿತು. ಛೇ, ಎಂತಹ ಅಸಹ್ಯವಾಗಿ ಅವನು ಇವಳ ಸೊಂಟದ ಸುತ್ತ ಕೈ ಹಾಕಿ ಇನ್ನೊಂದು ಕೈನ ಅವಳ ತೊಡೆಯ ಮೇಲಿಟ್ಟಿದ್ದ. ಇಬ್ಬರು ಸುಮ್ಮನೆ ಕುಳಿತಿದ್ದರೆ ಕಾರ್ತಿಗೆ ಅನುಮಾನ ಬರುತ್ತಿರಲಿಲ್ಲವೇನೋ. ಸಾನ್ವಿ ಇನ್ನಷ್ಟು ದಿನ ಕಾರ್ತಿಗೆ ಮೋಸ ಮಾಡಬಹುದಿತ್ತೇನೋ. ಆದರೆ ವಿಧಿಯೇ ಇವರಿಬ್ಬರನ್ನ ದೂರ ಮಾಡಬೇಕೆಂದಿತ್ತೇನೋ. ಸಾನ್ವಿಳ ಮೋಸದ ಪರಿಚಯವಾಗಿಯೇ ಹೋಗಿತ್ತು. ಇನ್ನು ಕಣ್ಣೀರು ಕಾರ್ತಿನ ಮೋಸಗೊಳಿಸಲಾರದು. ಎಷ್ಟು ದಿವಸದಿಂದ ಅವನ ಜೊತೆ ಇದೆಯಾ? ಯಾಕಿದೆಯಾ? ಯಾವುದು ಬೇಡ ನನಗೆ. ನಾನಿದ್ದಂತೆಯೇ ಇನ್ನೊಬ್ಬನ ಜೊತೆ ದೇಹ ಹಂಚಿಕೊಂಡಿದ್ದೀಯಲ್ಲ, ಇದು ಅತ್ಯಂತ ನೀಚ ಹೇಯ ಕೃತ್ಯ. ನಾನು ಬೇಡವೆಂದಿದ್ದರೆ ನೀನು ನನ್ನತ್ರ ಓಪನ್ ಆಗಿ ಹೇಳಿದ್ದರೆ ನಾನೇ ಖುಷಿಯಿಂದ ಬಿಟ್ಕೊಡ್ತಾ ಇದ್ನಲ್ಲೇ. ಛೀ! ಕಾಲು ಕೊಸರಿಕೊಂಡು ಹೊಳನಡೆದ. ಒಂದು ಕ್ಷಣದಲ್ಲಿ ಇಷ್ಟೆಲ್ಲ ನಡೆದು ಹೋಗಿತ್ತು. ಸಾನ್ವಿಳ ದುಃಖಕ್ಕೆ ಪಾರವೇ ಇರಲಿಲ್ಲ. ಪರಿಪರಿಯಾಗಿ ಬೇಡಿಕೊಂಡರೂ ಮಣಿಯದೆ ಅವಳಿಗೆ ಮನೆ ಬಿಡಲು 2 ದಿನದ ಟೈಮ್ ಕೊಟ್ಟಿದ್ದ ಕಾರ್ತಿ.
ಪೂರ್ಣಚಂದ್ರನ ಪ್ರಕಾಶದಲ್ಲಿ ಶೃಂಗಾರಮಯವಾಗಿ ಇರಬೇಕಾದ ರಾತ್ರಿ ಅಮಾವಾಸ್ಯೆಯ ಕರಾಳತೆಯನ್ನು ಎತ್ತಿ ಮೆರೆದಿತ್ತು. 2 ಮನಸ್ಸುಗಳು ಮುದುರಿ ಹೋಗಿದ್ದವು. ಒಂದು ಹೂವಿನ ಮಂಚ ಕವಲೊಡೆದು 2 ಮುಳ್ಳಿನ ಹಾಸಿಗೆಯಾಗಿತ್ತು. ಇಬ್ಬರೂ ಮಾಡಿದ್ದು ಸರಿಯೇ? ಖಂಡಿತ ಅಲ್ಲ. ಇಬ್ಬರೂ ಎಡವಿದರೆ. ಇಬ್ಬರ ದೃಷ್ಟಿಯಲ್ಲಿಯೂ ತಾನು ಮಾಡಿದ್ದು ಸರಿಯೆಂದೇ ಇದೆ. ಪಕ್ಕದ ಬೆಡ್ರೂಮಿನಲ್ಲಿ ಮಲಗಿದ್ದ ಸಾನ್ವಿ ತನ್ನ ಸುಖ ಹಾಳಾಗಿದ್ದಕ್ಕೆ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದರೆ, ಇತ್ತ ಕಾರ್ತಿ ಛೇ ಎಂತಹ ಮೋಸ ಎಂದು ಬುಸುಗುಡುತ್ತಿದ್ದ. ಹಾಗೆಯೇ ತಾನವಳಿಂದ ಪಾರಾದನಲ್ಲ ಎಂಬ ಸಣ್ಣ ಸಮಾಧಾನವೂ ಇತ್ತವನಲ್ಲಿ. ಸಾನ್ವಿ ಮಾತ್ರ ತಾನು ಕಾರ್ತಿಗೆ ಮೋಸ ಮಾಡಿದನೆಲ್ಲ ಹೀಗೆ ಮಾಡಬಾರದಿತ್ತು ತಾನು ಎಂದು ಪಶ್ಚಾತ್ತಾಪ ಪಡಲೇ ಇಲ್ಲ. ಇದನ್ನು ಸರಿಪಡಿಸೋದು ಹೇಗೆ ಎಂಬ ನಿಟ್ಟಿನಲ್ಲಿ ಅವಳ ಯೋಚನೆ ಸಾಗುತ್ತಿತ್ತು. ಸಾರಿಗಾಗಲಿ ತನ್ನ ಕಣ್ಣೀರಿಗಾಗಲಿ ಜಗ್ಗುವ ಆಸಾಮಿಯಲ್ಲ ಎಂಬುದು ಈಗಾಗಲೇ ಮನದಟ್ಟಾಗಿತ್ತು. ಮತ್ತೇನು ಮಾಡಲಿ? ಇವನನ್ನು ಹೀಗೆ ಸುಲಭಕ್ಕೆ ಬಿಡಲಾರೆ. ಚಿನ್ನದ ಮೊಟ್ಟೆ ಇಡೋಕೋಳಿ. ಯಾವುದೋ ನಿರ್ಧಾರಕ್ಕೆ ಬಂದಂತೆ ಫೋನ್ ಕೈಗೆತ್ತಿಕೊಂಡಳು ಸಾನ್ವಿ. ತಾನು ಮಾಡಿದ್ದೇ ಸರಿ. ಅಮ್ಮ ಮದುವೆ ಅಂತ ಬಡಬಡಾಯಿಸ್ತಾಳಲ್ಲ. ಮದುವೆಯಾಗಿ ಹೀಗೇನಾದರೂ ಆಗಿದ್ರೆ ಅಮ್ಮ ಎದೆಯೊಡೆದು ಸಾಯುತ್ತಿದ್ದಳೇನೋ. ಹಾಗಿದ್ದಲ್ಲಿ ತಾನು ಜೀವನದಲ್ಲಿ ಮದುವೆಯಾಗಬಾರದೆಂಬ ನಿರ್ಧಾರ ತೆಗೆದುಕೊಂಡಿದ್ದು ಸರಿಯಾಗೇ ಇದೆ. ಮತ್ತೊಮ್ಮೆ ತನ್ನ ನಿಲುವನ್ನು ಸಮರ್ಥಿಸಿಕೊಂಡ ಕಾರ್ತಿ. ಪ್ರೀತಿಯೇ ದೇವರು. ಪ್ರೀತಿಯಿಂದ ಏನನ್ನಾದರೂ ಗೆಲ್ಲಲು ಸಾಧ್ಯ. ಪ್ರೀತಿ ಕುರುಡು. ಈ ಸ್ಲೋಗನ್ಗಳಿಗೆಲ್ಲ ಈಗಿನ ಕಾಲದಲ್ಲಿ ಬೆಲೆಯೇ ಇಲ್ಲ. ಹೀಗೇನಿದ್ದರೂ ಪ್ರೀತಿ ಕುರುಡು ಮಾತ್ರ. ಅದೆಷ್ಟೇ ಪ್ರೀತಿ ಇದ್ದರೂ ಅದು ಕೊನೆಗೊಳ್ಳೋದು ಬೆಡ್ನಲ್ಲಿ ಮಾತ್ರ. ಪ್ರೀತಿಸಬೇಕೆನ್ನುವವರು ಜೀವನದ ಮೌಲ್ಯಗಳಿಗೆ ಕುರುಡರಾಗಿರಬೇಕಾಗುತ್ತದೆ. ಪ್ರೀತಿ ಶಾಶ್ವತವಲ್ಲ, ಅದು ಕ್ಷಣಿಕ. ಯಾವಾಗ ಬೇಕಾದರೂ ಯಾರ ಮೇಲಾದರೂ ಪ್ರೀತಿ ಹುಟ್ಟಲು ಸಮಯ ಬೇಕಾಗಿಲ್ಲ. ಅವನಿಗೊಂಥರ ನೆಮ್ಮದಿ ಇದ್ದುದರಿಂದ ಕಣ್ಸಲಿಯಲು ತಡವೇನೂ ಆಗಲಿಲ್ಲ. ಮರುದಿನ ತಾನೊಂದು ಊಹಿಸಲಾರದ ಭಯಂಕರ ಸನ್ನಿವೇಶವನ್ನು ಎದುರಿಸಬೇಕೆಂಬುದನ್ನು ಅರಿಯದೆ ನಿದ್ದೆ ಹೋದ ಕಾರ್ತಿ. ಏನಾಗಲಿದೆ ಮರುದಿನ? ಬೆಳ್ಳಂಬೆಳಗ್ಗೆ ಏನೋ ಶಬ್ದ, ಗದ್ದಲ ಮನೆಯಲ್ಲಿ. ರಾತ್ರಿ ತುಂಬ ತಡವಾಗಿದ್ದರಿಂದ ಹೇಳೋ ಹೊತ್ತಿಗೆ ಸೂರ್ಯ ನೆತ್ತಿಯ ಮೇಲೆ ಬಂದಿದ್ದು ಕಾರ್ತಿಗೆ ಗೊತ್ತಾಗಲೇ ಇಲ್ಲ. ಶಬ್ದಕ್ಕೆ ಒಮ್ಮೆಲೆ ಎಚ್ಚರವಾಗಿತ್ತು. ಏನ್ ನಡೀತಾ ಇದೆ ಎಂದು ಎದ್ದು ಬಂದವನು ಹಾಲ್ ನೋಡಿ ಒಮ್ಮೆಲೆ ಸ್ತಂಭೀಭೂತನಾದ. ಪೊಲೀಸರು! ತತ್ತರಿಸಿದ ಕಾರ್ತಿ. ಆರ್ಮಿ ಬ್ಯಾಕ್ಗ್ರೌಂಡಿಂದ ಬಂದವನು. ಅವನ ಮನೆಯಲ್ಲಿ ಪೊಲೀಸರು. ಸೋಫಾದ ಮೇಲೆ ಮತ್ಯಾರೋ ಒಬ್ಬರು ಸ್ವಲ್ಪ ವಯಸ್ಸಾದ ಹೆಂಗಸು. ಪಕ್ಕದಲ್ಲಿ ಅಳುತ್ತಿರೋ ಸಾನ್ವಿ. ಏನಾಗುತ್ತಿದೆ ಇಲ್ಲಿ? ಏನೂ ತಿಳಿಯಲಾರದೆ ಹೋದ. ಕಣ್ಣು ಕತ್ತಲು ಬಂದಂತೆ ಆಯಿತು ಕಾರ್ತಿಗೆ. ಅಲ್ಲಿಯೇ ಇದ್ದ ಚೇರ್ ಮೇಲೆ ಕುಸಿದು ಕುಳಿತ. ಏನ್ ಸರ್, ಬೆಳಗಾಯಿತಾ ಈಗ? ಒಂದು ಹೆಣ್ಣಿನ ಬಾಳಿನಲ್ಲಿ ಆಟವಾಡಿ ಚೆನ್ನಾಗಿ ಮಲಗ್ತೀಯಾ ಬಿಡು. ಇನ್ಸ್ಪೆಕ್ಟರ್ ಸೂಟಿನಲ್ಲಿದ್ದ ಪೊಲೀಸ್ನ ಬಾಯಲ್ಲಿ ಗರಗಸದಂತೆ ಬಂತು ಮಾತು. ರಾತ್ರಿಯೆಲ್ಲ ಪಾರ್ಟಿ ಮಾಡಿ ಕುಡಿದಿರಬೇಕು ಸರ್. ಹೇಗೆ ಎಚ್ಚರವಾಗುತ್ತೆ? ಈಗಿನ ಹುಡುಗರಿಗೆ ರಾತ್ರಿ ಬೆಳಗು ಎಲ್ಲ ಒಂದೇ ಸರ್. ಕುಡಿದು ಮಜಾ ಮಾಡಿ ಸಾಯ್ತವೆ ಮುಂಡೆವು. ಇಂಥ ಪಾಪಿ ಮಕ್ಕಳನ್ನ ಹೆತ್ತ ತಂದೆ ತಾಯಂದಿರೋ ನೇಣು ಹಾಕ್ಕೋಬೇಕು ಸರ್. ಕರ್ಮ. ಕಿಸಕ್ಕನೆ ನಕ್ಕ ಮೀಸೆಯಡಿಯಲ್ಲಿ ಚಾನ್ಸ್ ಸಿಕ್ಕರೆ ಸಾಕು ಎಂದು ಕಾಯ್ತಾ ಇದ್ದ ಪೇದೆ ನುಡಿದ. ನೀವೇನು ಹೇಳ್ತಾ ಇದ್ದೀರಾ? ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ಸರ್. ಅಮಾಯಕ್ಕನಂತೆ ನುಡಿದ ಕಾರ್ತಿ. ಬಾಯಲ್ಲಿ ಬೆರಳಿಟ್ರೆ ಚೀಪೋಕು ಬರೆದ ಕದೀಂ ನನ್ನ ಮಕ್ಕಳು ನೀವು. ಏನು ಗೊತ್ತಾಗ್ತಾ ಇಲ್ವಂತೆ ಬಡವ ರಾಸ್ಕಲ್. ಒಂದು ಹೆಣ್ಣನ್ನು ಪ್ರೀತಿಸಿ ಮದುವೆ ಆಗ್ತೀನಂತ ನಂಬಿಸಿ ತೀಟೆ ತೀರೋ ತನಕ ಮಜಾ ಮಾಡಿ ಆರಾಮಾಗಿ ಹೇಗೋ ಮಲಗ್ತೀಯ ನೀನು? ಕಾರ್ತಿನ ಕಾಲರ್ ಹಿಡಿದು ಎತ್ತಿದ ಆ ಇನ್ಸ್ಪೆಕ್ಟರ್. ಕಾರ್ತಿನ ಎದೆಯೇ ಹೊಡೆದು ಹೋದಂತಾಯಿತು ಅವರ ಮಾತುಗಳನ್ನು ಕೇಳಿ. ಇದೆಲ್ಲ ಸಾನ್ವಿಯ ಪ್ಲಾನ್ ಎಂದು ಅರಿತುಕೊಳ್ಳಲು ಹೆಚ್ಚು ಸಮಯ ಬೇಕಾಗಲಿಲ್ಲ ಕಾರ್ತಿಗೆ. ಕೆಕ್ಕರಿಸಿಕೊಂಡು ನೋಡಿದ ಸಾನ್ವಿಯನ್ನೊಮ್ಮೆ. ಛೀ, ಈ ಮಠಕ್ಕೆ ಹೋದ್ಯಾ ನೀನು ಎಂಬಂತೆ ಇತ್ತು ಅವನ ಕಣ್ಣುಗಳು. ನೋಡಿ ಸರ್, ಹೀಗೆ ಎದುರಿಸ್ತಾ ಇದ್ದಾನೆ ನನ್ನ ಮಗಳನ್ನ ನಿಮ್ಮ ಮುಂದೆನೆ. ಯಾರು ಸರ್ ನಮಗೆ ದಿಕ್ಕೀಗ? ಹೆಣ್ಣಾಗಿ ಹುಟ್ಟೋದೇ ತಪ್ಪ. ನನ್ನ ಮಗಳನ್ನ ಯಾರು ಸರ್ ಮದುವೆ ಆಗ್ತಾರೆ? ಬಡವರಿಗೆ ಯಾರು ಸರ್ ದಿಕ್ಕು? ಅವಳಮ್ಮನ ಮೊಸಳೆ ಕಣ್ಣೀರು ಸಾನ್ವಿಳ ಕಣ್ಣೀರಿನ ಜೊತೆ ಸೇರಿತ್ತು. ಅಯ್ಯೋ ಸುಮ್ಮನಿರಮ್ಮ, ಮಾತಿಗೂ ಅಳ್ಬೇಡ. ನಾನಿದ್ದೀನಲ್ಲ ಈ ಬಡ್ಡಿ ಮಗನ್ನ ವಿಚಾರಿಸ್ಕೊಳ್ಳೋಕೆ. ಒಂದಿನ ಸ್ಟೇಷನ್ನಲ್ಲಿ ಇಟ್ಟು ಚರ್ಮ ಬಿಡಿಸಿದ್ರೆ ತಾನಾಗೆ ದಾರಿಗೆ ಬರ್ತಾನೆ. ಕರ್ಕೊಂಡ್ ಬಾರೋ ಒನ್ ನೈಟ್ ಅವನನ್ನ. ಪೊಲೀಸರಲ್ಲಿ ಕೆಳಗಿನವರ ಜೊತೆ ಇರೋ ವ್ಯಕ್ತಿ ಸಂಬೋಧನೆ ಅಂಕಿಅಂಶಗಳಲ್ಲೇ ಇರುತ್ತೆ. ಎದ್ ನಡಿಲೈ. ಕೈತೋಳನ್ನು ಜಗ್ಗಿ ಎಳೆದುಕೊಂಡು ಹೊರಟ ಒನ್ ನೈಟ್.
ಪ್ಲೀಸ್ ಸರ್, ನನ್ನ ಮಾತನ್ನೊಮ್ಮೆ ಕೇಳಿ. ಇವಳು ನೀವೆಂದುಕೊಂಡಂತೆ ಸಂಭಾವಿತ ಹೆಣ್ಣಲ್ಲ ಸರ್. ಮೋಸ ಹೋದದ್ದು. ಮಾತು ಮುಂದುವರಿಸಲು ಕೊಡಲೇ ಇಲ್ಲ ಆ ಇನ್ಸ್ಪೆಕ್ಟರ್. ಏನು ಹೇಳೋದಿದ್ರು ಸ್ಟೇಷನ್ಗೆ ಬಂದು ಹೇಳು. ಯಾರು ಸರಿ ಯಾರು ತಪ್ಪು ನಾವು ನಿರ್ಧಾರ ಮಾಡ್ತೀವಿ. ಒಮ್ಮೆಲೆ ಕಾಲಿಗೆ ಬಿದ್ದಳು ಸಾನ್ವಿಕಾ. ಪ್ಲೀಸ್ ಸರ್, ಸ್ಟೇಷನ್ಗೆಲ್ಲ ಬೇಡ, ಇಲ್ಲಿ ಇತ್ಯರ್ಥ ಮಾಡಿಕೊಳ್ಳೋಣ. ನನಗೆ ನನ್ನ ಕಾರ್ತಿ ಸ್ಟೇಷನ್ಗೆ ಹೋಗೋದು ಇಷ್ಟ ಇಲ್ಲ ಸರ್. ಮತ್ತೆ ಬಿಕ್ಕಿದಳು. ಥು ಯು. ಕೆನ್ನೆಗೆ ಪಳಾರನ್ನೇ ಬಂದು ಬಿದ್ದಿತ್ತು ಕಂಚಿನಂಥ ಕೈ. ಬಿದ್ದ ಹೊಡೆತಕ್ಕೆ ತಲೆ ಸುತ್ತಿದಂತಾಯಿತು ಕಾರ್ತಿಗೆ. ಸವರಿಸಿಕೊಂಡ. ನೀನ್ಯಾಕೆ ಹೆದರಿಕೊಳ್ತೀಯಮ್ಮ? ಇಂತಹ ಸೊಫಿಸ್ಟಿಕೇಟೆಡ್ ಬೇವರ್ಸಿಗಳನ್ನು ಎಷ್ಟು ಜನರನ್ನ ನೋಡಿಲ್ಲ ನಾವು. ನೋಡಲು ಎಲ್ಲ ಜೆಂಟಲ್ಮೆನ್ಗಳ ಥರಾನೇ ಕಾಣೋದು, ಮಾಡೋದೆಲ್ಲ ಕಚಡ ಬುದ್ಧಿ. ಅಪ್ಪ ಅಮ್ಮ ಒಂದೇ ಮಗ ಅಂತ ಮುದ್ದು ಮಾಡಿ ಬೊದ್ದು ಬೆಳೆದೇ ಇರೋ ಥರ ಬೆಳೆಸಿನೇ ಇಂಥವರೆಲ್ಲ ಸಮಾಜಕ್ಕೆ ಕಂಟಕಪ್ರಾಯರಾಗಿರೋದು. ನೀವಿಬ್ಬರು ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡಿ, ಮಿಕ್ಕಿದ್ದನ್ನು ನಾನು ನೋಡ್ಕೋತೀನಿ. ಈ ಬಡ್ಡಿ ಮಗನ ಭವಿಷ್ಯ ಈಗ ನಮ್ಮ ಕೈಯಲ್ಲಿದೆ. ಈ ಮಾತುಗಳನ್ನೇ ಕೇಳಿ ಸಾನ್ವೀಳು ಒಮ್ಮೆ ನಡುಗಿದಳ. ಅವಳಿಗೂ ಗೊತ್ತು, ಒಮ್ಮೆ ಪೊಲೀಸರ ಕೈಗೆ ಸಿಕ್ಕಿ ಹಾಕ್ಕೊಂಡ್ರೆ ಮುಗಿದು ಕತೆ. ಊಹಿಸಲಾರದೆ ಹೋದಳು ಏನಾಗಬಹುದು ಎಂದು. ಪ್ಲೀಸ್ ಸರ್, ಬೇಡ ಸರ್, ಬೇಡ. ಅವನಿಗೇನಾಗೋದು ಬೇಡ ಸರ್. ಅವನನ್ನು ಕಂಡ್ರೆ ನನಗಿಷ್ಟ ಸರ್. ಅವನ ಭವಿಷ್ಯ ಹಾಳಾದರೆ ನನ್ನ ಭವಿಷ್ಯದ ಗತಿ ಏನು ಸರ್? ನಾವಿಬ್ಬರು ಮದುವೆಯಾಗಿ ಜೊತೆಯಾಗಿ ಸಂಸಾರ ಮಾಡಿಕೊಂಡಿದ್ರೆ ಸಾಕು, ನನಗೇನೂ ಬೇಡ. ಈಗ ಜೋರಾಗಿ ಅಳಲು ಪ್ರಾರಂಭಿಸಿದಳು ಸಾನ್ವಿ. ನೋಡ್ದೇನೋ ಬಡವ, ಇನ್ನೂ ನಿನ್ನ ಮೇಲೆ ಪ್ರೀತಿ ಹೋಗಿಲ್ಲ ಕಣೋ. ಮದುವೆ ಆಗ್ತೀನಿ ಅಂತಿದ್ದಾಳೆ ನಿನ್ನಂಥ ಕಚಡಾನೆ. ಥೂ, ಮದುವೆಯಾಗಿ ನೆಮ್ಮದಿಯಿಂದ ಸಂಸಾರ ಮಾಡೋದು ಬಿಟ್ಟು ಏನು ನಿಮ್ಮ ಚಪ್ಲ? ಏನು ಹುಡುಗರೋ ನೀವು ಈಗಿನ ಕಾಲದವರು? ಎಲ್ಲ ಆತುರಗೆಟ್ಟ ಆಂಜನೇಯನಲ್ಲೋ. ಎಲ್ಲ ಮೊದಲೇ ಮುಗಿಸಿದ್ರೆ ಹೀಗೇನೆ ಆಗೋದು. ಆಮೇಲೆ ಯಾಕಾಗಿ ಯಾರಿಗಾಗಿ ಬದುಕ್ತೀರೋ? ಎಲ್ಲ 40 ಮುಗಿಸ್ಕೊಂಡ್ಬಿಟ್ಟು ಆಮೇಲೇನು ಉಳಿಯುತ್ತೆ ನಿನ್ನ ಪಿಂಡ? ಅದಕ್ಕೆ ಜಾಸ್ತಿ ಕಾಲ ಬದುಕಲ್ಲ ಈಗಿನ್ವೋ. ಥೂ, ಮತ್ತೊಮ್ಮೆ ಉಗಿದ ಪೊಲೀಸ್. ಮದುವೆ ಸಾನ್ವಿಳ ಜೊತೆ? ಓ ಮೈ ಗಾಡ್, ಏನಾಗ್ತಿದೆ? ಏನು ಮಾಡಲಿ? ಮೊದಲ ಬಾರಿಗೆ ತಾನೇ ತಂದಿಟ್ಟುಕೊಂಡ ಅಪಾಯವನ್ನು ನೆನೆದು ನಡುಗಿದ. ಕಾಲಲ್ಲಿದ್ದ ಶಕ್ತಿಯೆಲ್ಲ ಉದುಗಿ ಹೋಗಿತ್ತು ಕಾರ್ತಿಗೆ. ಯಾವತ್ತೂ ಬೇರೆಯವರಿಂದ ಒಂದು ಮಾತನ್ನು ಅನ್ನಿಸಿಕೊಳ್ಳದವನಿಂದು ಪೊಲೀಸರಿಂದ ಒದೆ ತಿಂದಿದ್ದ. ಅಪ್ಪನ ಶಿಸ್ತುಬದ್ಧ ಜೀವನ, ಅಮ್ಮನ ಪ್ರೀತಿ ತುಂಬಿದ ಮಾತುಗಳಿಂದ ಹುಲುಸಾಗಿ ಬೆಳೆದ ದೇಹ ಇಂದು ಮೊದಲ ಬಾರಿಗೆ ನಾಚಿಕೆ ಅವಮಾನಗಳಿಂದ ಕುಗ್ಗಿತ್ತು. ಬುದ್ಧಿವಂತನೆನಿಸಿಕೊಂಡ ಕಾರ್ತಿ ಜೀವನದಲ್ಲಿ ಪೆದ್ದನಂತೆ ಎಡವಿದ್ದ. ಪಾರಾಗುವ ಬಗೆ ಹೇಗೆ? ಸಾನ್ವಿಳ ಅಮ್ಮನಂತೂ ಜಗತ್ತನ್ನೇ ಗೆದ್ದ ಖುಷಿಯಲ್ಲಿದ್ದಂತೆ ಕಾಣುತ್ತಿದ್ದಳು. ಮಗಳು ಮಾಡಿದ ತಪ್ಪನ್ನು ಮದುವೆ ಮೂಲಕ ತಿದ್ದೋ ಪ್ರಯತ್ನ ಅವಳದು. ಮೊದಲೇ ಸರಿಯಾಗಿ ಬೆಳೆಸಿದ್ದರೆ ಹೀಗಾಗುತ್ತಿತ್ತೆ. ಪರಿಹಾರ ಸಿಗದ ಪ್ರಶ್ನೆ. ಎದ್ ನಡಿಲೇ ಬಡವ, ತೋಳನ್ನು ಜಗ್ಗಿದ ಪೇದೆ. ಒಮ್ಮೆಲೆ ಕಾರ್ತಿ ಇನ್ಸ್ಪೆಕ್ಟರ್ ಕಾಲಿಗೆ ಬಿದ್ದ. ದಯವಿಟ್ಟು ಬಿಟ್ಬಿಡಿ ಸರ್, ನನಗೊಂದು 2 ನಿಮಿಷ ಟೈಮ್ ಕೊಟ್ರೆ ನಿಧಾನವಾಗಿ ಎಲ್ಲವನ್ನೂ ಹೇಳ್ತೀನಿ ಸರ್, ದಯವಿಟ್ಟು ಸರ್ ಅಂಗಲಾಚಿದ್ದ. ನೇಣಿಗೆ ಹಾಕುವವರಿಗಾದರೂ ಅವರ ಕೊನೆಯ ಇಚ್ಛೆಯನ್ನು ಹೇಳೋಕೆ ಟೈಮ್ ಕೊಡ್ತಾರಂತೆ. ದಯವಿಟ್ಟು ಸರ್, ದೈನ್ಯವಾಗಿ ಬೇಡಿಕೊಂಡ. ಕಣ್ಣಲ್ಲಿ ನೀರು ಜಿನುಗಿತ್ತು. ಯಾಕೋ ಇನ್ಸ್ಪೆಕ್ಟರ್ಗೆ ಇವನ ಮುಖ ನೋಡಿದಾಗಲಿಂದ ಇವನೇನು ಅಂತ ಕದಿಮನೆ ಅನ್ನಿಸಿತ್ತು. ಆದರೂ ಯಾವ ಹೊತ್ತಲ್ಲಿ ಯಾವ ಹಾವೋ ಎಂಬಂತೆ ಪೊಲೀಸರು ಯಾರನ್ನೂ ನಂಬಲ್ಲ. ನಂಬಿಕೆ ಎನ್ನುವುದು ಮರೀಚಿಕೆಯೇ ಅಲ್ಲಿ. ಎಲ್ಲದಕ್ಕೂ ಸಾಕ್ಷಿ ಬೇಕು ಅವರ ಬಳಿ. ಸಾಕ್ಷಿ ಇಲ್ಲದವನ ಗತಿ ಹದೋಗತಿಯೇ ಸರಿ. ಏನಂತೀಯೋ 118? ಇಷ್ಟೊತ್ತಾಗೋದು ಆಗಿದೆ, 2 ಟೀ ತಗೊಂಬಾರೋ, ಕೇಳೇ ಬಿಡೋಣ ಇವನ ಮಾತು. ಏನು ಹೇಳ್ತಾನಂತ? ಸಾನ್ವಿಗೆ ದಸಕ್ಕೆಂದಿತು ಎದೆ. ಇಷ್ಟೊತ್ತಿನ ತನಕ ಹೆಣ್ಣು ಎಂಬ ರೋಲ್ ಪ್ಲೇ ಮಾಡಿ ಸಿಂಪತಿ ಗಿಟ್ಟಿಸಿಕೊಂಡವಳಿಗೆ ಒಂಥರ ಶಾಕ್. ತನಗೆ ಸಿಕ್ಕ ಸ್ವಾತಂತ್ರ್ಯವನ್ನು ದುರುಪಯೋಗ ಪಡಿಸಿಕೊಂಡಿದ್ದಲ್ಲದೆ ಹೆಣ್ಣೆಂಬ ಅಸ್ತ್ರವನ್ನು ಉಪಯೋಗಿಸಿದ್ದಳಲ್ಲಿ. ಹೆಣ್ಣು ಅಬಲೆ ಸರಿ, ಹೆಚ್ಚಿನ ವಿಷಯಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳೋಳು ಅವಳೇ. ನಷ್ಟವಾಗುವುದು ಹೆಣ್ಣು ಮಕ್ಕಳಿಗೆ ಹೆಚ್ಚು, ಒಪ್ಪಿಕೊಳ್ಳೋಣ. ಆದರೆ ಅವರಲ್ಲಿ ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ನಿಜವಾಗಿ ಅನ್ಯಾಯವಾಗಿದೆ ಎಂಬುದನ್ನು ಕುಲಂಕುಷವಾಗಿ ಪರಿಶೀಲನೆ ಮಾಡುವುದು ಅಷ್ಟೇ ಮುಖ್ಯ. ಇಲ್ಲದಿದ್ದರೆ ಈ ಹುಲಿವೇಷದಲ್ಲಿರೋ ನರಿಯಂತೆ ಇರೋ ಸಾನ್ವಿಯ ಥರದವರು ಈ ಅವಕಾಶದ ದುರುಪಯೋಗ ಪಡೆದುಕೊಳ್ಳುವುದೇ ಹೆಚ್ಚು. ಪೊಲೀಸರು ಸಹ ಹೆಣ್ಣೆಂದು ಸ್ವಲ್ಪ ವಿನಾಯಿತಿ ತೋರಿಸುತ್ತಾರೆ. ಅವರಿಗೂ ಸಮಾಜದ ಹೆದರಿಕೆ. ಇಲ್ಲಿ ಏನು ಹೆಚ್ಚು ಕಮ್ಮಿಯಾದರೆ ಈ ಸೋಷಿಯಲ್ ಮೀಡಿಯಾದವರು ಬೊಬ್ಬೆ ಹೊಡೆದು ತಮ್ಮ ಮರ್ಯಾದೆ ತೆಗೆದರೆ ಅಂತ.
ಹೆಣ್ಣು ರಕ್ಷಣಾ ವೇದಿಕೆಗಳು ಒಂದೇ ಸಲ ತಲೆ ಎತ್ತಿ ನಿಂತು ಧರಣಿ ಹೂಡಲು ಪ್ರಾರಂಭಿಸಿದರೆ NGOಗಳು ಉಸಿರಾಡದಂತೆ ಮಾಡಿಬಿಡ್ತವೆ. ಅದಕ್ಕೆ ಹೆಣ್ಣಿನ ಮಾತಿಗೆ ಮೊದಲ ಆದ್ಯತೆ ಹಾಗೂ ಬೆಲೆ ಕೂಡ. ಹ್ಞೂ ಸರ್, ಕೇಳೇ ಬಿಡೋಣ. ಇತ್ಯರ್ಥ ಆಗೋದಾದ್ರೆ ಇಲ್ಲೇ ಮಾಡೋಣ ಸರ್. ಸ್ಟೇಷನ್ನಲ್ಲಿ ಎಲ್ಲೈತೆ ಸರ್ ಇಂಥವರಿಗೆ ಜಾಗ? ಸುಮ್ಮನೆ ಆ ಹೆಣ್ಣಿನ ಮಾನ ಸಹ ಹಾಳಾಗುತ್ತೆ ಸರ್. ಸಾನ್ವಿಗೆ ದಿಕ್ಕೇ ತೋಚದಾಯ್ತು. ದೇವರೇ, ಇವನೆಲ್ಲ ನಿಜ ಹೇಳಿಬಿಟ್ಟರೆ ನನ್ನ ಗತಿ ಏನೋ? ಅಮ್ಮನ ಮುಖವನ್ನೊಮ್ಮೆ ನೋಡಿ ಏನೋ ಸನ್ನೆ ಮಾಡಿದಳು ಸಾನ್ವಿ. ಅಮ್ಮನ ಗೋಳು ಇದ್ದಕ್ಕಿದ್ದಂತೆಯೇ ಜಾಸ್ತಿ ಆಯಿತು. ಅಯ್ಯೋ ಸಾಹೇಬ್ರೆ, ಅವನ ಮಾತಿನ ಕೇಳ್ತೀರಾ ಸಾಹೇಬ್ರೆ? ಇಲ್ಲಿ ಒಂದು ಹೆಣ್ಣು ಗೋಳಾಡ್ತಾ ಇರೋವಾಗ ನಿಮಗೆ ನಂಬಿಕೆ ಬರಲ್ವಾ? ಈಗ ಸಾಹೇಬರಿಗೂ ರೇಗಿತ್ತು ಅವಳ ಗೋಳಾಟ ನೋಡಿ. ಅತಿ ಮಾಡ್ತಿದ್ದಾಳೇನೋ ಅಂತ ಆವಾಗಲೇ ಅನುಮಾನ ಬಂದಿದ್ದ ಸಾಹೇಬರು, ಅವನಿಗೂ ಅವನ ಪರ ಮಾತನಾಡಲು ಹಕ್ಕಿದೆಯಮ್ಮ. ಇನ್ನು ತಪ್ಪು ಯಾರದ್ದು ಅಂತ ಸಾಬೀತಾಗದೇ ಇರುವಾಗ ಹೀಗೆ ಸುಮ್ಮನೆ ಕೂರೋಕೆ ಆಗತ್ತೆ? ಆಮೇಲೆ ಅವನಿಗೂ ಕಾನೂನು ಗೊತ್ತಿರುತ್ತೆ. ಓದಿರೋ ಹುಡುಗ ಲಾಯರ್ನ ಇಟ್ಕೋತಾನೆ. ಅದಕ್ಕಿಂತ ಮುಂಚೆ ಏನು ಅನ್ನೋದನ್ನ ಕೇಳ್ಬಿಡೋಣ. ಈಗ ಅಮ್ಮನ ಅಳು ಮತ್ತೂ ಜಾಸ್ತಿ ಆಯಿತು. ಅಯ್ಯೋ ಸಾಕು ಸುಮ್ನಿರಮ್ಮ. ನಿನ್ ಮಗಳೇನ್ ಸತಿ ಸಾವಿತ್ರಿನಾ? ಇವನು ಅಷ್ಟು ಕೆಟ್ಟವನಾಗಿದ್ರೆ ಮದುವೆ ಆಗದೆ ಇಷ್ಟು ದಿನ ಅವನ ಜೊತೆ ಏನ್ ಮಾಡ್ತಿದ್ಲು? ಎಷ್ಟಂದೆ? ವರ್ಷಕ್ಕಿಂತಲೂ ಜಾಸ್ತಿ ಅಲ್ವಾ ನಿಮ್ಮ ಪರಿಚಯ? ಬೆಚ್ಚಿದ್ದಳು ಸಾನ್ವಿ. ಹೇಳು, ಗದರಿಸಿದರು ಒಮ್ಮೆ ಸಾನ್ವಿಳನ್ನು ನೋಡಿ. ಈ ಮಾತನ್ನು ಊಹಿಸಿರಲಿಲ್ಲ. ಏನು ಹೇಳಬೇಕೆಂದೇ ತೋಚದ ಪರಿಸ್ಥಿತಿ. ಹೂಗುಟ್ಟಿದಳು ಮೌನವಾಗಿ. ಪೇದೆಯ ಮಾತನ್ನು ಕೇಳಿದಾಗಲೇ ಆನೆ ಬಲ ಬಂದಂತಾಗಿತ್ತು ಕಾರ್ತಿಗೆ. ಇನ್ನು ಹೆದರಲ್ಲ ಅವನು. ಥ್ಯಾಂಕ್ ಯು ಸರ್ ಎಂದ ಎಲ್ಲ ಶಕ್ತಿ ಒಗ್ಗೂಡಿಸಿ. ಏನಪ್ಪ ನಿನ್ನ ವಾದ ಬೇಗ ಹೇಳು. ನಮಗೆ ನಿನ್ನೊಬ್ಬನ ಕೇಸಲ್ಲ, ಸಾವಿರ ಇರ್ತವೆ. ಬೇಗ ಹೇಳ್ಬಿಡ್ತೀನಿ ಸರ್. ಸರ್ ಸರ್ 1 ನಿಮಿಷ, ನನ್ನ ಕೈ ಬಿಟ್ರೆ? ಪೇದೆಯನ್ನು ಮೆಲ್ಲಗೆ ಕೇಳಿದ. 2 ಬಾರಿ ಸರ್ ಎಂದು ಕೂಗಿದಾಗ ಪೇದೆ ಕೈ ಬಿಟ್ಟ. ಏನು ಎಂಬಂತೆ ಕಾರ್ತಿನ ಮುಖ ನೋಡಿದ. ನನ್ನ ಜೊತೆ ಬನ್ನಿ ಸರ್, ಇಲ್ಲೇ ಬೆಡ್ರೂಮ್ಗೆ. ಮೊದಲೇ ಬುದ್ಧಿವಂತ ಕಾರ್ತಿ ಅಷ್ಟೊತ್ತಿಗಾಗಲೇ ಏನು ಹೇಳೋದು ಹೇಗೆ ಹೇಳೋದು ಎಂಬ ಲೆಕ್ಕಾಚಾರ ಹಾಕಿಯಾಗಿತ್ತು. ಈಗಿನ ಯುವ ಪೀಳಿಗೆಯವರನ್ನು ಮೆಚ್ಚಬೇಕಾದದ್ದು ಇದೇ ವಿಷಯಕ್ಕೆ. ಅಸಾಮಾನ್ಯ ಬುದ್ಧಿ ಮತ್ತು ಸಮಯ ಸ್ಫೂರ್ತಿ. ಅವರೇನಾದರೂ ಒಳ್ಳೆಯ ಹಾದಿಯಲ್ಲಿ ನಡೆದರೆ ಜೀವನದಲ್ಲಿ ಬೇಗನೆ ಯಶಸ್ಸು ಸಿಗುವುದು ಖಂಡಿತ. ಈಗಿನ ಒಳ್ಳೊಳ್ಳೆ ಕಂಪನಿಯ ಮಾಲೀಕರು, ಸಿಇಒಗಳೆಲ್ಲ ಯುವಕರೇ. ಅವರ ಅಸಾಮಾನ್ಯ ಪ್ರತಿಭೆಯೇ ಅದಕ್ಕೆ ಕಾರಣ. ಸಾಹೇಬರ ಮುಖ ನೋಡಿದ ಪೇದೆ ಹೋಗು ಎನ್ನುವಂತೆ ಸಮ್ಮತಿ ಸೂಚಿಸಿದರವರು. ಸರ್ ಟೀ ಎಂದು ರಾಗ ಹೇಳಿದಾಗ ತರುವಂತೆ ಇರೋ, ಅವನೇನೋ ಬೆಡ್ರೂಮ್ಗೆ ಕರೀತಿದ್ದಾನೆ, ಹೋಗು. ಫೋನ್ ತಗೊಳ್ಳೋಕ್ಕೆ ಬಿಡಬೇಡ ಮತ್ತೆ. ಓಕೆ ಸರ್ ಎಂದ ವಿನಮ್ರವಾಗಿ ಪೇದೆ. ಕಾರ್ತಿ ತನ್ನ ಕ್ಲೋಸೆಟ್ ಬಾಗಿಲು ತೆಗೆದವನೇ ಒಂದು ಲಕೋಟೆಯನ್ನು ಹೊರತೆಗೆದ. ಪೇದೆಯ ಕಣ್ಣುಗಳು ಕಿರಿದಾದವು, ಹಾಗೆಯೇ ಹರಡಿದವು ಕೂಡ. ಎಷ್ಟು ಲಕ್ಷ ಇರಬಹುದು? ಮನಸ್ಸಿನಲ್ಲಿಯೇ ಮಂಡಿಗೆ ತಿನ್ನತೊಡಗಿದ. ಅಷ್ಟೇ ಬೇಗ ಮನಸ್ಸು ಮುದುರಿತು ಕೂಡ. ನನಗೆಷ್ಟು ಸಿಗಬಹುದು? ದುರಾಸೆ ಮನುಷ್ಯ ನನ್ನ ಸಾಹೇಬ. ದೊಡ್ಡ ಮೊತ್ತವನ್ನು ಅವನೇ ನುಂಗಿ ಹಾಕ್ತಾನೆ, ಬಡ್ಡಿ ಮಗ. ನಾಯಿಗೆ ಬಿಸ್ಕೆಟ್ ಹಾಕಿದಂತೆ ಒಂಚೂರು ಬರಬಹುದಷ್ಟೇ. ಅವರವರ ಭಾವಕ್ಕೆ ತಕ್ಕಂತೆ ಪೇದೆಯ ಯೋಚನಾ ಲಹರಿ ಸಾಗಿತ್ತು. ಬೆಡ್ ಮೇಲಿರೋ ತನ್ನ ಫೋನ್ ಎತ್ತಿಕೊಳ್ಳಲು ಹೇಳಿದ ಕಾರ್ತಿ. ಹೇ, ಏನು ಫೋನ್ ಬೇಡ, ಸಾಹೇಬ್ರು ಹೇಳಿಲ್ವಾ? ಕಣ್ಣು ಬಿಟ್ಟ. ನೀವೇ ತಗೊಂಡು ಬನ್ನಿ ಸರ್, ನನಗೆ ಬೇಡ ಎಂದ ಕಾರ್ತಿ. ಫೋನ್ ಎತ್ತಿಕೊಂಡ ಪೇದೆ ಕಾರ್ತಿನ ಕೈ ಹಿಡಿದೇ ಹೊರಟ. ಬಿಟ್ಟರೆ ಸಿಕ್ಕ ಎನ್ನುವಂತಿತ್ತು ಪೇದೆಯ ನಡೆ. ಹಾಲಿಗೆ ಬಂದ ಕಾರ್ತಿ ಲಕೋಟೆಯನ್ನು ಸಾಹೇಬರ ಕೈಗಿಟ್ಟ. ಏನಿದು? ಏನೋ ಹೇಳ್ತೀನಿ ನಿನ್ನ ಪರ ವಾದದಲ್ಲಿ ಅಂದೆ. ಹೀಗೆ ನೋಡಿದ್ರೆ ಇದನ್ನೇ ಕೊಡ್ತಾ ಇದೀಯಾ? ಏನು ಲಂಚ ಕೊಡ್ತಿದೀಯಾ? ಬಟ್ಟಿ ಮಗನೇ, ಎಲ್ಲರೆದುರಿಗೆ ಕವರ್ ಕೊಡುವಷ್ಟು ಸೊಕ್ಕ ನಿನಗೆ? ಗುಡುಗಿದರೊಮ್ಮೆ. ಹೆಚ್ಚಿನ ಪೊಲೀಸರಿಗೆ ಕೈಗೆತ್ತಿ ತಗೊಳ್ಳೋ ಅಭ್ಯಾಸ ಇರಲ್ಲ, ಕೈ ಅಡಿಯಲ್ಲಿ ತಗೊಳ್ಳೋ ಚಟವಿರುತ್ತೆ. ಸಾಹೇಬರೇನು ಲಂಚ ತಗೊಳ್ಳದೆ ಇರೋರೇನಲ್ಲ, ಆದರೂ ಈ ಡೈಲಾಗ್ ಇದ್ದೇ ಇರುತ್ತೆ. ಪ್ಲೀಸ್ ಒಮ್ಮೆ ನೋಡಿ ಸರ್ ಎಂದ ಕಾರ್ತಿ. ಕುತೂಹಲದಿಂದ ನೋಡಿದ ಸಾಹೇಬರಿಗೆ ಆಶ್ಚರ್ಯ ಕಾದಿತ್ತು. ಅದೊಂದು ಲೆಟರ್ ತರ ಬಿಳಿ ಹಾಳೆಯ ಮೇಲೆ ಏನನ್ನೋ ಟೈಪ್ ಮಾಡಲಾಗಿತ್ತು. ಓದುತ್ತಾ ಹೋದಂತೆ ಸಾಹೇಬರ ಮುಖ ಗಂಭೀರವಾಯಿತು. ಪೇದೆ ಪಿಳಿಪಿಳಿ ಕಣ್ಣು ಬಿಟ್ಟು ಸಾಹೇಬರ ಮುಖವನ್ನೇ ನೋಡ್ತಿದ್ದ. ಎಲ್ಲ ಓದಿದ ಸಾಹೇಬರ ಒಸಡುಗಳು ಬಿಗಿಯಾಗಿತ್ತು. ತಲೆ ಎತ್ತಿ ಕಾರ್ತಿನ ಒಮ್ಮೆ ನೋಡಿದರವರು. ಸರ್ 1 ನಿಮಿಷ. ಕಾರ್ತಿ ಪೇದೆಯ ಹತ್ತಿರ ತಿರುಗಿ ಫೋನ್ನಲ್ಲಿ ಏನನ್ನ ಓಪನ್ ಮಾಡಲು ಹೇಳಿದ.
ಪೇದೆಗೊಂದು ತೋಚದೆ ಸಾಹೇಬರ ಮುಖವನ್ನೊಮ್ಮೆ ನೋಡಿದ. ಹೂ ಎಂದರವರು. ಕಾರ್ತಿ ಹೇಳಿದಂತೆ ಮಾಡುತ್ತಾ ಹೋದ ಪೇದೆ. ಒಮ್ಮೆಲೆ ಇಲ್ಲ ಎಂದು ಉತ್ತರಿಸಿದ. ಏನಾಗ್ತಿದೆ ಎಂದು ತಿಳಿಯದೆ ಅಳುವುದನ್ನು ಮರೆತು ಅಮ್ಮ ಮಗಳಿಬ್ಬರು ಬೆಕ್ಕಸಬೆರಗಾಗಿ ಇವರನ್ನೇ ನೋಡುತ್ತಿದ್ದರು. ಮುಂದೆ ಬಾಗಿದ ಪೇದೆ ಸಾಹೇಬರ ಎದುರಿಟ್ಟ ಕಾರ್ತಿನ ಫೋನನ್ನ ನೋಡಿದವರೇ ಅವ್ಹಾರಿದರು. ಪೇದೆಗೆ ಏನೋ ಸನ್ನೆ ಮಾಡಿದರೂ ಅಲ್ಲೇ. ಸನ್ನೆ ಭಾಷೆ ಈ ವೃತ್ತಿಯಲ್ಲಿ ತುಂಬಾನೇ ಉಪಯೋಗಕ್ಕೆ ಬರುತ್ತೆಂದೇ ಪೊಲೀಸ್ ಟ್ರೈನಿಂಗಲ್ಲಿ ಅದನ್ನು ಕಲಿಸಿರುತ್ತಾರೆ. ಅಂಥದ್ದೇನಾಯ್ತು ಅಲ್ಲಿ? ಪೇದೆ ಓದದ್ದಾದರೂ ಎಲ್ಲಿಗೆ? ಕಾರ್ತಿ ಕೊಟ್ಟ ಲಕೋಟೆಯಲ್ಲಿ ಏನಿತ್ತು? ಸಾಹೇಬರು ಫೋನನ್ನು ನೋಡಿ ಬೆಚ್ಚಿದ್ದಾದರೂ ಈತಕ್ಕೆ? ಪೇದೆನ ಹೊರಕಳಿಸಿದ್ಯಾಕೆ ಎಂದು ಸಾನ್ವಿಗೂ ಗೋಜಲಾಯಿತು. ಟೀ ತರೋಕ್ಕೆ ಬಾಯಿ ಬಿಟ್ಟು ಹೇಳಿದ್ರು ಆಗಲೇ, ಇನ್ನೊಮ್ಮೆ ಹೇಳಿದ್ರು ಕೂಡ. ಅವಮಾನದಿಂದ ಕುಗ್ಗಿ ಮಂಡಿಯೂರಿ ಕುಳಿತಿದ್ದ ಕಾರ್ತಿ ಈಗ ಯಾರ ಸಹಾಯವಿಲ್ಲದೆ ಒಬ್ಬನೇ ಆತ್ಮವಿಶ್ವಾಸದಿಂದ ಎದ್ದು ನಿಂತಿದ್ದಾನೆ. ನಿಂತು ತನ್ನನ್ನು ನೋಡಿ ನಗುತ್ತಿರುವಂತೆ ಭಾಸವಾಯಿತು ಸಾನ್ವಿಗೆ. ಏನು ಮಾಡಲಿ ದಿಕ್ಕೆ ತೋಚದಾಯಿತು. ಅಮ್ಮನ ಮುಂದೆಯೂ ವರ್ಷದಿಂದ ಅವನ ಜೊತೆ ಇರುವ ವಿಷಯ ಹೇಳಿರಲಿಲ್ಲ. ಇವಳಿನ್ನೂ ಹಾಸ್ಟೆಲ್ನಲ್ಲೇ ಇದ್ದಾಳೆ ಎಂದುಕೊಂಡಿದ್ದಾರೆ ಮನೆಯವರೆಲ್ಲರೂ. ಗಂಡ ಹೆಂಡತಿಯಂತೆ ಒಂದೇ ಮನೆಯಲ್ಲಿ ಮದುವೆಯಾಗದೆ ಸಂಸಾರ ಮಾಡುತ್ತಿದ್ದೇನೆಂಬ ಸತ್ಯ ಅಮ್ಮನಿಗೆ ಗೊತ್ತಾಗಿ ಹೋಯಿತಲ್ಲ ಎಂದು ಅವಮಾನ ನಾಚಿಕೆಯಿಂದ ಕುಗ್ಗಿ ಹೋದಳು ಸಾನ್ವಿ. ಕಾರ್ತಿನ ಬಿಡಬಾರದು ಅಂದುಕೊಂಡ ಪ್ಲಾನ್ ಎಲ್ಲ ತಲೆ ಕೆಳಗಾಯಿತಲ್ಲ ದೇವರೇ. ಈಗ ನಿಜವಾಗೂ ಕಣ್ಣೀರು ಬಂತು ಸಾನ್ವಿಗೆ. ಅಲ್ಲಮ್ಮ, ಇಷ್ಟೆಲ್ಲ ನಡೆದಿದೆ, ನನಗೆ ನಂಬಿಸಿ ಮೋಸ ಮಾಡಿದ್ದಾನೆ, ಗಲಾಟೆ ನಡೀತಿದೆ ಸರ್, ಹೊಡಿತಿದ್ದಾನೆ ಅಂತೆಲ್ಲ ಅಮ್ಮನ ಹತ್ತಿರ ಸುಳ್ಳು ಫೋನ್ ಮಾಡಿಸಿ ನಮ್ಮ ಸಮಯ ವ್ಯರ್ಥ ಮಾಡಿದ್ದಲ್ಲದೆ ಇಷ್ಟೆಲ್ಲ ಡ್ರಾಮಾ ಮಾಡಿದ್ಯಲ್ಲ, ಬೇಕಿತ್ತಾ ನಿನಗೆ? ಒಂದು ಒಪ್ಪಂದಕ್ಕೆ ಸಹಿ ಹಾಕಿ ಅವನ ಜೊತೆ ಇರೋಕ್ಕೆ ಒಪ್ಪಿದ್ದಕ್ಕೆ ತಾನೇ ನೀನಿಲ್ಲಿದ್ದೀಯಾ? ಅವನೇನು ನಿನ್ನ ಎಳೆದುಕೊಂಡು ಬಂದು ಮಾನಭಂಗ ಮಾಡಿದ್ನಾ? ಅಥವಾ ಮದುವೆ ಆಗ್ತೀನಿ ಅಂತ ನಂಬಿಸಿ ನಿನ್ನನ್ನು ಬಸಿರು ಮಾಡಿ ಕೈ ಕೊಟ್ನಾ? ಪೊಲೀಸರ ಬಾಯಿಗೆ ಹಿಡಿತ ಇರಲ್ಲ, ಕೇಳುವವನ ಕಿವಿ ಹಿಡಿತದಲ್ಲಿದ್ದರೆ ಸಾಕು. ಇಷ್ಟು ನೀಟಾಗಿ ಇದೆ ಇಲ್ಲೆಲ್ಲ. ಮದುವೆ ಆಗಬೇಕೆಂದು ಒತ್ತಾಯ ಮಾಡೋ ಹಾಗಿಲ್ಲ, ಅದರ ಪ್ರಸ್ತಾವನೆ ಬೇಡ ಅಂತಾನೂ ಇದೆ. ಥು, ನಿನ್ನ ಜನ್ಮಕ್ಕೆ ಉಗಿದರು ಸಾಹೇಬರು. ಹೇಯ್, ಎಲ್ಲಿ ಹಾಳಾಗೋದ್ಯೋ? 118 ಬರಲೇಬೇಕಾ? ಒಬ್ಬಳು ಹೆಂಗಸು ಪೇದೆಯೊಡನೆ ಹಾಜರಾಗಿದ್ದ 118. ಗಡಗಡನೆ ನಡಗಿದರು ಅಮ್ಮ ಮಗಳಿಬ್ಬರು. ನಾನು ಏನು ಮಾಡಬೇಕೆಂದಿದ್ದೆನೋ ಅದು ನನಗೆ ಉಲ್ಟಾ ಹೊಡಿತಿದೆಯಲ್ಲ ದೇವರೇ. ಇನ್ನೂ ಹತ್ತಿರವಾಗಿದ್ದ ಸಾಹೇಬರು. ಅಲ್ಲಮ್ಮ, ಏನು ಯುವಕರು ನೀವು, ಜೀವನಾನ ಏನಂತ ಅಂದ್ಕೊಂಡಿದ್ದೀರಾ? ಮದುವೆಯಾದ ದಂಪತಿಗಳೇ 1 ವರ್ಷ ನೆಟ್ಟಿಗೆ ಸಂಸಾರ ಮಾಡಲ್ಲ, ಅಂಥದ್ರಲ್ಲಿ ಏನು ಅಂತ ಅಂದ್ಕೊಂಡು ಇವನ ಜೊತೆ ಬಂದು ಸಂಸಾರ ಹುಡಿದೀಯಾ? ಕುತ್ತಿಗೆಯಲ್ಲಿ ಕರಿಮಣಿ ಇಲ್ಲದೆ, ಸಪ್ತಪದಿ ತುಳಿಯದೆ, ಹಿರಿಯರ ಆಶೀರ್ವಾದವಿಲ್ಲದೆ ಒಂದು ಹೆಣ್ಣು ಒಂದು ಗಂಡಸಿನ ಜೊತೆ ಇರೋದಕ್ಕೆ ಏನಂತಾರೆ ನಮ್ಮ ಸಮಾಜದಲ್ಲಿ ಗೊತ್ತಾ ನಿನಗೆ? ಅಷ್ಟಲ್ಲದೆ ಇವನು ಸಾಕಾಗಲಿಲ್ಲ ಅಂತ ಇನ್ನೊಬ್ಬನ ಜೊತೆ ಸಂಬಂಧ ಬೇರೆ ಇಟ್ಕೊಂಡಿದೆಯಲ್ಲ, ಎಂಥ ಹೆಂಗ್ಸು ನೀನು? ನಿನ್ನನ್ನು ನಂಬಿ ನಿನಗೆ ಆಶ್ರಯ ಕೊಟ್ಟವನಿಗೆ ಮೋಸ ಮಾಡಿದ್ದಲ್ಲದೆ ಅವನ ಮೇಲೆ ತಿರುಗಿ ಬಿದ್ದಿದ್ದೀಯಲ್ಲ. ಅವರ ಮಾತು ಮುಂದುವರಿಯದಂತೆ ಚೀರಿದಳು ಸಾನ್ವಿ. ಇಲ್ಲ ಸರ್, ಇಲ್ಲ, ಸುಳ್ಳು ಹೇಳ್ತಿದ್ದಾನೆ ರಾಸ್ಕಲ್ ಅವನು. ಅವನೇ ಈಗ ತೀಟೆ ತೀರಿತೆಂದು ನನ್ನ ಬಿಡೋ ಪ್ಲಾನ್ ಸರ್ ಇದು. ಹಿಸ್ಟೀರಿಕ್ ಆಗಿದ್ದಳು ಸಾನ್ವಿ ತನ್ನ ಮೋಸದ ಬಂಡವಾಳ ಎಲ್ಲರೆದುರು ತೆರೆದಿದ್ದಕ್ಕೆ. ಭಯಂಕರ ಕೋಪ ಬಂತು ಸಾಹೇಬರಿಗೆ. ಅಲ್ಲಿಯೇ ಇದ್ದ ಹೆಣ್ಣು ಪೇದೆಗೆ ಕಣ್ಸನ್ನೆ ಮಾಡಿದ್ದಷ್ಟೇ. ಮತ್ತೊಂದು ಸೆಕೆಂಡಿನಲ್ಲಿ ಅವಳ ಕೈ ಸಾನ್ವಿಳ ಕೆನ್ನೆಯ ಮೇಲಿತ್ತು. ಮುಚ್ಚು ಬಾಯಿ, ಮಾಡೋದೆಲ್ಲ ಮಾಡಿಬಿಟ್ಟು ಸಾಹೇಬರಿಗೆ ಬುದ್ಧಿ ಹೇಳ್ತೀಯಾ ಚಿನಾಲಿ? ಕಣ್ಣು ಕತ್ತಲಿಟ್ಟಿತು ಸಾನ್ವಿಗೆ. ಹೋಗಮ್ಮ, ನಾನು ಹೇಳಿದ್ದು ಸುಳ್ಳು ಅಂತಿದ್ದಾಳಲ್ಲ, ಸತ್ಯ ಬಾಯ್ ಬಿಡಿಸೋಗು, ಕರ್ಕೊಂಡು ಹೋಗಿ ಅವಳನ್ನ. ಥು, ಏನು ಹುಡುಗರು ಈಗಿನ ಕಾಲದವರು, ಒಂದು ಸಂಸ್ಕಾರ ಬೇಡವೇ? ಕರಾರು ಪತ್ರವನ್ನೆಲ್ಲ ಓದಿ ಸುಸ್ತಾಗಿದ್ದರು ಸಾಹೇಬರು. ಅಲ್ಲಿಯೇ ಮುಗಿಯಲಿಲ್ಲ ಅವರ ಮಾತುಗಳು. ಅಮ್ಮನಿಗೆ ಮಗಳನ್ನು ಹೊಡೆಯುವುದು ನೋಡಲಾಗಲಿಲ್ಲ. ಪ್ಲೀಸ್ ಸರ್, ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ, ದಯವಿಟ್ಟು ಹೊಡಿಬಿಡಿ ಸರ್, ನನ್ನ ಹತ್ರ ತಡ್ಕೊಳಕ್ಕಾಗ್ತಿಲ್ಲ. ಸೆರೆಗೊಡ್ಡಿ ಬೇಡಿದಳು ಆ ಮಹಾತಾಯಿ. ಮಕ್ಕಳು ಏನೇ ಮಾಡಿದರೂ, ಎಷ್ಟೇ ಮನಸ್ಸನ್ನು ನೋಯಿಸಿದರೂ ಮಾತೃಹೃದಯ ಮಕ್ಕಳಿಗಾಗಿ ಮಿಡಿಯುತ್ತದೆ. ಏನಮ್ಮ ಬುದ್ಧಿ ಹೇಳೋದು ನೀನು? ನಿನ್ನ ಬುದ್ಧಿ ಕೇಳೋ ಕಾಲಕ್ಕೆ ಸರಿಯಾಗಿ ಬುದ್ಧಿ ಕಲಿಸಿದ್ರೆ ನಿನ್ಗಿವತ್ತು ಈ ಪರಿಸ್ಥಿತಿ ಬರ್ತಿತ್ತಾ? ಹಗಲಲ್ಲೇ ಹಾದರಕ್ಕೆ ಬಿಟ್ಟಿದೆಯಲ್ಲ ಮಗಳನ್ನ. ಅಯ್ಯೋ ದೇವ್ರೇ! ಕಷ್ಟ ಉಂಡ ಜೀವ ಕೇಳಲಾರದ ಮಾತುಗಳನ್ನು ಕೇಳಿ ತತ್ತರಿಸಿತು. ಏಕಕಾಲಕ್ಕೆ 1000 ಚೂರಿನಿಂದ ಹಿಡಿದಂತಾಗಿತ್ತು ಸಾನ್ವಿಳ ಅಮ್ಮನ ಪರಿಸ್ಥಿತಿ. ಸಾಹೇಬರ ಕಾಲುಗಳ ಮೇಲೆ ಬಿದ್ದು ಹೊರಲಾಡಿದ್ದಳು ಸಾನ್ವಿಳ ಅಮ್ಮ.
ಕ್ಷಮಿಸಿ ಬಿಡಿ ಸರ್, ಅವಳಿಗೇನು ಮಾಡಬೇಡಿ. ನನಗಿನ್ನೂ ಅರಿಯದ 2 ಮಕ್ಕಳಿದ್ದಾರೆ ಸರ್. ಅವರ ಭವಿಷ್ಯವೆಲ್ಲ ಇವಳ ದುಡಿಮೆಯ ಮೇಲೆ ನಿಂತಿದೆ ಸರ್. ಕರಳು ಕಿತ್ತು ಬರುವಂತೆ ಇತ್ತು ಅವಳ ರೋದನ. ಒಳಗೆ ಸಾನ್ವಿ ಅಳುತ್ತಿರೋ ದೊಡ್ಡ ದೊಡ್ಡ ಮಾತುಗಳು ಕೇಳಿ ಬರುತ್ತಿತ್ತು. ಸುಮ್ಮನಾದ ಸಾಹೇಬ. 118 ಬಿಟ್ಟ ಬಾಯಿ ಬಿಟ್ಟಂತೆ ನೋಡುತ್ತಿದ್ದ. ಏನೋ ಅಂದುಕೊಂಡು ಇಲ್ಲಿ ಬಂದವನಿಗೆ ಎಲ್ಲ ಅಯೋಮಯವಾಗಿತ್ತು. ಶಾಂತನಾಗಿದ್ದ ಕಾರ್ತಿಗೂ ಈಗ ಸಾನ್ವಿಳ ಅಮ್ಮನನ್ನು ನೋಡಲಾಗಲಿಲ್ಲ. ಅವನ ಅಮ್ಮ ನೆನಪಾದರೂ ತಕ್ಷಣವೇ ಅವನಿಗೂ ಛೇ ಪಾಪ, ಇವರೇನು ಮಾಡಿದ್ದಾರೆ, ಇವರಿಗೇಕೆ ಈ ಶಿಕ್ಷೆ ಎಂದು ಪರಿತಪಿಸಿದ. ಪ್ಲೀಸ್ ಸರ್, ಹೊಡಿಬಿಡಿ, ಎಲ್ಲ ಇತ್ಯರ್ಥ ಆಯಿತಲ್ಲ. ಈಗ ಬಯಸ್ಕೊಳ್ಳೋ ಸರದಿ ಕಾರ್ತಿನದು. ಏನು ಇತ್ಯರ್ಥ ನಿನ್ನ ಪಿಂಡ? ಅಷ್ಟು ತೆವಳು ಇದ್ದರೆ ಮದುವೆ ಮಾಡಿಕೊಂಡು ಸಂಸಾರ ಮಾಡೋದು ತಾನೇ? ಗಂಡಸುತನ ಪ್ರದರ್ಶ ಮಾಡ್ತೀರಾ ಕಂಡ ಹೆಣ್ಣು ಮಕ್ಕಳ ಜೊತೆ. ಥೂ ನಿಮ್ಮ, ಇಷ್ಟೊತ್ತು ತನಕ ನಾನು ನಿಮ್ಮ ಕತೆ ಕೇಳಿ ಇಲ್ಲಿ ಕೂತಿದ್ದೀನಲ್ಲ. ಥೂ. ನಾಚಿಕೆಯಿಂದ ತಲೆ ತಗ್ಗಿಸಿದ ಕಾರ್ತಿ. ಅವನ ಒಂದು ಸಣ್ಣ ಸಮಯ ಪ್ರಜ್ಞೆ ಇವತ್ತು ಅವನ ಜೀವನವನ್ನೇ ದುರಂತದಿಂದ ಕಾಪಾಡಿತ್ತು. ಅವತ್ತು ಕಾಫಿ ಟೀನ ಹೊರಗಡೆಯಿಂದ ನೋಡಿದ ದೃಶ್ಯವನ್ನು ತನ್ನ ಫೋನಿನ ಕೆಮರಾದಲ್ಲಿ ಸೆರೆ ಹಿಡಿದಿದ್ದ ಕಾರ್ತಿ. ಸಣ್ಣ ಫೋಟೋ ಅವನ ಜೀವನವನ್ನು ಅವಮಾನದಿಂದ ಮುಂದಾಗೋ ಅಪಾಯದಿಂದ ಪಾರು ಮಾಡಿತ್ತು. ಸಾನ್ವಿಳ ಜೀವನ ಬುಡಮೇಲಾಗಿತ್ತು. ಅವಳ ಸಂಕಷ್ಟಕ್ಕೆ ಪಾರವೇ ಇಲ್ಲದಂತಾಗಿತ್ತು. ಒಳಗಡೆ ಅವಳು ಸತ್ಯವನ್ನು ಒಪ್ಪಿಕೊಂಡಾಗಿತ್ತು. ಸಾಹೇಬರು ಇಬ್ಬರಿಗೂ ಮತ್ತಷ್ಟು ಬುದ್ಧಿವಾದಗಳನ್ನು ಹೇಳಿ ಹೊರಟಾಗಿತ್ತು. ಅಮ್ಮ ಮಗಳಿಬ್ಬರು ತನ್ನ ದಾರಿಗೆ ಸುಂಕವಿಲ್ಲದಂತೆ ಮನೆಯ ದಾರಿ ಹಿಡಿದು ಹೊರಟಾಗಿತ್ತು. ಕಾರ್ತಿನ ಮಾಡ್ರನ್ ಜೀವನದ ಮೊದಲನೇ ಅಧ್ಯಾಯ ನುಚ್ಚು ನೂರಾಗಿ ಅಡಿಪಾಯವಿಲ್ಲದೆ ಕುಸಿದಿತ್ತು. ಅವರೆಲ್ಲರೂ ಹೋದ ಮೇಲೆ ಬೆಡ್ ಮೇಲೆ ಬಿದ್ದು ಜೋರಾಗಿ ಅಳತೊಡಗಿದ ಕಾರ್ತಿ. ಜೈಲಿನಲ್ಲಿ ತನ್ನ ಜೀವನ ಕೊನೆಯಾಗುತ್ತಿತ್ತಲ್ಲ ಎಂಬ ಕಲ್ಪನೆ ಬಂದ ಕೂಡಲೇ ನಡುಗಿದ. ನರಕದಲ್ಲಿ ಅವಸಾನವಾಗಬೇಕಿದ್ದ ಜೀವನಕ್ಕೆ ಮತ್ತೊಂದು ತಿರುವು ಅವಕಾಶ ದೊರಕಿತ್ತು ಕಾರ್ತಿಗೆ. ಆದರೂ ಈ ಭೀಕರ ನೆನಪಿನಿಂದ ಹೊರಬರಲಾರದೆ ತೊಡಲಾಡಿತು ಕಾರ್ತಿನ ಜೀವ. ದಿನದಿನಕ್ಕೂ ಕುಗ್ಗತೊಡಗಿದ ಕಾರ್ತಿ. ಯಾವಾಗ ಹೇಳುತ್ತಾನೋ ಯಾವಾಗ ಮಲಗುತ್ತಾನೋ ಅವನಿಗೆ ತಿಳಿಯದು. ಒಂಥರದ ಟ್ರಾಮಾಗೆ ಹೋಗಿಬಿಟ್ಟಿದ್ದ ಕಾರ್ತಿ. ಎಷ್ಟೋ ಸಲ ಅಮ್ಮನ ಮಡಿಲಲ್ಲಿ ತಲೆ ಇಟ್ಟು ಬಿಕ್ಕಿ ಬಿಕ್ಕಿ ಅಳಬೇಕೆನಿಸಿತ್ತು. ಆದರೆ ಈ ಅವಸ್ಥೆಯಲ್ಲಿ ಮನೆಗೂ ಹೋಗಲಾರ. ಅಮ್ಮ ಒಂದೇ ನೋಟದಲ್ಲಿ ಕಂಡು ಹಿಡಿದು ಬಿಡುತ್ತಾರೆ. ಆಫೀಸ್ಗೆ 1 ತಿಂಗಳು ರಜೆ ಹಾಕಿ ಮನೆಯಲ್ಲೇ ಕೂತ. ಒಂಥರದ ಡಿಪ್ರೆಷನ್ ಆವರಿಸಿತ್ತು ಅವನಿಗೆ. ಜೀವನದಲ್ಲಿ ಯಾವ ಆಸಕ್ತಿಯೂ ಇರಲಿಲ್ಲ. ಈಗಿನ ಯುವ ಪೀಳಿಗೆಯವರು ಎಷ್ಟು ಬುದ್ಧಿವಂತರೋ ಅಷ್ಟೇ ಸೂಕ್ಷ್ಮ ಮನಸ್ಸಿನವರು. ಅವರ ಮನಸ್ಸು ಗಾಜಿನಂತೆ, ಸಣ್ಣ ಪೆಟ್ಟನ್ನು ತಡೆದುಕೊಳ್ಳಲಾರದು. ಅದಕ್ಕೆ ಈಗಿನ ಮಕ್ಕಳು ಆತ್ಮಹತ್ಯೆಗೆ ಮೊರೆ ಹೋಗುವುದು ಜಾಸ್ತಿ. ಅವರಿಗೆ ಜೀವಕ್ಕೆ ಇರುವ ಬೆಲೆಯೇ ಗೊತ್ತಿರುವುದಿಲ್ಲ. ಸ್ವಾರ್ಥಿಗಳು ಕೂಡ ಕೇವಲ ತಮ್ಮ ಬಗ್ಗೆಯಷ್ಟೇ ಯೋಚಿಸಿ ಇರುತ್ತಾರೆ. ಅವರಿಗೆ ಹೆತ್ತವರ ಬಗ್ಗೆ ಕಾಳಜಿಯೂ ಇರಲ್ಲ. ಕಾರ್ತಿ ಮರಳಿ ಬರ್ತಾನ ತನ್ನ ಮೊದಲಿನ ಉತ್ಸಾಹದ ಜೀವನಕ್ಕೆ? ಈಗ ಅದೇ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಮಾನಸಿಕ ಖಿನ್ನತೆಯಿಂದ ಬಳಲಿದ ಕಾರ್ತಿ. ಅಪ್ಪ ಅಮ್ಮನಿಗೆ ವಿಷಯ ತಿಳಿದರೆ ಏನೂ ಅಂದುಕೊಳ್ಳಲ್ಲ ನನ್ನ ಬಗ್ಗೆ. ಆರ್ಮಿ ಆಫೀಸರ್ನ ಮಗನಾಗಿ ನನಗೆ ಜೈಲಿಗೆ ಹೋಗುವ ಪರಿಸ್ಥಿತಿ ಬಂದಿತ್ತೆಂದರೆ ಅಪ್ಪ ಎದೆ ಹೊಡೆದುಕೊಂಡಾರೋ ನೆನೆಸಿಯೇ ನಡುಗಿದ. ಪಾಪ ಪ್ರಜ್ಞೆಯಲ್ಲಿ ಮುಳುಗಿದ ಕಾರ್ತಿ ತನ್ನ ಖಿನ್ನತೆಗೆ ಡಾಕ್ಟರ್ ಬಳಿ ಸಲಹೆ ಕೇಳಿ ಸರಿಯಾದ ಸಮಯಕ್ಕೆ ಔಷಧಿ ತೆಗೆದುಕೊಂಡು ತಕ್ಕ ಮಟ್ಟಿಗೆ ಆ ನರಕದಿಂದ ಹೊರಬಂದ. ಮಾನಸಿಕ ಖಿನ್ನತೆ ಇದೆ ಎಂದು ಯಾರಾದರೂ ಸರಿಯಾದ ಕಾಲಕ್ಕೆ ಗುರುತಿಸಿ ಉಪಚಾರ ಪಡೆದುಕೊಂಡರೆ ಅದೊಂದು ಸಮಸ್ಯೆಯೇ ಅಲ್ಲ. ಆದರೆ ಅದನ್ನು ಬೆಳೆಯಲು ಬಿಟ್ಟರೆ ಅದೊಂದು ಮಾರಣಾಂತಿಕ ಕಾಯಿಲೆಯಾಗಬಹುದು. ತಿಂಗಳ ರಜೆ ಕಳೆದರೂ ಕಾರ್ತಿಗೆ ಏನೇನೂ ಉತ್ಸಾಹವಿಲ್ಲ. ಮನಸ್ಸಿಲ್ಲದ ಮನಸ್ಸಿನಿಂದ ಆಫೀಸ್ಗೆ ಹೋಗುತ್ತಿದ್ದ. ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಬಹಳವೇ ದುರ್ಬಲನಾಗಿದ್ದ ಕಾರ್ತಿ. ಒಂದಿನ ಕೆಫೆಟೇರಿಯಾದಲ್ಲಿ ಸಾನ್ವಿಳ ಹಾಸ್ಟೆಲ್ ಮೇಟ್ ಸಿಕ್ಕಳು ಕಾರ್ತಿಗೆ. ಕಾಫಿ ಗುಟುಕೇರಿಸುತ್ತಿದ್ದವನಿಗೆ ಹಿಂದಿನಿಂದ ಹಾಯ್ ಕರೆ ಕೇಳಿ ಅಚ್ಚರಿ. ಅವನಿಗೆ ಆ ಹುಡುಗಿಯ ಪರಿಚಯವಿಲ್ಲದಿದ್ದರೂ ಕಾರ್ತಿ ಅವಳಿಗೆ ಚೆನ್ನಾಗಿ ಪರಿಚಯವಿದ್ದ. ಕಾರ್ತಿ ಮತ್ತು ಸಾನ್ವಿ ಒಟ್ಟಿಗೆ ಇರೋದಕ್ಕಿಂತ ಮೊದಲು ಗೇಟ್ನ ಬಳಿ ಸಾನ್ವಿಗಾಗಿ ಕಾರ್ತಿ ಕಾಯುತ್ತಿದ್ದದ್ದನ್ನು ಅನೇಕ ಬಾರಿ ನೋಡಿದ್ದಾಳೆ. ಹಾಯ್, ನಾನು ಕಮಲಾ, ಸಾನ್ವಿಳ ಫ್ರೆಂಡ್. ಕೈ ಮುಂದೆ ಮಾಡಿದಳು ಕಮಲಾ. ಒಂದು ಕ್ಷಣ ಅವಳ ಹೆಸರು ಕೇಳಿ ದಂಗಾದನಾದರೂ ತೋರ್ಗೊಡಲಿಲ್ಲ. ಹಾಯ್ ಅಂದಷ್ಟೇ ಹೇಳಿದ. ನನಗೆ ಎಲ್ಲ ವಿಷಯ ಗೊತ್ತು. ಸಾರಿ, ನನಗೆ ಸಾನ್ವಿಳ ವಿಷಯದಲ್ಲಿ ಯಾವುದೇ ಆಸಕ್ತಿ ಇಲ್ಲ ಎಂದನಷ್ಟೇ. ಗೊತ್ತು, ಅವಳು ನಿಮಗೆ ಹಾಗೆ ಮೋಸ ಮಾಡಬಾರದಿತ್ತು. ಅವಳ ತಪ್ಪಿದೆ, ಆದರೆ ಅದಕ್ಕೆ ಶಿಕ್ಷೆ ಅವಳು ಅನುಭವಿಸಿದ್ದಾಳೆ ಎಂದಳು ಕಮಲಾ.
ಅಚ್ಚರಿ ಕಾರ್ತಿನ ಮೊಗದಲ್ಲಿ. ಸಾನ್ವಿ ಮತ್ತು ಪಶ್ಚಾತ್ತಾಪ ಎರಡೂ ಯಾಕೋ ಹೊಂದಿಕೆಯಾಗುತ್ತಿಲ್ಲವೆನಿಸಿತು. ಇಲ್ಲ ಸರ್, ಅದ್ಯಾವನೋ ಹಿಂದೆ ಹೋಗಿ ನಿಮಗೆ ಮೋಸ ಮಾಡಿದಳಲ್ಲ. ಅವನು ಅವಳನ್ನು ಮಲೇಷಿಯಾಕ್ಕೆ ಕರೆದುಕೊಂಡು ಹೋಗಿ 4 ದಿನ ಮಜಾ ಮಾಡಿ ಅವಳ ದುಡ್ಡು ಕಾರ್ಡ್ ಎಲ್ಲವನ್ನೂ ಕದ್ದು ಅವಳನ್ನು ಅಲ್ಲೇ ಬಿಟ್ಟು ಪರಾರಿಯಾಗಿ ಹೋದನಂತೆ. ಬೆಚ್ಚಿಬಿದ್ದ ಕಾರ್ತಿ. ಬಂದು ನಾನು ಕಾರ್ತಿಗೆ ಮೋಸ ಮಾಡಿದ್ದಕ್ಕೆ ನನಗೆ ಈ ಶಿಕ್ಷೆ ಎಂದೆಲ್ಲ ಹತ್ತುಕೊಂಡು ಹೋದಳು ಸರ್. ಅವಳ ದುರ್ದೈವಕ್ಕೆ ಅವಳು ಪ್ರೆಗ್ನೆಂಟ್ ಬೇರೆ ಆಗಿದ್ದಳು ಆ ಮೋಸಗಾರನಿಂದ. ವಾಟ್? ಕಾರ್ತಿ ಹೆಚ್ಚು ಕಡಿಮೆ ಚೀರಿದ. ಇಷ್ಟೆಲ್ಲ ನಡೆದು ಹೋಯ್ತು. ನಿಮಗೆ ಸಿಕ್ಕಿ ಸಾರಿ ಕೇಳಿ ಹೋಗ್ತೀನಿ ಅಂತ ಎಷ್ಟು ಗೋಗರಿದರೂ ಅವರ ಅಮ್ಮ ಊರಿಗೆ ಹೇಳ್ಕೊಂಡು ಹೋದ್ರು. ಯಾರ ಜೊತೆನೋ ಮದುವೆ ಮಾಡೋಕ್ಕೆ ನೋಡಿದ್ರಂತೆ. ಅವಳು ಫ್ಯಾನಿಗೆ ನೇಣು ಹಾಕ್ಕೊಂಡು ಹೋಗ್ಬಿಟ್ಲು ಸರ್. ಕಮಲ ಹೇಳಿ ಮುಗಿಸೋ ಅಷ್ಟರಲ್ಲಿ ಅವಳ ಕಣ್ಣಂಚಿನಿಂದ ಕಂಬನಿ ಜಾರಿತ್ತು. ತಾನು ಹೆಣಿದ ಚಕ್ರವ್ಯೂಹದಿಂದ ಹೊರಬರದೆ ಸಾವನ್ನಪ್ಪಿದ್ದಳು ಸಾನ್ವಿ. ಈ ಕಾರ್ತಿ ಸಾನ್ವಿಳ ಲಿವಿಂಗ್ ಟುಗೆದರ್ ಸಂಬಂಧದಲ್ಲಿ ನಿಜವಾದ ಬಲಿಪಶು ಯಾರು? ಈ ಸಂಬಂಧ ಇಬ್ಬರಿಗೂ ಒಳ್ಳೆಯದನ್ನು ಮಾಡಲಿಲ್ಲ. ಗಾದೆಗಳು ಇಂದಿನವರೆಗೆ ಸುಳ್ಳಾಗಿಲ್ಲ. ಎವ್ರಿಥಿಂಗ್ ಆಸ್ ಇಟ್ಸ್ ಓನ್ ಲಿಮಿಟ್ಸ್ ಅನ್ನೋದು ಸುಳ್ಳಲ್ಲ. ಕಟ್ಟುಪಾಡುಗಳು ಒಳ್ಳೆಯದೆ. ಒಂದು ಗಂಡು ಹೆಣ್ಣಿನ ಸಂಬಂಧಕ್ಕೆ ಮದುವೆ ಎನ್ನುವ ಕಟ್ಟುಪಾಡು ಇರಲೇಬೇಕು. ಆ ಚೌಕಟ್ಟಿನಲ್ಲಿಯೇ ಸಂಬಂಧಗಳು ಹಸನಾಗೋದು. ಇಲ್ಲದಿದ್ದರೆ ಸಾನ್ವಿಳ ಬಗೆಗೆ ಎಷ್ಟೇ ಬೇಸರವಿದ್ದರೋ ಅವಳಿಂದ ಕಾರ್ತಿ ಸುಖ ಅನುಭವಿಸಿದ್ದಾನೆ. ಏಕೋ ಮನಸ್ಸಿಗೆ ತುಂಬ ಖೇದವಾಯಿತು ವಿಷಯ ಕೇಳಿ. ತುಂಬ ನೊಂದುಕೊಂಡ ಸಾನ್ವಿಳ ಬಗೆಗೆ. ಯಾರ ವಿಧಿ ಯಾರ ಬಲ್ಲರು. ಆಗಾಗ ಮನೆಗೆ ಹೋಗುತ್ತಿದ್ದ ಕಾರ್ತಿ ಈಗ ಹೋಗುವುದನ್ನು ತುಂಬ ಕಮ್ಮಿ ಮಾಡಿದ್ದ. ಅಮ್ಮನ ನೆನಪುಗಳು ಕಾಡಿದರೂ ಅವರಿಂದ ತಪ್ಪಿಸಿಕೊಳ್ಳಲು ನೋಡುತ್ತಿದ್ದ. ಅಮ್ಮನೂ ಕಾರ್ತಿನ ಪರಿಸ್ಥಿತಿ ನೋಡಿ ಕಂಗೆಟ್ಟಿದ್ದರು. ಏನೋ ಹೀಗಾಗ್ಬಿಟ್ಟಿದೆಯಾ? ಏನಾಗಿದೆಯೋ ನಿನಗೆ ಎಂದು ಎಷ್ಟು ಪರಿಯಾಗಿ ಕೇಳಿದರೂ ಏನೋ ಒಂದು ಜಾರಿಕೆಯ ಉತ್ತರ ನೀಡಿದ್ದ ಕಾರ್ತಿ. ತುಂಬ ಕೆಲಸ ಅಮ್ಮ, ಊಟ ನಿದ್ರೆ ಸರಿಯಾಗಿ ಆಗುತ್ತಿಲ್ಲ. ಸ್ವಲ್ಪ ದಿನವಷ್ಟೇ ಸರಿ ಹೋಗ್ತೀನಿ ಬಿಡು ಎಂದು ಸಮಾಧಾನ ಹೇಳಿದ ಅಮ್ಮನಿಗೆ. ಅಷ್ಟೆಲ್ಲ ಕಷ್ಟವಾಗುತ್ತಿದೆ ಎಂದರೆ ಬೇರೆ ಕಂಪನಿಯನ್ನಾದರೂ ನೋಡ್ಕೋಬೇಡವೇ? ಮೊದಲ ಬಾರಿಗೆ ಕೆಲಸಕ್ಕೆ ಸೇರಿದ ಮೇಲೆ ಅಪ್ಪನಿಂದ ಕಾಳಜಿಯ ಮಾತುಗಳು. ಏನೋ ಹಿತವಾಗಿತ್ತು. ಅಷ್ಟೇ ಆಶ್ಚರ್ಯ ಕೂಡ ಕಾರ್ತಿಗೆ. ಅತಿ ಶಿಸ್ತಿನ ಸಿಪಾಯಿಯಾಗಿದ್ದ ಅಪ್ಪ ಮನಸ್ಸಲ್ಲಿರೋ ಪ್ರೀತಿಯನ್ನು ತೋರಗೊಡುತ್ತಿರಲಿಲ್ಲ. ಮುದ್ದು ಮಾಡಿದರೆ ಎಲ್ಲಿ ಹಾಳಾಗಿ ಬಿಡುವನೋ ಎಂಬ ಆತಂಕದಲ್ಲಿ ಅತಿ ಶಿಸ್ತಿನಿಂದ ಬೆಳೆಸಿದ್ದರು. ಗಂಡು ಹುಡುಗ, ತುಂಬ ಜವಾಬ್ದಾರಿಗಳಿರುತ್ತೆ ಜೀವನದಲ್ಲಿ. ಅವನ ಕಾಲ ಮೇಲೆ ನಿಂತುಕೊಳ್ಳುವ ಹಾಗಾಗುವವರೆಗೂ ಅಪ್ಪನ ಹೆದರಿಕೆಯಲ್ಲಿರಬೇಕೆಂಬುವುದು ಅವರ ವಾದವಾಗಿತ್ತು. ಅಮ್ಮ ಗಂಡನ ಬಳಿ ಎಷ್ಟೋ ಸಲ ಅವನಿಗೆ ಪ್ರೀತಿ ತೋರಿಸ್ರಿ ಎಂದು ಕಳಕಳಿಯಿಂದ ಕೇಳಿಕೊಂಡಾಗಲೆಲ್ಲ ಅವರ ಉತ್ತರ ಇದೆ, ಪ್ರೀತಿ ಮಾಡೋಕೆ ನೀನಿದೆಯಲ್ಲ. ನಾನು ನಿನ್ನ ಹಾಗೆ ಆಗಿಬಿಟ್ಟರೆ ಜೀವನ ಏನು ಎಂಬುದನ್ನು ಅವನು ಕಲಿತುಕೊಳ್ಳೋದಿಲ್ಲ ಕಣೆ. ಒಬ್ಬರು ಮುದ್ದಿಸಿದರೆ ಇನ್ನೊಬ್ಬರು ಶಿಸ್ತನ್ನು ಕಲಿಸಲೇಬೇಕು. ಅವರ ಮೊಂಡುವಾದ. ಗಂಡನ ಬುದ್ಧಿ ಅರಿತವರಾಗಿದ್ದರಿಂದ ಅಮ್ಮ ಏನು ಹೇಳದಾದರು. ಇಷ್ಟು ದಿನ ಅಪ್ಪನನ್ನು ಹಿಟ್ಲರ್ ಥರ ನೋಡುತ್ತಿದ್ದ ಕಾರ್ತಿಗೆ ಗೌರವವೂ ಇತ್ತು. ಅಪ್ಪನ ಬಗೆಗೆ ಹೆಮ್ಮೆ ಎನಿಸತೊಡಗಿತ್ತು. ದೇಶ ಕಾಯೋ ಯೋಧನ ಮಗ ಹೀಗಿರಬೇಕಿತ್ತು ಎಂದೆಲ್ಲ ಸಾನ್ವಿಳ ಕಹಿ ಘಟನೆಯ ನಂತರ 1000 ಬಾರಿ ಯೋಚಿಸಿದ್ದ. ಈ ಘಟನೆಯೆಲ್ಲ ನಡೆದು ವರ್ಷಗಳೇ ಕಳೆಯಿತು. ಯಾಕೋ ಹೆಣ್ಣುಗಳ ಬಗೆಗಿನ ಆಸಕ್ತಿಯೇ ಹೊರಟು ಹೋಗಿತ್ತು. ಒಂದು ದಿನ ಇದ್ದಕ್ಕಿದ್ದಂತೆ ಅಮ್ಮನ ಕಾಲ್ ಬಂತು ಕಾರ್ತಿಗೆ. ಅಪ್ಪ ಬಿದ್ಬಿಟ್ಟಿದ್ದಾರೆ ಕಣೋ, ಬೇಗ ಬಾರೋ ಕಾರ್ತಿ, ನನಗೇನೂ ತೋಚುತ್ತಿಲ್ಲ. ತಕ್ಷಣ ಹೊರಟು ನಿಂತ ಕಾರ್ತಿ. ಅಮ್ಮನ ಗೋಳು ಮುಗಿಲು ಮುಟ್ಟುವಂತಿತ್ತು. ಅಪ್ಪನಿಗೆ ಸ್ಟ್ರೋಕ್ ಆಗಿತ್ತು. ಅಪ್ಪನ ಸೇವೆಗೆಂದು ಟೊಂಕ ಕಟ್ಟಿ ನಿಂತ ಕಾರ್ತಿ ಎಲ್ಲ ಸೇವೆಯನ್ನು ಮಾಡಿದ. ಅಪ್ಪನ ಮುಖದಲ್ಲಿ ಮಗನ ಬಗೆಗೆ ಹೆಮ್ಮೆಯಿತ್ತು. ಅಪ್ಪ ಮಗ ಹತ್ತಿರವಾಗತೊಡಗಿದರೂ ಸಾವಕಾಶವಾಗಿ. ತನ್ನ ಕಾಲದ ಎಲ್ಲ ಹಿರಿಮೆಗಳು ಆರ್ಮಿಯಲ್ಲಿ ಮನುಷ್ಯ ಹೇಗಿರುತ್ತಾನೆ, ಆ ಜೀವನ ಉಳಿದವರಿಗಿಂತ ಹೇಗೆ ಭಿನ್ನ ಎಂದೋ ದಿನವೂ ಒಂದು ಉದಾಹರಣೆಯೊಂದಿಗೆ ತನ್ನ ಜೀವನದ ಅನುಭವಗಳನ್ನು ಹಂಚಿಕೊಳ್ಳತೊಡಗಿದರು ಅಪ್ಪ ಮಗನ ಬಳಿ. ಕಾರ್ತಿ ತನ್ನ ಎಲ್ಲ ಚಿಂತೆ, ಅಪರಾಧಿ ಮನೋಭಾವವನ್ನು ಮೆಲ್ಲ ಮೆಲ್ಲನೆ ಮರೆಯತೊಡಗಿದ. ಅಪ್ಪನೂ ಚೇತರಿಸಿಕೊಂಡು ಓಡಾಡುವ ಮಟ್ಟಕ್ಕೆ ಬಂದರು. ಡಾಕ್ಟರ್ ಕಾರ್ತಿನ ಹತ್ತಿರ ದಿನವೂ ಅಪ್ಪನನ್ನು ಒಂದರ್ಧ ಗಂಟೆ ಪಾರ್ಕಿಗೆ ಕರೆದುಕೊಂಡು ಹೋಗಲು ಸೂಚಿಸಿದ್ದರು. ಇದರಿಂದ ಅವರಿಗೆ ವಾಕ್ ಆಗೋ ಫ್ರೆಶ್ ಏರ್ ಸಿಗುತ್ತೆಂದು ಮೆಲ್ಲ ಮೆಲ್ಲಗೆ ವಾಕ್ ಮಾಡಿಸೋಕೆ ಹೇಳಿದ್ದರು. ಕಾರ್ತಿ ಕೆಲಸಕ್ಕೆ ಲಘು ವಿದಾಯ ಹೇಳಿದ್ದ. ಯಾಕೋ ಸಿಟಿಗೆ ವಾಪಸ್ಸಾಗಲು ಮನಸ್ಸಿಲ್ಲ ಅವನಿಗೆ. ಅಮ್ಮನ ಆರೈಕೆಯಲ್ಲಿ ಅಪ್ಪ ಮಗ ಇಬ್ಬರು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಚೇತರಿಸಿಕೊಂಡರು.
ಅಮ್ಮ ಮಗನ ಸಂಭಾಷಣೆ ಆಗಾಗ ಮದುವೆಯ ಕಡೆಗೆ ವಾಲುತ್ತಿತ್ತು. ನಯವಾಗಿ ನಿರಾಕರಿಸುತ್ತಿದ್ದ ಕಾರ್ತಿ. ಈಗಂತೂ ಅಪ್ಪನೂ ಹುಷಾರಾಗಲ್ಲಮ್ಮ, ನೋಡೋಣ ಎಂಬ ಹಾರಿಕೆಯ ಉತ್ತರ ಕೊಡುತ್ತಿದ್ದ. ಅಮ್ಮನೂ ಕಾರ್ತಿನನ್ನು ಕುಳಿಸಿಕೊಂಡು ಬುದ್ಧಿವಾದ ಹೇಳಿದರು. ಮರಿ, ನಿಜವಾದ ಸಂಗಾತಿಯ ಅವಶ್ಯಕತೆ ಇಳಿಯ ವಯಸ್ಸಿನಲ್ಲಿ ಕಣೋ. ಹಾದಿ ಅರಿಯದ ಜೀವನದಲ್ಲಿ ಮನಸ್ಸಿಗಿಂತ ದೇಹಕ್ಕೆ ಸಂಗಾತಿಯ ಅವಶ್ಯಕತೆ ಇದ್ದರೆ ಇಳಿ ವಯಸ್ಸಿನಲ್ಲಿ ಸಂಗಾತಿಯ ನಿಜವಾದ ಬೆಲೆ ಗೊತ್ತಾಗುತ್ತೆ ಕಣ. ನಾನು ನಿನ್ನ ಅಪ್ಪ, ನೀನು ಹುಟ್ಟಿದ ಮೇಲೆ ನೀನೇ ನಮ್ಮ ಪ್ರಪಂಚ ಎಂದುಕೊಂಡು ನಿನಗಾಗಿಯೇ ಬದುಕಿದೆವು. ಅಪ್ಪ ನಿನಗೆ ಜಗತ್ತಿನಲ್ಲಿರೋ ಎಲ್ಲ ಸುಖ ಕೊಡಬೇಕೆಂದು ಹಗಲಿರಲು ದುಡಿದರೆ ನಾನು ನಿನ್ನ ಆರೈಕೆಯಲ್ಲಿಯೇ ನನ್ನ ಜೀವನ ಸವಿಸಿದೆ ಕಣ. ಹೆತ್ತವರಿಗೆ ಇರೋ ದೊಡ್ಡ ಜವಾಬ್ದಾರಿಯೇ ಮಕ್ಕಳನ್ನು ಮೊದಲು ಒಳ್ಳೆಯ ನಾಗರಿಕರನ್ನಾಗಿ ಮಾಡೋದು ಕಾರ್ತಿ. ಈಗ ನೋಡೋ, ನೀನು ನಮ್ಮಿಬ್ಬರ ಹೆಮ್ಮೆಯ ಚಿಗುರು, ಬೆಳೆದು ದೊಡ್ಡ ಮರವಾಗಿದ್ದೀಯಾ. ಇನ್ನೊಬ್ಬರಿಗೆ ಆಶ್ರಯ ಬದುಕು ಕೊಡುವಷ್ಟು ಎತ್ತರದಲ್ಲಿ ನೀನಿದ್ದೀಯಾ. ಇದಕ್ಕಿಂತ ಇನ್ನೇನು ಸಂತೋಷ ಬೇಕು ಮರಿ. ನಮ್ಮಿಬ್ಬರ ಜೀವನವನ್ನು ಸಾರ್ಥಕಪಡಿಸಿದ್ದೀಯಾ ನೀನು. ಹತ್ತಿರ ಕರೆದು ಹಣೆಯ ಮೇಲೊಂದು ಹೂ ಮುತ್ತನಿಟ್ಟರು ಅಮ್ಮ. ಅಮ್ಮನ ಪ್ರೀತಿಗೆ ಕರಗಿ ಹೋದ ಕಾರ್ತಿ. ಈಗ ನೋಡು, ಮನೆಯಲ್ಲಿ ನಾವಿಬ್ಬರೇ, ಅವರ ಮುಂದೆ ನಾನು, ನನ್ನ ಮುಂದೆ ಅವರು. 24 ಗಂಟೆಯೂ ಒಟ್ಟಿಗೆ ಇರ್ತೀವಿ. ಒಂದು ಗಳಿಗೆ ನಾನು ಕಾಣಲಿಲ್ಲ ಎಂದರೆ 10 ಬಾರಿ ಜೋರಾಗಿ ಕೂಗುತ್ತಾರೆ ನಿನ್ನ ಅಪ್ಪ. ಅದೇ ಅವರಿಲ್ಲವೆಂದರೆ ನನಗೆ ಚಡಪಡಿಕೆ. ನಾನಿಲ್ಲದೆ ಅವರಿಲ್ಲ, ಅವರಿಲ್ಲದೆ ನಾನಿಲ್ಲ ಕಣೋ. ಗಂಡನ ಬಗೆಗಿನ ಅಪಾರ ಪ್ರೀತಿಯನ್ನು ನೋಡಿ ಮೂಕ ವಿಸ್ಮಿತನಾದ ಕಾರ್ತಿ. ನಿನಗೂ ಇದೇ ರೀತಿಯ ಪ್ರೀತಿ ಸಿಗಬೇಕು ಕಣೋ ಕಾರ್ತಿ. ನಾವಿನ್ನು ಎಷ್ಟು ದಿನ ನಿನ್ನ ಜೊತೆಗಿರ್ತೀವಿ ಕಾರ್ತಿ. ನಿನ್ನನ್ನು ಪ್ರೀತಿಸುವ ಜೀವವೊಂದು ಬೇಕೇ ಬೇಕು. ಮರ ಚಿಗುರೊಡೆದು ಹೂ ಬಿಟ್ಟು ಕಾಯಾಗಿ, ಕಾಯಿ ಹಣ್ಣಾಗಿ, ಅದು ಒಬ್ಬರ ಹೊಟ್ಟೆ ತುಂಬುವುದೇ ಸಾರ್ಥಕವಾದ ಜೀವನ ಕಣ. ಮಾರ್ಮಿಕವಾಗಿ ನುಡಿದಿದ್ದರು ಅಮ್ಮ. ಇಂತಹ ಪ್ರೀತಿ ನನಗೆಂದೂ ಸಿಗಲೇ ಇಲ್ಲವೇ? ಅಥವಾ ಆ ನಿಟ್ಟಿನಲ್ಲಿ ನಾನು ಯಾವ ಹೆಣ್ಣನ್ನು ನೋಡಿಯೇ ಇಲ್ಲವೇ? ಹೆಣ್ಣೆಂದರೆ ಬರೀ ಭೋಗದ ವಸ್ತು, ಅವಳೊಂದು ನೀಡ್ ಅಥವಾ ಅವಶ್ಯಕತೆ ಎಂದು ತಿಳಿದಿದ್ದ ಕಾರ್ತಿ ಅಮ್ಮನ ಮಾತುಗಳನ್ನು ಕೇಳಿ ಮೂಕನಾಗಿದ್ದ. ಅವನು ಯಾವ ಹೆಣ್ಣನ್ನು ಬಾಳ ಸಂಗಾತಿಯಂತೆ ನೋಡೇ ಇಲ್ಲ. ಇಷ್ಟು ದಿನ ಕಾಲೇಜಿನಲ್ಲಿ ಇಷ್ಟವಾದ ಪುಷ್ಪಾಳ ನೆನಪು ಮಾತ್ರ ಈಗಲೂ ಆಗುತ್ತಿತ್ತು. ಅವಳಂತಹ ಹುಡುಗಿಯ ಭೇಟಿ ಅವನಿಗೆ ಆಗಲೇ ಇಲ್ಲ. ಎಲ್ಲರೂ ತಮ್ಮ ಸ್ವಾರ್ಥ ನೋಡಿಕೊಂಡವರೇ ಹೆಚ್ಚು. ಕಾರ್ತಿನ ಸೌಂದರ್ಯ, ಅವನ ಕೆಲಸ ವಿಚಾರಧಾರೆಗಳಿಗೆ ಮಾರು ಹೋಗಿ ಹೆಣ್ಣು ಮಕ್ಕಳು ಅವನನ್ನು ಒಲಿದು ಬರುತ್ತಿದ್ದರೆ, ಕಾರ್ತಿ ಮಾತ್ರ ತಾನಾಗಿಯೇ ದುಂಬಿ ಹೂವನ್ನು ಅರಸುವಂತೆ ಪುಷ್ಪಾಳೆಡೆಗೆ ಆಕರ್ಷಿತನಾಗಿದ್ದ. ಇವತ್ತೇಕೆ ಪುಷ್ಪಾಳ ನೆನಪು ಕಾಡುತ್ತಿದೆ ನನಗೆ? ಎಂದಿನಂತೆ ಸಾಯಂಕಾಲ ಪಾರ್ಕಿಗೆ ಅಪ್ಪನನ್ನು ಕರೆದುಕೊಂಡು ಹೊರಟ ಕಾರ್ತಿ. ಈಗ ಅಪ್ಪ ಒಬ್ಬರೇ ಕೋಲು ಹಿಡಿದುಕೊಂಡು ನಡೆಯುತ್ತಾರೆ. ಬಹುಬೇಗ ಚೇತರಿಸಿಕೊಂಡಿದ್ದರು. ಯಾರ ಮೇಲೆಯೋ ಅವಲಂಬಿತವಾದ ಜೀವವಲ್ಲ. ಮಗನ ಕೈ ಹಿಡಿದುಕೊಳ್ಳಲು ತಯಾರಿಲ್ಲ. ಅವರ ಹಳೆಯ ಸ್ನೇಹಿತರೊಬ್ಬರು ಸಿಕ್ಕಿದ್ದರಿಂದ ಇಬ್ಬರದು ಮಾತುಕತೆ ಶುರುವಾಗಿತ್ತು. ಕಾರ್ತಿಗೆ ಒಬ್ಬನೇ ಬೇಸರವಾಗಿ ಇಲ್ಲೇ ಸ್ವಲ್ಪ ಸುತ್ತಾಡಿ ಬರುತ್ತೇನೆಂದು ಅಪ್ಪನಿಗೆ ಹೇಳಿ ಹೊರಟ. ಅಲ್ಲೇ ಇದ್ದ ಪಾರ್ಕಿನ ಬೆಂಚಿನ ಮೇಲೆ ಬಂದು ಕುಳಿತ ಕಾರ್ತಿ. ಅವನ ಕಾಲ ಬಳಿ ಒಂದು ಬಾಲ್ ಬಂದು ಬಿತ್ತು. ಸುತ್ತಲೂ ನೋಡಿದ, ಯಾರ ಸುಳಿವು ಇರಲಿಲ್ಲ. ಕೈಯಲ್ಲಿ ಎತ್ತಿ ಆಡತೊಡಗಿದ ಕಾರ್ತಿ. ಸ್ವಲ್ಪ ಹೊತ್ತಿನ ಬಳಿಕ ಯಾರೋ ಶರ್ಟ್ ಜಗ್ಗಿದಂತಾಯ್ತು ಕಾರ್ತಿಗೆ. ಕೆಳಗೆ ನೋಡಿದರೆ ಸಣ್ಣ ಮಗು, ಹತ್ತಿರ 2 ವರ್ಷವಿರಬಹುದು. ಅವನ ಶರ್ಟ್ ಜಗ್ಗುತ್ತಿತ್ತು. ತುಂಬ ಮುದ್ದಾದ ಮಗು. ಬಾಲ್ ತನ್ನದು ಎಂದು ಸನ್ನೆ ಮಾಡಿ ತೋರಿಸುತ್ತಿತ್ತು. ಒಮ್ಮೆಲೆ ಪ್ರೀತಿ ಬಂದು ಗಲ್ಲ ಹಿಡಿದ ಕಾರ್ತಿ. ಅಂಕಲ್, ಬಾಲ್ ನಂದು ಎಂದು ಮುದ್ದು ಮುದ್ದಾಗಿ ನುಡಿಯಿತು ಆ ಮಗು. ನಾನು ಕೊಡಲ್ಲ ಅಂದ್ರೆ ಏನು ಮಾಡ್ತೀಯಾ? ರೇಗಿಸೋಕೆ ನೋಡ್ದ ಕಾರ್ತಿ. ಜೋರಾಗಿ ಅಳ್ತೀನಿ ಮರುನುಡಿಯಿತು ತನ್ನ ತೊದಲು ನುಡಿಗಳಲ್ಲಿ. ಎಷ್ಟು ಮುದ್ದಾಗಿದೆ ಈ ಮಗು. ಜೊತೆಯಲ್ಲಿ ಯಾರೂ ಕಾಣಿಸ್ತಾ ಇಲ್ವಲ್ಲ. ಒಬ್ಬಳನ್ನೇ ಬಿಟ್ಟಿದ್ದಾರೆ. ಎಂಥ ಹೆತ್ತವರು? ಕಳವಳಪಟ್ಟ ಕಾರ್ತಿ. ಜೊತೆಯಲ್ಲಿ ಯಾರೂ ಇಲ್ವಾ? ಬೆರಳು ತೋರಿಸಿದಳು ಆ ಮುದ್ದು ಹುಡುಗಿ. ಅಲ್ಲಿ ಯಾರೂ ಕಾಣಿಸಲಿಲ್ಲ ಕಾರ್ತಿಗೆ. ಎಲ್ಲಿ ಜಾಣ ನಿನ್ನ ಅಮ್ಮ? ಅದರದ್ದೇ ಆದ ಭಾಷೆಯಲ್ಲಿ ಏನೇನೋ ನುಡಿಯುತ್ತಾ ನಡೆಯುತ್ತಿತ್ತು ಆ ಮಗು. ಅರ್ಥವಾಗದೇ ಇದ್ದರೂ ಅದರ ತೊದಲು ನುಡಿ ಕಾರ್ತಿನ ತುಟಿಗಳಲ್ಲಿ ನಗೆ ಮೂಡಿಸುತ್ತಿತ್ತು. ಅವಳೊಟ್ಟಿಗೆ ಆಮೆಯ ವೇಗದಲ್ಲಿ ನಡೆಯುತ್ತಿದ್ದ ಕಾರ್ತಿ. ಸ್ವಲ್ಪ ದೂರ ಹೋದ ಮೇಲೆ ಒಬ್ಬಳು ಹೆಂಗಸು ಫೋನ್ನಲ್ಲಿ ಯಾರೊಟ್ಟಿಗೋ ಮಾತನಾಡುತ್ತಿರೋದು ಕಾಣಿಸಿತು ಕಾರ್ತಿಗೆ. ಕೈ ಬೆರಳು ತೋರಿಸಿದಳು ಆ ಪುಟ್ಟ ಬಾಲೆ. ನೋಡು, ಅದೇ ಬಾಲು, ಸಿತ್ತು ಬಾಲು, ಸಿತ್ತು ಬಾಲು ಎಂದು ಕೂಗುತ್ತಾ ಓಡಿ ಹೋಯಿತವಳ ಕಡೆ. ಆ ಹೆಂಗಸು ಮಗುವಿನ ಕರೆ ಕೇಳಿ ಇತ್ತ ತಿರುಗಿದವಳು 1 ನಿಮಿಷ ಎಂದು ಫೋನಿನಲ್ಲಿರೋವರಿಗೆ ಹೇಳಿ, ಎಲ್ಲೇ ಹೋಗ್ತೀಯಾ? ನಿನ್ನ ಆಡಿಸಿ ಸುಸ್ತಾಗೋದೆ ನಾನು.
ಈಗ ಇಲ್ಲಿದ್ದರೆ ಇನ್ನೊಂದು ಗಳಿಗೆಗೆ ಎಲ್ಲೋ ಹೊರಟೋಗಿರ್ತೀಯ. ತುಂಟಿ ಕಣೆ ನೀನು, ಬಾ ಮನೆಗೆ ಹೋಗೋಣ ಎಂದವಳು ಇವನತ್ತ ತಿರುಗದೆ ಮಗುವನ್ನು ದರದರನೆ ಎಳೆದುಕೊಂಡು ಹೊರಟಳು. ಏನೋ ಹೇಳಬೇಕೆಂದು ಬಾಯಿ ತೆರೆದ ಕಾರ್ತಿ ಸುಮ್ಮನಾದ. ಬಾಯ್ ಪುಟ್ಟ ಎಂದ. ಬಾಯೆಂದು ಇಂದಿರಿಗೆ ಮುದ್ದು ಮುದ್ದಾಗಿ ಉಲಿಯಿತು ಆ ಕಂದಮ್ಮ. ಅಷ್ಟರೊಳಗೆ ಅವರಪ್ಪ ಕಾರ್ತಿನ ಹುಡುಕುತ್ತಾ ಇತ್ತ ಕಡೆ ಬರೋದು ಕಾಣಿಸಿತು ಕಾರ್ತಿಗೆ. ಓ, ಅಪ್ಪನ ಕಾಯಿಸ್ಬಿಟ್ನಾ, ಎಷ್ಟೊತ್ತಾಯ್ತು ಏನೋ ಎಂದುಕೊಂಡು ಅಪ್ಪನೆಡೆಗೆ ದೌಡಾಯಿಸಿದ ಕಾರ್ತಿ. ಇಲ್ಲೇನೋ ಮಾಡ್ತಾ ಇದೀಯಾ, ನಡಿ, ಹೊತ್ತಾಯ್ತು. ಯಾಕೋ ಸುಸ್ತು ನನಗೆ. ಮನೆಗೆ ಹೋಗಿ ಅಮ್ಮನ ಕೈ ಬಿಸಿ ಬಿಸಿ ಕಾಫಿ ಕುಡಿದ್ರೆ ಹಾಯಾಗಿರುತ್ತೆ ಈಗ. ಅಚ್ಚರಿಯಿಂದ ನೋಡಿದ ಕಾರ್ತಿ. ವಯಸ್ಸು ಮನುಷ್ಯನಿಗೆ ಬುದ್ಧಿ ಕಲಿಸುತ್ತಂತೆ ಎಲ್ಲೋ ಕೇಳಿದ್ದ. ಅಥವಾ ವಯಸ್ಸಾದ ಮೇಲೆ ಬುದ್ಧಿ ಪಕ್ವವಾಗುತ್ತಂತೆ. ವಯಸ್ಸಿದ್ದಾಗ ಅಮ್ಮನನ್ನು ಗಡಗಡ ಗುಡುಗಿಸಿದ ಅಪ್ಪ ಈಗ ಮೆತ್ತಗಾಗಿದ್ದಾರೆ. ಎಲ್ಲವುದಕ್ಕೂ ಅಮ್ಮ ಬೇಕು. ಎಷ್ಟು ಖುಷಿಯಾಗುತ್ತೆ ನೋಡಿದ್ರೆ. ಮರುದಿನವೂ ಅದೇ ಸಮಯಕ್ಕೆ ಅಪ್ಪನನ್ನು ಕರೆದುಕೊಂಡು ಹೊರಟ ಕಾರ್ತಿ. ಪರವಾಗಿಲ್ಲ ಕಣೋ ಕಾರ್ತಿ, ಈಗ ವಾಕಿಂಗ್ಗೆ ನಾನೊಬ್ಬನೇ ಹೋಗುವಷ್ಟು ಗಟ್ಟಿಯಾಗಿದ್ದೀನಿ. ನೀನೇನೋ ನಿನ್ನ ಸ್ಟಾರ್ಟಪ್ ಕೆಲಸ ಇದೆ ಅಂದ್ಯಲ್ಲ, ಮಾಡ್ಕೊಳ್ಳೋ. ನಿನಗೆ ಅಂತ ಸಮಯನೇ ಸಿಗ್ತಾ ಇಲ್ಲ ಈಗ. ಏನಾದರೂ ಒಂದು ನಮ್ಗಳ ಕೆಲಸಕ್ಕೆ ಕೈ ಹಾಕಿ ನಿನ್ನ ಕೆಲಸನ ಬದಿಗೊತ್ತಿತ್ತೀಯ. ನಾನು ಹೋಗ್ತೀನಿ ಬಿಡು. ಓ, ಪರವಾಗಿಲ್ಲ ಅಪ್ಪ, ಅದನ್ನು ಯಾವಾಗಾದರೂ ಮಾಡಿದ್ರೂ ನಡೆಯುತ್ತೆ. ಇನ್ನೂ ಬ್ಯಾಕ್ಗ್ರೌಂಡ್ ಕೆಲಸ ತುಂಬಾ ಇದೆ. ಅದಕ್ಕೆ ಸಿಟಿಗೆ ಹೋಗಬೇಕು ನನಗೆ. ಬರ್ತೀನಿ ಬಿಡಿ. ಬಂದೆ, ಟೀ ಶರ್ಟ್ ಚೇಂಜ್ ಮಾಡಿಕೊಂಡು ಬರ್ತೀನಿ ಎಂದು ರೂಮ್ಗೆ ನಡೆದ. ಆ ಮಗು ಇವತ್ತು ಬರಬಹುದೇನೋ. ನಿನ್ನೆಯೆಲ್ಲ ಅದರ ತೊದಲು ನುಡಿಗಳನ್ನು ಕೇಳಿ ರೋಮಾಂಚನಗೊಂಡಿದ್ದ ಕಾರ್ತಿ. ಯಾವತ್ತೂ ಚಿಕ್ಕ ಮಕ್ಕಳ ಜೊತೆ ಇರೋ ಅವಕಾಶ ಒದಗಿ ಬಂದಿರಲೇ ಇಲ್ಲ. ಇವನಿಗೂ ಯಾರು ತಂಗಿ ತಮ್ಮನಾಗಲಿ ಇಲ್ಲವಲ್ಲ, ಒಬ್ಬನೇ ಮಗ. ಕನ್ನಡಿಯಲ್ಲೊಮ್ಮೆ ತನ್ನ ಮುಖ ನೋಡಿ ಔಹಾರಿದ ಕಾರ್ತಿ. ಅಲ್ಲಲ್ಲಿ ಕೂದಲು ಉದರಿ ತಲೆ ಬೋಳಾಗುತ್ತಿತ್ತು. ಇರೋ ಕೂದಲುಗಳು ನಿನಗೆ ವಯಸ್ಸಾಯ್ತು ಕಣೋ ಎಂದು ಅಣಗಿಸುವಂತೆ ಬೆಳ್ಳಿ ಬಣ್ಣಕ್ಕೆ ತಿರುಗಲಾರಂಭಿಸಿದ್ದೆವು. ಹೊಟ್ಟೆಯ ಮೇಲೆ ಸ್ವಲ್ಪ ಬೊಜ್ಜು ಬಂದಂತಿತ್ತು. ಎಲ್ಲ ಮಧ್ಯವಯಸ್ಕರ ಹೋಲಿಕೆಯೂ ಅವನಲ್ಲಿ ಕಾಣುತ್ತಿತ್ತು ಈಗ. ತಾನೊಮ್ಮೆ ತನ್ನ ಗೆಳೆಯನನ್ನು ಬೋಸ್ಟನ್ನಲ್ಲಿ ಭೇಟಿಯಾದಾಗ ಅವನನ್ನು ರೇಗಿಸಿದ್ದು ನೆನಪಾಯಿತು ಕಾರ್ತಿಗೆ. ಸಂಸಾರ ತಾಪಾತ್ರಯದಿಂದ ಹೀಗಾಗಿದ್ದೀಯ ಎಂದು ರೇಗಿಸಿದ್ನಲ್ಲ ಅವನನ್ನು. ನನ್ನೇನಾದ್ರೂ ನೋಡಿದ್ರೆ? ನೋಡಲು ಹಾಗಿದ್ದರೂ ಅವನು ಚಿಲುಮೆಯ ಬುಗ್ಗೆಯಂತಿದ್ದ. ತನ್ನ ಸಂಸಾರದ ಬಗ್ಗೆ ಎಷ್ಟು ಹೆಮ್ಮೆಯಿಂದ ಹೇಳ್ಕೊಂಡಿದ್ದ. ಮನಸ್ಸು ಭಾರವಾಯಿತು ಕಾರ್ತಿಗೆ. ನನಗೂ ಸರಿಯಾದ ಕಾಲಕ್ಕೆ ಮದುವೆಯಾಗಿದ್ದರೆ ಇವಳಿಗಿಂತ ದೊಡ್ಡ ಮಗು ಇರ್ತಿತ್ತೇನೋ. ಒಂದು ಕ್ಷಣ ವೇದನೆ ಎನಿಸಿತು ಕಾರ್ತಿಗೆ. ಏನೂ ಮಾಡ್ತಿದ್ಯಾ? ಹೊತ್ತಾಯ್ತು ಬಾರೋ, ನನ್ನ ಫ್ರೆಂಡ್ಸ್ ಎಲ್ಲ ಹೊರಡ್ತಾರೆ. ಆಮೇಲೆ ಯಾರ ಜೊತೆ ಮಾತಾಡಲಿ ನಾನು? ಅಪ್ಪ ಒಂದೇ ಸಮನೆ ಕೂಗುತ್ತಿದ್ದರು ಹೊರಗಿನಿಂದ. ಅಪ್ಪ ಬಂದೆ. ಓಡಿ ಬಂದು ಚಪ್ಪಲಿ ಮೆಟ್ಟಿ ಅಪ್ಪನ ಜೊತೆ ನಡೆದ. ಇಬ್ಬರು ಪಾರ್ಕಿಗೆ ಹೋಗಿ ಸ್ವಲ್ಪ ಹೊತ್ತು ವಾಕ್ ಮಾಡಿದ ಮೇಲೆ ಅಪ್ಪನ ಗೆಳೆಯರು ಬಂದರು. ಅಪ್ಪ, ಯಾವಾಗೂ ನೀನು ಬೇಗ ಬರ್ತೀಯಲ್ಲ, ಆವಾಗಲೇ ನನಗೆ ಆತರ ಪಡಿಸಿದಲ್ಲ. ನೋಡು, ಇವರೆಲ್ಲ ಹೀಗೆ ಬರ್ತಿದ್ದಾರೆ. ಅಪ್ಪ ನಸುನಕ್ಕು. ನನಗೆ ಪಂಕ್ಚುಯಾಲಿಟಿ ಮುಖ್ಯ ಕಣೋ. ಸೈನ್ಯದಲ್ಲಿದ್ದವನು ನಾನೇ ಲೇಟ್ ಮಾಡಿದ್ರೆ ಹೇಗೆ? ತಲೆ ಮುಟ್ಟಿಕೊಂಡ ಕಾರ್ತಿ. ಸರಿ, ನೀನು ಹರಟೆ ಹೊಡಿ, ನಾನು ಸ್ವಲ್ಪ ದೂರ ಹೋಗಿದ್ದು ಬರ್ತೀನಿ ಎಂದು ನೆನ್ನೆ ಹೋದ ಜಾಗಕ್ಕೆ ಹೋಗಿ ಕುಳಿತ ಕಾರ್ತಿ. ಆ ಮಗುವಿನ ಪತ್ತೆ ಇಲ್ಲ. ಒಂಥರ ನಿರಾಶೆಯಾಯಿತು ಕಾರ್ತಿಗೆ. 2 ನಿಮಿಷ ಅಲ್ಲೇ ಕುಳಿತ. ಸಂಸಾರವೆಂಬುವುದು ಏನೋ, ಅದರ ಮಹತ್ವವನ್ನು ಅಪ್ಪ ಅಮ್ಮನೊಟ್ಟಿಗೆ ಕಳೆದು ಚೆನ್ನಾಗಿ ಅರಿತಿದ್ದ. ಎಲ್ಲ ಇದ್ದರೂ ಏನೋ ಕಳೆದುಕೊಂಡ ಭಾವನೆ, ಏನೆಂದು ಗೊತ್ತಿಲ್ಲ. ಓಡಿದ್ರೆ ಬಿದ್ದೋಗ್ತೀಯಾ? ಓಡ್ಬೇಡ ಬಂಗಾರು, ನಿಲ್ಲು. ಕೂಗು ಬಂದತ್ತ ತಿರುಗಿದ ಕಾರ್ತಿ. ಅದೇ ಕಂದಮ್ಮ. ಕಾರ್ತಿನ ಮುಖ ಅರಳಿತು. ಕೇಕೆ ಹಾಕಿ ನಗುತ್ತಾ ಇತ್ತಲೇ ಬರುತ್ತಿತ್ತು ಮಗು. ಇತ್ತ ನಿಂತು ಒಮ್ಮೆಲೆ ಬರಸೆಳೆದ. ಎತ್ತಿಕೊಂಡು ಅಪ್ಪಿದ. ಏನೋ ರೋಮಾಂಚನ. ಪುಟ್ಟ ಪುಟ್ಟ ಕೈಗಳು, ಮೃದುವಾದ ಸ್ಪರ್ಶ, ಆಹ್ಲಾದಗೊಂಡ. ಮಕ್ಕಳ ಸ್ಪರ್ಶವೇ ಹಾಗೆ. ಎಷ್ಟೇ ಚಿಂತೆ ಇದ್ದರೋ ಮಕ್ಕಳ ಬಳಿ ಅದಕ್ಕೆ ಜಾಗವಿಲ್ಲ. ಕೊಸರಾಡಿತು ಬಿಡೆಂದು ಆ ಮಗು. ಮೆಲ್ಲನೆ ಕೆಳಗೆ ಬಿಟ್ಟ. ಅವಳ ಹಿಂದೆ ಓಡೋಡಿ ಬರುತ್ತಿದ್ದ ಆ ಮನುಷ್ಯ ಒಮ್ಮೆಲೆ ಕಾರ್ತಿನ ನೋಡಿದವನು, ಹೇ, ನೀನು ಕಾರ್ತಿಕ್ ಅಲ್ವಾ? ಎಷ್ಟು ವರ್ಷ ಆಯ್ತು ನಿಮ್ಮನ್ನು ನೋಡಿ? ಕಣ್ಣು ಕಿರಿಗೊಳಿಸಿದ ಕಾರ್ತಿ. ಅವನಿಗೆ ತನ್ನನ್ನು ಮಾತನಾಡಿಸಿದವನು ಯಾರು ಎಂಬುದು ಗೊತ್ತಾಗಲಿಲ್ಲ. ಡ್ಯಾಡಿ, ಬಾ ಇಲ್ಲಿ. ಬಂದೆ. ನೀನು ಬಾ ಇಲ್ಲಿ. ನೋಡು, ಅಂಕಲ್ನ ಪರಿಚಯ ಮಾಡಿಸ್ತೀನಿ ಬಾ. ಮಾನ್ವಿ, ಬಾ ಇಲ್ಲಿ. ಮತ್ತೊಮ್ಮೆ ಕೂಗಿದ.
ಓಡೋಡಿ ಬಂತು. ಕಾರ್ತಿ ಅಂಕಲ್. ಡ್ಯಾಡಿ, ಅಂಕಲ್ ಗೊತ್ತು, ಕಾರ್ತಿ ಅಂಕಲ್ ನನ್ನ ಫ್ರೆಂಡ್ ಎಂದು ಮುದ್ದು ಮುದ್ದಾಗಿ ನುಡಿಯಿದ್ದ. ಹೋ, ಆಗಲೇ ಪರಿಚಯ ಇದೆಯಾ ನಿಮ್ಮಿಬ್ಬರಿಗೂ? ಆಹಾ, ಎಲ್ಲರೂ ಫ್ರೆಂಡ್ಸಾ ನಿಂಗೆ? ನಿಮ್ಮ ಮಗು ತುಂಬ ಮುದ್ದಾಗಿ ಚೂಟಿಯಾಗಿದೆ, ಮೆಚ್ಚುಗೆಯಿಂದ ನುಡಿದ ಕಾರ್ತಿ. ಸಾರಿ, ನೀವ್ಯಾರು ಅಂತ ತಿಳಿಯಲಿಲ್ಲ. ನಾನು ಚರಣ್, ನನಗೆ ನಿಮ್ಮ ಬಗ್ಗೆ ಚೆನ್ನಾಗಿ ಗೊತ್ತು. ಮಂದಹಾಸ ಬೀರಿದ ಚರಣ್, ನನ್ನಕ್ಕ ಪುಷ್ಪ, ನೀವು ಇಬ್ಬರು ಕ್ಲಾಸ್ಮೇಟ್ಸ್ ಹಾಗೂ ಬೆಸ್ಟ್ ಫ್ರೆಂಡ್ಸ್ ಆಗಿದ್ದೀರಿ ಕಾಲೇಜಿನಲ್ಲಿ. ಪುಷ್ಪ? ಕಾರ್ತಿನ ಜೀವನದುದ್ದಕ್ಕೂ ಇಂದಿಗೂ ಎಂದಿಗೂ ಮರೆಯಾಗದ ಒಂದೇ ಹೆಸರು. ಹೋ ಸಾರಿ, ಗುರುತೇ ಸಿಗಲಿಲ್ಲ ನನಗೆ. ನೀವು ಆಗ ಹೈಸ್ಕೂಲ್ ಓದುತ್ತಿದ್ದೀರಿ ಎಂದು ಕಾಣುತ್ತೆ. ಯಾವಾಗಲೂ ಒಮ್ಮೆ ನಿಮ್ಮ ಮನೆಗೆ ಬಂದಾಗ ನಿಮ್ಮನ್ನು ಭೇಟಿಯಾಗಿದ್ದೆ. ಪರಸ್ಪರ ಕೈ ಕುಲುಕಿದರು ಇಬ್ಬರು. ಮಾನ್ವಿ ನನ್ನ ಮಗಳು. ನೀವಿಬ್ಬರು ಮೊದಲೇ ಭೇಟಿಯಾದಂತೆ ಕಾಣುತ್ತೆ. ಅವಳು ಯಾರನ್ನಾದರೂ ಒಮ್ಮೆ ಭೇಟಿಯಾದರೆ ಮರೆಯಲ್ಲ, ತುಂಬ ಚುರುಕು. ಮಗಳ ಕಡೆ ಹೆಮ್ಮೆಯಿಂದ ನೋಡಿದ ಚರಣ್. ಹೌದು, ತುಂಬ ಮುದ್ದು. ನಿನ್ನೆ ನಾನು ಅವಳು ಆಡಿದ್ದೀವಿ, ನಕ್ಕರಿಬ್ಬರು. ಕಾರ್ತಿಗೆ ಪುಷ್ಪಾಳ ಬಗೆಗೆ ಕೇಳುವಾಸೆ. ಅವನೇನು ಅಂದುಕೊಳ್ಳಲ್ಲ, ಆದರೂ ಔಪಚಾರಿಕವಾಗಿ ಕೇಳಿಯೇ ಬಿಟ್ಟ. ಪುಷ್ಪ ಎಲ್ಲಿದ್ದಾಳೆ ಈಗ? ಕಾಲೇಜ್ ಬಿಟ್ಟ ಮೇಲೆ ನೋಡೇ ಇಲ್ಲ ಅವಳನ್ನು. ಚೆನ್ನಾಗಿದ್ದಾಳೆ, ಸಿಟಿಯಲ್ಲಿದ್ದಾಳೆ. ಮಗಳ ಮೇಲೆ ಕಣ್ಣಿಟ್ಟಿದ್ದ ಅವನ ಕಂಡು ಕಾರ್ತಿಗೆ ಅರ್ಥವಾಯಿತು. ಅವನ ಕಾಳಜಿ ಎಲ್ಲಾದರೂ ದೂರ ಹೋಗಿಬಿಟ್ಟರೆ ಎಂದು. ಓಕೆ ಚರಣ್, ಇಟ್ ವಾಸ್ ನೈಸ್ ಮೀಟಿಂಗ್ ಯು. ಮತ್ತೆ ಸಿಗೋಣ. ಅಪ್ಪನನ್ನು ಹುಡುಕಿಕೊಂಡು ಹೊರಟೇ ಬಿಟ್ಟ. ತಲೆಯೆಲ್ಲ ಗೋಜಲಾಗಿತ್ತು. ಎಷ್ಟೋ ವರ್ಷದ ಬಳಿಕ ಕೇಳಿದ್ದ ಆ ಹೆಸರನ್ನು. ಪುಷ್ಪ ಅವನು ಒಟ್ಟಿಗೆ ಕಾಲೇಜ್ ಓದಿದವರು. ಇವನ ಮನೆಯಿಂದ 1-2 ಕಿಲೋಮೀಟರ್ ದೂರವಷ್ಟೇ ಅವಳ ಮನೆ. ಯಾವುದೋ ಸೈಂಟಿಸ್ಟ್ನ ಮದುವೆಯಾಗಿದ್ದಾಳೆಂದು ಅಮ್ಮನಿಂದ ತಿಳಿದಿದ್ದ. ಆಮೇಲೆ ಅವಳ ಸುದ್ದಿ ಇಲ್ಲ. ಹಳೆಯ ಗಾಯ ಕಿದಕಿದಂತಾಗಿತ್ತು ಕಾರ್ತಿಗೆ. ಕೆಲವು ಗಾಯಗಳು ನೋವನ್ನು ಕೊಟ್ಟರೂ ಜೊತೆಗೆ ಆನಂದವನ್ನು ನೀಡುತ್ತಂತೆ. ಕಾರ್ತಿನ ಗತಿಯೂ ಅದೇ ಆಗಿತ್ತೀಗ. ಪುಷ್ಪ ಒಂದು ಸಿಹಿಯಾದ ನೆನಪು. ಮನಸ್ಸುಗಳು ಮಧುರ ಮಾತುಗಳನ್ನು ಪಿಸುಗುಡುವ ಸಂದರ್ಭದಲ್ಲಿ ಮನಸ್ಸಿನ ತಂತಿಗಳನ್ನು ಮೀಟಿದ ಬಾಲೆ. ಎಲ್ಲದರಲ್ಲಿಯೂ ಜೊತೆಯಾದವಳು. ಅವಳೊಂದಿಗೆ ಒಡನಾಡಿದಷ್ಟು ದಿನಗಳು ಸಿಹಿ ನೆನಪುಗಳೇ. ಅವಳೊಂದಿಗೆ ಇದ್ದಾಗ ಯಾವತ್ತೂ ಗಂಡು ಹೆಣ್ಣೆಂಬ ಭಾವ ಇಬ್ಬರಿಗೂ ಬಂದಿಲ್ಲ. ಕಾರ್ತಿನ ಈಗಿನ ಮನಸ್ಥಿತಿ ಆಗ ಇದ್ದಿದ್ದರೆ ಇಷ್ಟೊತ್ತಿಗೆ ಮದುವೆಯಾಗಿ ಸುಖವಾಗಿ ಸಂಸಾರ ಹೂಡಿಕೊಂಡಿರುತ್ತಿದ್ದರೇನೋ. ಮನುಷ್ಯರಿಗೆ ವಯಸ್ಸಾದಂತೆಲ್ಲ ಬುದ್ಧಿ ಪಕ್ವವಾಗುತ್ತಂತೆ. ಅದಕ್ಕೆ ವಯಸ್ಸಾದಂತೆಲ್ಲ ಯುವಕರಿದ್ದಾಗ ಮಾಡಿದ ಅನುಭವಿಸಿದ ಕೆಲವು ಘಟನೆಗಳು ಒಮ್ಮೆ ಗೌಣವಾಗಿ ಕಂಡರೆ ಕೆಲವು ದೊಡ್ಡದಾಗಿ ಕಾಣಿಸುತ್ತೆ. ಇದಕ್ಕೆಲ್ಲ ಮನುಷ್ಯ ಯೋಚಿಸುವ ರೀತಿ ಕಾಲವೇ ಕಾರಣ. ಪುಷ್ಪ ಬೆಂಗಳೂರಲ್ಲಿ ಇದ್ದಾಳ. ಇಷ್ಟು ವರ್ಷ ನನಗೆ ಗೊತ್ತಾಗಲೇ ಇಲ್ಲವಲ್ಲ. ಹೇಗಾದರೂ ಒಮ್ಮೆ ಅವಳನ್ನು ಭೇಟಿ ಮಾಡಬೇಕು. ಆದರೆ ನಾನು ಅವಳಿಗೆ ಹೀಗೆ ಮುಖ ತೋರಿಸಲಿ? ನನ್ನ ಜೀವನದಲ್ಲಿ ಆದ ರಾಮಾಯಣ ಕೇಳಿ ಏನೆಂದುಕೊಳ್ಳಲ್ಲ? ಅವಳ ಗಂಡ ಏನೆಂದುಕೊಳ್ಳಲ್ಲ? ಕಾರ್ತಿಗೆ ಏನೇನೋ ಯೋಚನೆಗಳು. ನಾನೇಕೆ ನನ್ನ ಜೀವನದ ಬಗ್ಗೆ ಹೇಳಿಕೊಳ್ಳಲಿ? ಅವಳು ಸುಖವಾಗಿದ್ದಾಳಲ್ಲ. ನೋಡುದ್ಯಾ, ಮದುವೆ ಇಲ್ಲದೆ ಒಟ್ಟಿಗೆ ಇರೋ ಹುಚ್ಚಿನಿಂದ ನೀನು ಜೀವನದಲ್ಲಿ ಏನೆಲ್ಲ ಅನುಭವಿಸಿದೆ ಎಂದು ಆಡಿಕೊಂಡು ನಕ್ಕರೆ. ಇಲ್ಲ, ನಾನವಳನ್ನು ಭೇಟಿಯಾಗಲಾರೆ, ನನ್ನಿಂದ ಸಾಧ್ಯವಿಲ್ಲ ಎಂದು ಪುಷ್ಪಾಳನ್ನು ನೋಡುವ ಆಲೋಚನೆಯನ್ನು ತಳ್ಳಿಹಾಕಿದ ಕಾರ್ತಿ. ಇನ್ನೊಂದೆರಡು ಸಲ ಮತ್ತೆ ಮತ್ತೆ ಅದೇ ಪಾರ್ಕಿನಲ್ಲಿ ಭೇಟಿಯಾದರು ಕಾರ್ತಿ ಮತ್ತು ಮಾನ್ವಿ. ದಿನೇ ದಿನೇ ಅವಳನ್ನು ಹಚ್ಚಿಕೊಳ್ಳುತ್ತಿದ್ದ ಕಾರ್ತಿ. ಮನೆಯೆಲ್ಲ ಅವಳದೇ ಮಾತು. ಕಾರ್ತಿನ ಅಮ್ಮನಿಗೂ ಅವಳನ್ನು ನೋಡುವ ಬಯಕೆಯಾಗಿತ್ತು. ಮನಸ್ಸಿನಲ್ಲಿ ಅಷ್ಟೇ ಕೊರಗಿದ್ದರು ಕಾರ್ತಿನ ಬಗ್ಗೆ. ಇವನಿಗೂ ಇಷ್ಟೊತ್ತಿಗೆ ಮದುವೆಯಾಗಿ ಒಂದು ಗಂಡು ಹೆಣ್ಣು ಹುಟ್ಟಿದ್ದರೆ ಬೇರೆ ಮಕ್ಕಳ ಬಗ್ಗೆ ಇಷ್ಟು ಆಕರ್ಷಣೆ ಬರುತ್ತಿತ್ತೆ. ಯಾಕೆ ನನ್ನ ಮಾತೆಲ್ಲ ಕೇಳಲ್ಲ ಅಂತಾನೆ? ದೇವರೇ, ನನ್ನ ಜೀವ ಇರುವಾಗಲೇ ಇವನನ್ನು ಒಂದು ಒಳ್ಳೆಯ ಹುಡುಗಿಯ ಕೈಗೆ ಒಪ್ಪಿಸಿಕೊಟ್ಟು ಹೋಗುವಂತೆ ಮಾಡಪ್ಪ. ದಿನವೂ ಬೇಡುತ್ತಿದ್ದರು ದೇವರಲ್ಲಿ. ಅಷ್ಟು ಹೇಳಿಕೊಂಡಿದ್ದ ಮಾನ್ವೇಳ ಬಗ್ಗೆ. ತನ್ನ ಕೆಲಸದ ಪ್ರಯುಕ್ತ ಸಿಟಿಗೆ ಹೊರಟ ಕಾರ್ತಿ. 1-2 ದಿನಗಳಲ್ಲಿ ಬರುತ್ತೇನೆಂದು ಹೋದವನಿಗೆ 4 ದಿನವಾದರೂ ಕೆಲಸ ಮುಗಿಯಲಿಲ್ಲ. ಯಾವುದೋ ಸ್ಟಾರ್ಟಪ್ ಶುರು ಮಾಡಿ ತನ್ನ ಸ್ವಂತ ಕಾಲಿನ ಮೇಲೆ ನಿಲ್ಲುವ ತವಕ. ಹಳ್ಳಿಯಲ್ಲಿರೋ ಹೆಣ್ಣು ಮಕ್ಕಳ ಕಲೆ ಹುದುಗಿ ಹೋಗಬಾರದೆಂಬ ನಿಟ್ಟಿನಲ್ಲಿ ಅವರ ಕರಕುಶಲ ವಸ್ತುಗಳ ತಯಾರಿಕೆ ಹಾಗೂ ಅದರ ಮಾರಾಟವನ್ನು ಒಂದು ವೆಬ್ಸೈಟ್ ಮೂಲಕ ಮಾರಾಟ ಮಾಡುವುದು. ಎಷ್ಟೋ ಕಲಾಕಾರರನ್ನು ನೋಡಿದ್ದ ಕಾರ್ತಿ. ಎಷ್ಟೋ ಜನ ಹೆಣ್ಣು ಮಕ್ಕಳ ಕಲೆ ಗುರುತಿಸುವವರಿಲ್ಲದೆ ಅಡುಗೆ ಮನೆಯ ಒಲೆಯಲ್ಲಿ ಸುಟ್ಟು ಬೂದಿಯಾಗಿದ್ದನ್ನು ನೋಡಿದ್ದ.
ಅವರೆಲ್ಲ ಅವರ ಕಾಲ ಮೇಲೆ ನಿಂತು ಸ್ವಾವಲಂಬಿಗಳನ್ನಾಗಿ ಮಾಡುವುದು ಕಾರ್ತಿನ ಉದ್ದೇಶ. ಅಲ್ಲಿದ್ದ ಅಷ್ಟೂ ದಿವಸಗಳು ಪುಷ್ಪಾಳನ್ನು ಭೇಟಿಯಾಗಲೇ ಬೇಡವೇ ಎಂಬ ತವಕದಲ್ಲೇ ಕಳೆದ. ಕೊನೆಗೊಮ್ಮೆ ಧೈರ್ಯ ಮಾಡಿ ಚರಣ್ ಹೇಳಿದ್ದ NGOಗೆ ತೆರಳಿ ಅವಳನ್ನು ಒಮ್ಮೆ ನೋಡಿ ಬರೋಣವೆಂದು ಗಟ್ಟಿ ನಿರ್ಧಾರ ಮಾಡಿದ ಕಾರ್ತಿ. ಆದರೆ ಅಡ್ರೆಸ್ ಗೊತ್ತಿಲ್ಲವಲ್ಲ. ಗೂಗಲ್ ಮಾಡಿದ. ಪೆಟಲ್ಸ್ ಎಂಬ ಹೆಸರಿನ ಅನಾಥ ಮಕ್ಕಳ ಕ್ಷೇಮಕ್ಕೆಂದು ಇರೋ NGO ಅದು. ಅವರ ಬ್ರಾಂಚ್ ಬೆಂಗಳೂರಲ್ಲಿ 2-3 ಕಡೆ ಇದೆ. ಯಾವ ಏರಿಯಾ ಎನ್ನುವುದನ್ನೇ ಕೇಳಲಿಲ್ಲವಲ್ಲ. ಏನು ಮಾಡಲಿ? ಫೋನ್ ಮಾಡಿ ಕೇಳಿದರಾಯ್ತೆಂದು ಒಂದು ಕಡೆ ಟ್ರೈ ಮಾಡಿದ ಕಾರ್ತಿ. ಅವರ ಸಿಬ್ಬಂದಿಗಳ ಡೀಟೇಲ್ಸ್ ಎಲ್ಲ ಅಪರಿಚಿತರಿಗೆ ಕೊಡಲಾಗುವುದಿಲ್ಲವೆಂದು ಕಡಾಖಂಡಿತವಾಗಿ ಹೇಳಿ ಫೋನ್ ಇಟ್ಟರು ಆ ಕಡೆ. ಮತ್ತೆ ನಿರಾಶನಾದ ಕಾರ್ತಿ. ಒಂದೊಂದು ಬ್ರಾಂಚ್ ಒಂದೊಂದು ದಿಕ್ಕಿನಲ್ಲಿತ್ತು. ಎಲ್ಲವನ್ನೂ ಹೋಗಿ ನೋಡಿ ಬರುವುದು ಕಷ್ಟ ಸಾಧ್ಯ. ನೋಡೋಣ ಇನ್ಯಾವಾಗಲಾದರೂ ಎಂದು ಸುಮ್ಮನಾದ ಕಾರ್ತಿ. 4 ದಿನಗಳ ನಂತರ ಊರಿಗೆ ವಾಪಸ್ಸಾದ ಕಾರ್ತಿ. ಓದ ಕೆಲಸದ ಕಾಲುಭಾಗವು ಪೂರ್ತಿಯಾಗಿರಲಿಲ್ಲ. ಅಪ್ಪ ಕಾರ್ತಿ ಇಲ್ಲವೆಂದು 2 ದಿನ ವಾಕಿಂಗ್ಗೆ ಹೋಗಿಲ್ಲ ಎಂದು ಗೊತ್ತಾಯಿತು ಕಾರ್ತಿಗೆ. ಕಾರ್ತಿ ಅಷ್ಟು ಅಭ್ಯಾಸವಾಗಿ ಹೋಗಿದ್ದ ಅಪ್ಪ ಅಮ್ಮನಿಗೆ. ಮಾನ್ವೀಳ ವಿಷಯ ಕೇಳಿ ತಿಳ್ಕೊಳ್ಳೋಕೆ ಅಪ್ಪನೂ ಪಾರ್ಕಿಗೆ ಹೋಗಿಲ್ಲ. ಇವತ್ತಾದರೂ ಹೋಗಿ ನೋಡಬೇಕು. ತುಂಬ ದಿನ ಆಯ್ತಲ್ಲ ಅವಳ ಮುದ್ದು ಮಾತುಗಳನ್ನು ಕೇಳಿ. ಮಾನ್ವೀಳ ನೆನಪಾದೊಡನೆ ಸುಸ್ತೆಲ್ಲ ಮಾಯವಾಯಿತು ಕಾರ್ತಿಗೆ. ಸಾಯಂಕಾಲ ಅಪ್ಪನನ್ನು ಕರೆದುಕೊಂಡು ಪಾರ್ಕಿಗೆ ಹೋದವನೇ ಮಾಮೂಲಿನಂತೆ ಅಪ್ಪನನ್ನು ಅವರ ಗೆಳೆಯರ ಬಳಿ ಬಿಟ್ಟು ಮಾನ್ವೀಳ ಬರುವಿಕೆಗಾಗಿ ಕಾದ ಕಾರ್ತಿ. ಅಲ್ಲಿ ಮತ್ತಷ್ಟು ಹುಡುಗರು ಬರುತ್ತಿದ್ದರು ಆಡಲು. ಎಲ್ಲರ ಕಣ್ಮನಿ ಅವಳು. ಅವರೆಲ್ಲ ಮಾನ್ವೀಳಿಗಿಂತ 2-3 ವರ್ಷಕ್ಕಿಂತ ದೊಡ್ಡವರು. ಹಾಗಾಗಿ ಅವಳೆಂದರೆ ಎಲ್ಲರಿಗೂ ಇಷ್ಟ. ಎಲ್ಲರೂ ಸೇರಿ ಅವಳೊಡನೆ ಆಟ. ಅವತ್ತು ಎಷ್ಟುಕಾದರೂ ಮಾನ್ವೀಳ ಸುಳಿವಿಲ್ಲ. ಕಾರ್ತಿಗೆ ನಿರಾಶೆ. ಛೆ, ಒಂದಿನವೂ ತಪ್ಪಿಸ್ಲಿಲ್ವಲ್ಲ, ಇವತ್ತೇಕೆ ಇಷ್ಟೊತ್ತಾದರೂ ಬಂದಿಲ್ಲ? ನಿರಾಶೆಯಿಂದ ಹೊರಟವನು ಒಮ್ಮೆ ಪಾರ್ಕನ್ನೆಲ್ಲ ನೋಡಿ ಆಮೇಲೆ ಹೋದರಾಯ್ತು ಎಂದು ಹೊರಟ ಕಾರ್ತಿ. ಅಲ್ಲಿಯೇ ಇದ್ದ ಯಾವಾಗಲೂ ಬರೋ ಮಕ್ಕಳಿಗೂ ಕಾರ್ತಿ ಪರಿಚಿತ. ಅವನೆಂದರೆ ಇಷ್ಟ ಅವರಿಗೂ. ಆಗಾಗ ಚಾಕ್ಲೇಟ್ ತಂದು ಕೊಡುತ್ತಿದ್ದ ಎಲ್ಲರಿಗೂ. ಹಾಯ್ ಅಂಕಲ್ ಎಂದರು ಎಲ್ಲರೂ ಒಕ್ಕೊರಳಿನಲ್ಲಿ. ಹಾಯ್ ಎಂದ ಕಾರ್ತಿ. ಮಾನ್ವಿ ಎಲ್ಲೋ ಕೇಳಿದ ಒಂದು ಹುಡುಗನನ್ನು. ಅಯ್ಯೋ ಅಂಕಲ್, ನಿಮಗೆ ಗೊತ್ತಿಲ್ವಾ? ಮಾನ್ವಿ ಬಿದ್ದು ಪೆಟ್ಟು ಮಾಡಿಕೊಂಡಿದ್ದಾಳೆ. ತುಂಬ ಬ್ಲಡ್ ಬಂದಿತ್ತು ಅಂಕಲ್. ಪಾಪ ಅಂಕಲ್, 2 ದಿನ ಆಯಿತು. ಈಗ ತುಂಬ ಜ್ವರ ಬಂದಿದೆ. ಕೇಳುತ್ತಲೇ ಹೌಹಾರಿದ ಕಾರ್ತಿ. ಛೇ, ಪಾಪ ಚಿಕ್ಕ ಮಗು. ಅವತ್ತೇ ಅಂದ್ಕೊಂಡಿದ್ದೆ, ಚರಣ್ನ ಹೆಂಡತಿಗೆ ಸ್ವಲ್ಪವೂ ಬುದ್ಧಿ ಇಲ್ಲ. ಯಾವಾಗ ನೋಡಿದ್ರೂ ಫೋನಲ್ಲೇ ಇರ್ತಾಳೆ. ಮಗುನ ಸರಿಯಾಗಿ ನೋಡಿಕೊಳ್ಳಲ್ಲ. ಗೊಣಗಿದ. ಈಗ ಹೀಗಿದ್ದಾಳೋ ಏನೋ. ಒಮ್ಮೆ ಹೋಗಿ ನೋಡಿಕೊಂಡು ಬಂದರೆ? ಅಪ್ಪನೊಟ್ಟಿಗೆ ಮನೆಗೆ ಬಂದವನೇ ಕಾರ್ ಕೀ ತಗೊಂಡು ಹೊರಟ ಕಾರ್ತಿ. ಅವರ ಮನೆಯಿಂದ 1-2 ಕಿಲೋಮೀಟರ್ ದೂರವಷ್ಟೇ ಚರಣ್ನ ಮನೆ. ಅದೇ ಮನೆಯಲ್ಲೇ ಇರಬಹುದಾ? ಇನ್ನು ಬೇರೆ ಮನೆ ಮಾಡಿದ್ದರೆ? ಇದೇನು ದೊಡ್ಡ ಸಿಟಿ ಅಲ್ವಲ್ಲ, ಹುಡುಕೋಕೇನು ಕಷ್ಟ ಆಗಲಾರದು. ಯಾರನ್ನು ಕೇಳಿದ್ರೂ ಹೇಳ್ತಾರೆ. ಹೋಗಿ ನೋಡಿಕೊಂಡು ಬಂದರೆ ಚೆನ್ನಾಗಿರುತ್ತೆ. ಆ ಪುಟಾಣಿಗೂ ಖುಷಿ ಆಗಬಹುದು. ಕೈಯಲ್ಲಿ ಕೀ ಹಿಡಿದು ತನ್ನಷ್ಟಕ್ಕೆ ತಾನೇ ಹೇಳಿಕೊಂಡ ಕಾರ್ತಿ. ಏನು ಈಗ ಬಂದು ಮತ್ತೆಲ್ಲೋ ಹೊರಟೆ? ಕಾಫಿಗೆ ಇಟ್ಟಿದ್ದೀನಿ, ಕುಡ್ಕೊಂಡು ಹೋಗು. ಎಲ್ಲಿ ಹೋಗ್ತೀಯಾ ಅಂತ. ದೊಡ್ಡವರು ಎಲ್ಲಿಗೆ ಹೋಗ್ತೀಯಾ ಅಂತ ಹೊರಟವರನ್ನು ಕೇಳೋದು ಕಡಿಮೆ. ಬಂದೆ ಅಮ್ಮ, ಇಲ್ಲೇ ಹೋಗಿ ಬರ್ತೀನಿ, ಬಂದು ಹೇಳ್ತೀನಿ. ಈಗ ಟೈಮ್ ಇಲ್ಲ. ಹೊರಟೇ ಬಿಟ್ಟ ಕಾರ್ ಸ್ಟಾರ್ಟ್ ಮಾಡಿ. ಸರಿ ಹೋಯ್ತು. ಅಮ್ಮ ಗೊಣಗಿದರು. ಸರಿಯಾದ ಮನೆಗೆ ಬಂದಿದ್ದ. ದೊಡ್ಡ ಹಜಾರದ ಮನೆ. ಪುಷ್ಪಾಳ ಅಪ್ಪ ತೀರಿಕೊಂಡು ಸುಮಾರು ವರ್ಷಗಳೇ ಕಳೆದಿತ್ತು. ಅಮ್ಮ ಒಬ್ಬರೇ. ಚಿಕ್ಕ ಊರುಗಳಲ್ಲಿ ಮನೆಯ ಬಾಗಿಲು ತೆರೆದೇ ಇರುತ್ತೆ. ಬೆಳಗ್ಗೆ ಎದ್ದು ಹೊಸಿಲ ಮೇಲೆ ರಂಗೋಲಿ ಹಾಕಿದರೆ ಮತ್ತೆ ಮುಚ್ಚುವುದು ರಾತ್ರಿಯೇ. ಮನೆಯಲ್ಲಿ ಯಾರಾದರೂ ಒಬ್ಬರು ಇದ್ದರೆ. ಅಂತೆಯೇ ಬಾಗಿಲು ತೆರೆದೇ ಇತ್ತು. ಬಂದವನು ಚರಣ್ ಎಂದು ಕೂಗಿದ ಹೊರಗಡೆಯಿಂದ. ಒಳಗಿನಿಂದ ಉತ್ತರ ಬರಲಿಲ್ಲ. ಸ್ವಲ್ಪ ಮುಂದೆ ಬಂದು ಮತ್ತೆ ಕೂಗಿದ. ಪುಷ್ಪಾಳ ಅಮ್ಮ ಹೊರಬಂದು, ಯಾರಪ್ಪ? ಚರಣ್ ಮನೆಯಲ್ಲಿಲ್ಲ. ಏನಾಗಬೇಕಿತ್ತು? ಏನು ಹೇಳಬೇಕೆಂದೇ ತೋಚದ ಪರಿಸ್ಥಿತಿ. ಅಮ್ಮ, ನಾನು ಕಾರ್ತಿಕ್ ಅಂತ, ಚರಣ್ನ ಫ್ರೆಂಡ್. ಪುಷ್ಪಾಳ ಫ್ರೆಂಡ್ ಎಂದು ಹೇಳಿಕೊಳ್ಳೋದಿಕ್ಕೆ ಮನಸ್ಸು ಒಪ್ಪಲಿಲ್ಲ ಯಾಕೋ. ಹೌದಾ, ಅವನು ಮನೆಯಲ್ಲಿಲ್ಲ. ಹಾಸ್ಪಿಟಲ್ಗೆ ಹೋಗಿದ್ದಾರೆ ಅವರೆಲ್ಲ. ನಮ್ಮ ಮಾನ್ವಿ, ನಮ್ಮ ಮೊಮ್ಮಗಳಿಗೆ ಹುಷಾರಿಲ್ಲ. ಬೇಸರದಿಂದ ನುಡಿದರು. ಹೋ, ನಾನು ಮಾನ್ವಿಳನ್ನು ನೋಡೋಣ ಅಂತಲೇ ಬಂದಿದ್ಯೋ. ಈಗ ಹೇಗಿದ್ದಾಳಮ್ಮ? ಹೇಗೋ ಏನೋ, ಸುಮಾರು ವರ್ಷದ ಬಳಿಕ ಹುಟ್ಟಿದ ಮಗು. ದೊಡ್ಡ ಪಟ್ಟಿ ಮಾಡ್ಕೊಂಡಿದ್ದಾಳೆ. ಆಡೋಕ್ಕೆ ಹೋಗಬೇಡ ಅಂದರೆ ಕೇಳಲ್ಲ ನನ್ನ ಮಾತನ್ನ. ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಗತಿ? ಬಿಕ್ಕಿದರು.
ಅಯ್ಯೋ ಕ್ಷಮಿಸಪ್ಪ, ನಿನ್ನ ಒಳಗೆ ಕರೀಲಿಲ್ಲ. ಒಳಗೆ ಬಾ ಕುತ್ಕೋ, ಇನ್ನೇನು ಬಂದ್ಬಿಡ್ತಾರೆ. ಕಾಫಿ ಮಾಡ್ತೀನಿ ಬಾ, ಅಕ್ಕರೆಯಿಂದ ಉಪಚರಿಸಿದರು. ಒಳಗೆ ಬಂದು ಕುಳಿತ ಕಾರ್ತಿ, ಅಯ್ಯೋ ಕಾಫಿ ಗಿಫಿ ಎಲ್ಲ ಬೇಡಮ್ಮ, ಮಾನ್ವಿ ಹುಷಾರಾಗ್ತಾಳೆ, ಚಿಂತೆ ಮಾಡಬೇಡಿ. ತಾನೇ ಇನ್ನೂ ನೋಡಿಲ್ಲ, ಆದರೂ ಸಮಾಧಾನ ಪಡಿಸಿದ. ಅಷ್ಟರಲ್ಲಿ ಹಾಸ್ಪಿಟಲ್ಗೆ ಹೋದವರು ಬಂದರು. ಚರಣ್ ಗೇಟ್ನಲ್ಲಿಯೇ ಕಾರ್ತಿನ ಕಾರ್ ಗಮನಿಸಿದ್ದ. ಅಲ್ಲಿಯೇ ಅಳುತ್ತಿದ್ದ ಮಾನ್ವಿಳಿಗೆ, ನೋಡು ನಿನ್ನ ಕಾರ್ತಿ ಅಂಕಲ್ ಬಂದಿದ್ದಾರೆ, ಅಳ್ಬೇಡ ಬಾ. ತಾಯಿಯ ಕೈಯಿಂದ ಮಗುವನ್ನು ಎತ್ತಿಕೊಂಡು ಒಳಬಂದ. ಇಂಜೆಕ್ಷನ್ ನೋವಿನಿಂದ ಇನ್ನೂ ಅಳುತ್ತಿತ್ತು ಮಗು. ತಲೆಗೆ ದೊಡ್ಡ ಬ್ಯಾಂಡೇಜ್ ಹಾಕಿದ್ದರು. ಹೇ ಕಾರ್ತಿಕ್, ಯಾವಾಗ ಬಂದ್ರಿ? ವಿಷಯ ಗೊತ್ತಾಯ್ತಾ? ಪಾರ್ಕಿನಲ್ಲಿ ಹುಡುಗರು ಹೇಳಿದ್ರು, ನೋಡಿಕೊಂಡು ಹೋಗೋಣ ಅಂತ ಬಂದೆ. ಹೀಗಿದ್ದಾಳೆ ಈಗ ನಮ್ಮ ಚಿನ್ನು ಮರಿ? ಆಪ್ಯಾಯತೆಯಿಂದ ಬೆನ್ನು ಸವರಿದ. ಪರವಾಗಿಲ್ಲ, ಡಾಕ್ಟರ್ ಇಂಜೆಕ್ಷನ್ ಕೊಟ್ಟಿದ್ದಾರೆ. ಮಾನ್ವಿ ನೋವಿನಿಂದ ಹಿಂದೆ ತಿರುಗಲೂ ಇಲ್ಲ. ಆವಾಗಲೇ ಅವಳಿಗೆ ನಿದ್ದೆ ಜೋಂಪಡರಿತ್ತು ಮೆಡಿಸಿನ್ ಪ್ರಭಾವಕ್ಕೆ. ಮಲಗಿಸಿ ಬರ್ತೀನಿ, ನಿದ್ದೆ ಮಾಡೋ ಹಾಕಿದ್ದಾಳೆ. ಅವನ ಹಿಂದೆಯೇ ಮತ್ತಿಬ್ಬರು ಹೆಂಗಸರು. ಒಬ್ಬಳು ಚರಣ್ನ ಹೆಂಡತಿ ಇರಬಹುದು, ಪರಿಚಯದ ನಗೆ ಬೀರಿದಳು ಇವನೆಡೆ. ಮತ್ತೊಬ್ಬಳು ಅವಳ ಹಿಂದೆಯೇ ಕಾಲು ಕುಂಟುತ್ತಾ ಹೊಳಬಂದಿದ್ದನ್ನು ನೋಡಿದ. ಹಾಗೆ ಮುಖ ನೋಡಿದವನೇ ದಡಕ್ಕನೆ ಎದ್ದು ನಿಂತ ಕಾರ್ತಿ. ಪುಷ್ಪ? ಅರಿವಿಲ್ಲದಂತೆ ಕೂಗಿದ ಕಾರ್ತಿ. ಹೇ ಕಾರ್ತಿ ಅಲ್ವೇನೋ, ನೀನೇಗೋ ಇಲ್ಲಿ? ಅವನಷ್ಟು ಅವಳು ಆಶ್ಚರ್ಯಪಟ್ಟಂತೆ ಕಾಣಲಿಲ್ಲ. ಅದೇ ಅವಳ ಹೆಗ್ಗಳಿಕೆ, ಎಲ್ಲವನ್ನೂ ಸಮಾಧಾನವಾಗಿ ಎದುರಿಸುವುದು. 2 ನಿಮಿಷ ಬಾಯಿಂದ ಮಾತೇ ಹೊರಡದೆ ಮೂಕವಾಗಿದ್ದ ಕಾರ್ತಿ. ಏನೋ ಹೀಗಿದೆಯಾ? ಮುದುಕ ಆಗೋಗಿದೆಯಲ್ಲೋ, ನಕ್ಕಳು ಪುಷ್ಪ. ನಮ್ಮ ಚರಣ್ನ ಫ್ರೆಂಡ ನೀನು? ಕಾರ್ತಿ ಪೆಚ್ಚು ಪೆಚ್ಚಾಗಿ ನಕ್ಕ. ಚರಣ್ ಫ್ರೆಂಡ್ ಅಲ್ಲ, ಅವನ ಮಗಳು ಮಾನ್ವಿಲ ಫ್ರೆಂಡ್. ಓಹೋ, ನಮ್ಮ ಮಾನ್ವಿನ? ಅವಳು ಬಿಡು, ಇಡೀ ಊರೇ ಫ್ರೆಂಡ್ಸ್ ಅವಳಿಗೆ. ಕಾಲು ಕುಂಟುತ್ತಾ ಕೈಯಲ್ಲಿ ಸ್ಟ್ರೆಚರ್ ಹಿಡಿದು ನಡೆದು ಬರುತ್ತಿದ್ದಳು. ನೋಡಿ ತಂಗಾದ ಕಾರ್ತಿ. ಏನೇ ಪುಷ್ಪ ಇದೆಲ್ಲ? ನಿನ್ನ ಕಾಲು? ಎಲ್ಲ ವಿಧಿಯಾಟ ಕಣ. ಅದಿರ್ಲಿ, ನೀನು ಹೇಗಿದೀಯಾ? ಎಲ್ಲಿದೀಯಾ? ನಿನಗೆ ಎಷ್ಟು ಮಕ್ಕಳು? ಒಂದೇ ಸಮನೆ ಪ್ರಶ್ನಿಸಿದಳ. ತಲೆ ತಗ್ಗಿಸಿದ. ಯಾವುದಕ್ಕೂ ಉತ್ತರವಿಲ್ಲ ಅವನ ಬಳಿ. ಅದಿರ್ಲಿ, ಇದೆಲ್ಲ ಹೇಗೆ? ಪುಷ್ಪ ಯಜಮಾನ್ರು ಬಂದಿಲ್ವಾ? ಕುತೂಹಲ. ಅವಳ ಜೀವನದಲ್ಲಿ ನಡೆದದ್ದಾದರೂ ಏನೋ? ಎಲ್ಲ ದೊಡ್ಡ ಕತೆ ಕಣ. ಆ ದೇವರಿಗೂ ಯಾಕೋ ನನ್ನ ದೇವರಂತ ಗಂಡ ಹಾಗೂ ನನ್ನ ಕಾಲು ಇಷ್ಟ ಆಗೋಯ್ತು. ಯಜಮಾನ್ರು ಇಲ್ಲ ಕಣೋ, ಆಕ್ಸಿಡೆಂಟಲ್ಲಿ. ಹೇಳಲಾಗದೆ ಬಿಕ್ಕಿದಳು ಪುಷ್ಪ. ಅಷ್ಟರಲ್ಲಿ ಚರಣ್ ಬಂದವನು. ಕಾರ್ತಿ, ಅವರ ಯಜಮಾನರು ಸೈಂಟಿಸ್ಟ್. ಇವರಿಬ್ಬರು ಒಂದಿನ ಕಾರಿನಲ್ಲಿ ಬರುವಾಗ ಆಕ್ಸಿಡೆಂಟಲ್ಲಿ ಭಾವ ಹೋಗ್ಬಿಟ್ಟರು. ಇವಳ ಕಾಲು ಡ್ಯಾಮೇಜ್ ಆಗಿ ಮೊಣಕಾಲಿನ ತನಕ ಕಟ್ ಮಾಡಿದ್ದಾರೆ. ಅಕ್ಕ ಆಗ ಪ್ರೆಗ್ನೆಂಟ್. ನಮ್ಮ ಮಾನ್ವಿ ಒಟ್ಟಿಯಲ್ಲಿದ್ದಾಗಲೇ ನೋವು ತಿಂದು ಬಂದ ಕೂಸು. ಪ್ರೀತಿಯ ಅಕ್ಕನ ಸಂಸಾರ ನುಚ್ಚು ನೂರಾಗಿದ್ದನ್ನು ಹೇಳಿ ಮುಖ ಕಿವಿಚಿದ. ಆಘಾತವಾಗಿತ್ತು ಕಾರ್ತಿಗೆ. ಹೃದಯ ನೋವಿನಿಂದ ಒದ್ದಾಡಿತು. ಅಂದರೆ ಮಾನ್ವಿ? ಪುಷ್ಪಾಳ ಮಗಳೇ, ನನ್ನ ಅಪ್ಪ ಅಂತ ಕರೀತಾಳೆ. ಹುಟ್ಟಿದಾಗಿನಿಂದ ನನ್ನನ್ನೇ ಅಪ್ಪ ಅಂತ ಅಂದುಕೊಂಡಿದ್ದಾಳೆ. ನೋಡಿತ್ತು ನನ್ನ ಮುಖಾನೇ ಅಲ್ವಾ? ಮಮತೆ ತುಂಬಿತ್ತು ಅವನ ಮಾತುಗಳಲ್ಲಿ. ಎಲ್ಲ ಗೋಜಲಾಗಿತ್ತು ಕಾರ್ತಿಗೆ. ನೋಡು, ಇಷ್ಟು ವರ್ಷಗಳ ಬಳಿಕ ಹೀಗೆ ಸಿಗಬೇಕಾ ನಾವು? ಹೀಗೇಳು, ನೀನು ಹೇಗಿದೀಯಾ? ನಿನ್ನ ಹುಚ್ಚು ಕಲ್ಪನೆಗಳೆಲ್ಲ ಹಾಗೇ ಇದೆಯೋ ಅಥವಾ ಮದುವೆಯಾಗಿ ಸೆಟಲ್ ಆಗಿದೆಯೋ? ನಕ್ಕಳು ಪುಷ್ಪ. ನನ್ನದು ದೊಡ್ಡ ಕತೆ ಕಣೆ. ಪುಷ್ಪ, ಆದರೆ ನಾಳೆ ಪಾರ್ಕಿಗೆ ಬರ್ತೀಯಾ? ನಿನ್ನತ್ರ ತುಂಬ ಮಾತಾಡಬೇಕು. ಈಗ ಹೊರಡ್ತೀನಿ. ಯಾಕೋ ಕೂರಲು ಮನಸ್ಸಾಗಲಿಲ್ಲ. ಪುಷ್ಪ ಚರಣ್ನ ಮುಖ ನೋಡಿದಳು. ಆಯ್ತು, ನಾನು ಕರ್ಕೊಂಡು ಬರ್ತೀನಿ. ಇಬ್ಬರ ಹತ್ತಿರದ ನಂಟುಬಲ್ಲ ಅವನು. ಮರುದಿನ ಪಾರ್ಕಿನಲ್ಲಿ ಸೇರಿದರು ಇಬ್ಬರು. ಚರಣ್ ಪುಷ್ಪಾಳನ್ನು ಬಿಟ್ಟವನೇ ಅಲ್ಲಿಂದ ಹೊರಟು ಹೋದ. ತನ್ನ ಎಲ್ಲ ಕತೆ ಹೇಳಿಕೊಂಡು ಅತ್ತು ಬಿಟ್ಟ ಕಾರ್ತಿ. ಅದಕ್ಕೆ ಹೇಳೋದು ಕಣೋ, ವಿಧಿಯಾಟ ಅಂತ. ನಾನು ಸಂಸಾರದಲ್ಲಿ ನೆಮ್ಮದಿ ಕಾಣುತ್ತೇನೆಂದು ಹೊರಟೆ, ಅದು ನನಗೆ ಸಿಗಲೇ ಇಲ್ಲ. ಇಲ್ಲಿ ನೀನು ಒಟ್ಟಿಗೆ ಬಾಳೋದ್ರಿಂದ ಖುಷಿ ಸಿಗುತ್ತೇನೋ ಅಂತ. ನೋಡಿದ್ಯಾ, ಯಾವುದು ನಮ್ಮ ಕೈಲಿಲ್ಲ. ಜೀವನಾನೇ ಹಾಗೆ ಕಣೋ, ಅದು ಬಂದ ಹಾಗೆ ಸ್ವೀಕರಿಸಬೇಕಷ್ಟೆ. ನನ್ನ ಕಾಲುಗಳ ಮೇಲೆ ನಾನು ನಿಂತ್ಕೊಂಡಿದ್ದೀನಿ ಅಂತ ಹೇಳೋ ಹಾಗೂ ಇಲ್ಲ. ನೋಡಿದ್ಯಾ, ನನ್ನ ಕಾಲುಗಳು ಈಗ ನನ್ನದಲ್ಲ. ಜೋರಾಗಿ ವ್ಯಂಗ್ಯದ ನಗೆಯಾಡಿದಳು ವಾತಾವರಣ ತಿಳಿಗೊಳಿಸಲು. ಕಾರ್ತಿ, ನೀನಾಗಿ ಯಾವ ತಪ್ಪು ಮಾಡಿಲ್ಲ. ಅದೊಂದು ಕಹಿ ಘಟನೆ ಎಂದು ಮರೆತು ಬಿಡು. ಒಂದು ಒಳ್ಳೆ ಹುಡುಗಿನ ಮದುವೆಯಾಗಿ ಸುಖವಾಗಿರೋ.
ಹೊಸ ಜೀವನ ಪ್ರಾರಂಭಿಸು, ಎಲ್ಲ ಒಳ್ಳೆಯದಾಗುತ್ತೆ. ಒಳ್ಳೆಯ ಮನಸ್ಸಿನಿಂದ ಕಾಳಜಿ ವ್ಯಕ್ತಪಡಿಸಿದಳು. ಕಾರ್ತಿನ ಕಂಡರೆ ಅವಳಿಗಿಷ್ಟ. ನೀನು ಮದುವೆ ಆಗಲ್ವಾ? ತಟ್ಟನೆ ಬಂತು ಕಾರ್ತಿನಿಂದ. ಅವಳಿದನ್ನು ನಿರೀಕ್ಷಿಸಿ ಇರಲಿಲ್ಲ. ಈ ಕುಂಟಿನ ಯಾರೋ ಮದುವೆ ಆಗ್ತಾರೆ, ಆದರೂ ಅದು ದಯೆಯಾಗಿರುತ್ತೆ ಕಣೋ, ಅಲ್ಲಿ ಪ್ರೀತಿಗೆ ಜಾಗ ಇಲ್ಲ. ನೋವಿನಿಂದ ಬಂದಿತ್ತು ಮಾತುಗಳು. ನನಗೆ ಬೇಕು ಕಣೆ ನೀನು, ಇಲ್ಲಿ ಪ್ರೀತಿ ಮಾತ್ರ ಬೆಟ್ಟದಷ್ಟಿದೆ ಪುಷ್ಪ. ನನ್ನ ತಪ್ಪನ್ನು ಸರಿಪಡಿಸಿಕೊಳ್ಳೋಕೆ ಒಂದು ಅವಕಾಶ ಕೊಡು ಪ್ಲೀಸ್. ಬೇಡ ಅನ್ನಬೇಡ. ಕೈ ಹಿಡಿದು ಎದೆಗೆ ಹೊತ್ತಿಕೊಂಡ. ಒಂದು ಕ್ಷಣ ಮಾತೇ ಹೊರಡಲಿಲ್ಲ ಪುಷ್ಪಾಳಿಗೆ. ತನಗೊಂದು ಉಜ್ವಲ ಭವಿಷ್ಯ ಕಾಣುತ್ತಿತ್ತು ಕಾರ್ತಿನ ಕಂಗಳಲ್ಲಿ. ಗಟ್ಟಿಯಾಗಿ ತಬ್ಬಿಕೊಂಡಳು ಕಾರ್ತಿನನ್ನು. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.